ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಮಹಾಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಜಗತ್ತಿನ ಎಲ್ಲ ಮಹಾತ್ಮರಲ್ಲಿ ಮೊಟ್ಟ ಮೊದಲಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಆಸೀನರಾದ ಹಿರಿಯರು, ಪೂಜ್ಯರು, ಈ ಅದ್ಭುತವಾದ ಜಾಗವನ್ನು ಪಡೆದುಕೊಂಡು ಇಂಥ ಸುಂದರವಾದ ದಿವ್ಯವಾದ ಜಾಗದಲ್ಲಿ ಯಾವ ಚಟುವಟಿಕೆ ನಡೆಯಬೇಕು ಅದನ್ನೇ ನಡೆಸುವುದಕ್ಕೆ ಇದನ್ನು ಮೀಸಲಾಗಿಟ್ಟು ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಶ್ರಯದಾತರಾಗಿರುವ ಪೂಜ್ಯರಾದ ದಯಾನಂದಜಿ ಮಹಾರಾಜರವರ ಶ್ರೀಚರಣಗಳಲ್ಲಿ ಮೊಟ್ಟ ಮೊದಲಿಗೆ ಪ್ರಣಾಮಗಳನ್ನು ಹೇಳ್ತೇನೆ. ಜೊತೆಗೆ ಆಸೀನರಾದ ಪ್ರೀತಿಯ ಸೋದರ ಸನ್ಯಾಸಿಗಳಾದ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ ಸಂಚಾಲಕರು, ಯಂಗ್ ಅಂಡ್ ಡೈನಮಿಕ್ ಸ್ವಾಮೀಜಿಗಳು ಆದಂತಹ ನಮ್ಮೆಲ್ಲರ ಪ್ರೀತಿಯ ಸ್ವಾಮಿ ಪ್ರಕಾಶಾನಂದಜಿ, ತಮ್ಮ ಕೋಗಿಲೆಯ ಕಂಠದಿಂದ ಎಂತಹ ಕಲ್ಲಿನಲ್ಲೂ ಭಕ್ತಿ ಭಾವ ಒಡಮೂಡಬೇಕು, ಹಾಗೆ ತಮ್ಮ ಭಜನಾ ಸಾಮರ್ಥ್ಯದಿಂದ ಕರ್ನಾಟಕದಲ್ಲಿ ಒಂದು ಚಲನ ಉಂಟು ಮಾಡ್ತಾ ಇರತಕ್ಕಂಥ ಪ್ರಿಯ ಸುಮೇಧಾನಂದಜಿ, ಬೆಂಗಳೂರಿನಲ್ಲಿದ್ದುಕೊಂಡು ನಮ್ಮ ಇಡೀ ಟೀಮ್ನಲ್ಲಿ ಬೇಬಿ ಆಫ್ ದಿ ಟೀಮ್ ಅಭಯಾನಂದರು. ಅವರು 10 ವರ್ಷದ ಹುಡುಗ ಆಗಿದ್ದಾಗ ಅವ್ರ ಮನೆಗೆ ನಾನು ಹೋಗಿದ್ದೆ. ಆ ವೇಳೆಗೆ ನನಗೆ ಸನ್ಯಾಸ ಆಗಿತ್ತು. ಅವ್ರ ತಂದೆ ಕೇಳಿದೆ, ಈ ಹುಡುಗನ ನಮಗೆ ಕೊಟ್ಟುಬಿಡಿ ಅಂತ. ಅವರು ಹೌದ್ರಿ ಸ್ವಾಮೀಜಿ, ವಿಚಾರ ಮಾಡ್ತೀವ್ರಿ ಅಂತಂದರು. ಅವರು ವಿಚಾರ ಮಾಡೋದ್ರ ಒಳಗಡೆನೇ ಇವ್ರು ನಮ್ಮ ಜೊತೆ ಬಂದುಬಿಟ್ಟಿದ್ದರು. ಅವರು ಹುಟ್ಟಿರೋದೇ ಸನ್ಯಾಸ ಜೀವನಕ್ಕೆ, ಅವರು ಹುಟ್ಟಿರೋದೇ ಯೋಗ ಜೀವನಕ್ಕೆ. ಆದ್ದರಿಂದ ಶಾರದಾ ಮಾತೆ ಹೇಳ್ತಿದ್ರು, ಈ ಬ್ರಹ್ಮಚಾರಿಗಳು ಒಳ್ಳೆ ವಿದ್ಯಾವಂತರು, ನೋಡೋದಕ್ಕೂ ಚಂದಿದ್ದಾರೆ, ಆರೋಗ್ಯವಂತರು, ಹೀಗೆಲ್ಲ ಇರೋ ಈ ಬಂಗಾಳಿ ಬ್ರಹ್ಮಚಾರಿಗಳು ಎಲ್ಲ ಬಂದು ಆಶ್ರಮ ಸೇರಿಕೊಳ್ತಾ ಇರೋದನ್ನು ನೋಡಿ ಶಾರದಾ ಮಾತೆ ಪಕ್ಕದಲ್ಲಿದ್ದಂತಹ ಒಬ್ಬರು ಹೇಳಿದರು, ತಂದೆ ತಾಯಿ ಹೊತ್ತು ಇವ್ರ ಮೇಲೆ 108 ಕನಸು ಕಟ್ಟಿಕೊಂಡು ಚೆನ್ನಾಗಿ ಬೆಳೆಸಿ ಭವಿಷ್ಯದಲ್ಲಿ ಏನೇನೋ ಆಗ್ತಾನೆ ಅಂತ ಬೆಳೆಸಿರ್ತಾರೆ. ಇವರೆಲ್ಲ ನೋಡಿದ್ರೆ ಬಂದು ಈ ಆಶ್ರಮಕ್ಕೆ ಸೇರಿಕೊಳ್ತಾ ಇದ್ದಾರೆ ಅಂತ ಒಬ್ಬರು ಅಪಸ್ವರ ತೆಗೆದಾಗ ಶಾರದಾ ಮಾತೆ ಹೇಳ್ತಾರೆ, ನಿನಗದೆಲ್ಲ ಏನು ಗೊತ್ತಾಗುತ್ತೆ, ಅವರು ಕೋಗಿಲೆಯ ಮರಿಗಳು. ಕೋಗಿಲೆಯ ಮರಿ ಹುಟ್ಟೋದು ಕಾಗೆಗೂಡಲ್ಲಿ, ಗೊತ್ತಾ ನಿಮಗೆ? ಯಾವಾಗ ನಾನು ಕೋಗಿಲೆ ಕಾಗೆ ಅಲ್ಲ ಅಂತ ಗೊತ್ತಾಗುತ್ತೆ, ಗೂಡು ಬಿಟ್ಟುಬಿಡುತ್ತೆ, ಗೂಡು ಬಿಟ್ಟು ಆಚೆಗೆ ಬರುತ್ತೆ. ಶಾರದಾ ಮಾತೆ ಹೇಳ್ತಾರೆ, ನಿನಗೇನು ಗೊತ್ತಾಗುತ್ತೆ, ಅವರೆಲ್ಲ ಕೋಗಿಲೆ ಮರಿಗಳು. ನಮ್ಮ ಅಭಿಯಾನಂದ್ರು ಒಂದು ಕೋಗಿಲೆ ಮರಿ. ನಾನು ಕೋಗಿಲೆ ಅಂತ ಗೊತ್ತಾದ ತಕ್ಷಣ ಗೂಡು ಬಿಟ್ಬಿಟ್ರು. ಅವರು ಬಂದು ಹೊರಗಡೆಗೆ ಬಂದರು. ಇನ್ನು ನಮ್ಮ ಆತ್ಮದೀಪಾನಂದರು ಗಂಭೀರವಾಗಿ ಪ್ರಕಾಶಾನಂದರಿಗೆ ಬಲಗೈಯಾಗಿ ಮೌನವಾಗಿ ಆದರೆ ಬಹಳ ಪರಿಣಾಮಕಾರಿಯಾಗಿ ಈ ಭಾಗದಲ್ಲಿ ದಕ್ಷಿಣ ಮಧ್ಯ ಕರ್ನಾಟಕದಲ್ಲಿ ಬಹಳ ಪರಿಣಾಮಕಾರಿ ರೀತಿಯಲ್ಲಿ ರಾಮಕೃಷ್ಣ ವಿವೇಕಾನಂದರ ಭಾವ ಸುಧೆಯನ್ನು ಹರಿಸ್ತಾ ಇರ್ತಕ್ಕಂಥ ಆತ್ಮದೀಪಾನಂದಜಿ, ಇಲ್ಲಿ ನೆರೆದಿರುವ ಎಲ್ಲ ನನ್ನ ಪರಮ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಒಂದೊಂದೇ ವಾಕ್ಯ ಹೇಳೋಕೆ ಇಷ್ಟಪಡ್ತೇನೆ. ಈ ಜಗತ್ತಿನಲ್ಲಿ ಪರಮ ಸೌಭಾಗ್ಯ ಅನ್ನುವಂಥದ್ದೇನಾದರೂ ಇದ್ದರೆ ಅದು ಒಬ್ಬ ಭಾರತೀಯನಾಗಿ ಹುಟ್ಟೋದು. ಒಂದೊಂದು ವಾಕ್ಯದ ಮೇಲೆ ನೀವು ಆಮೇಲೆ ಕಾಂಟೆಂಪ್ಲೇಟ್ ಮಾಡಿ. ಒಬ್ಬ ಸನಾತನಿಯಾಗಿ ಹುಟ್ಟೋದು, ಅದು ಇನ್ನೊಂದು. ಎಲ್ಲಿ ಹುಟ್ಟಿದರೂ ಅವನು ಸನಾತನಿಯೇ, ಅದು ಬೇರೆ ವಿಷಯ. ಸನಾತನ ಧರ್ಮದ ಆಚೆಗೆ ಬೇರೆ ಧರ್ಮ ಇಲ್ಲಿವರೆಗೆ ಬಂದಿಲ್ಲ, ಇನ್ನು ಮುಂದೆ ಬರುವುದಿಲ್ಲ. ಎಲ್ಲ 100 ಭಾಷೆಯಲ್ಲಿ ಬರ್ಕೊಳ್ಳಿಬೇಕಾದ್ರೆ 2018ರಲ್ಲಿ ಪ್ಯಾರಿಸ್ ರಾಮಕೃಷ್ಣ ಆಶ್ರಮದಲ್ಲಿ ನಾನಿದ್ದೆ. ಸ್ವಿಟ್ಜರ್ಲ್ಯಾಂಡಿನ ಲೇಡಿ ಒಬ್ಬಳು ಬಂದು ಅಲ್ಲಿ ಯೋಗ ಕ್ಯಾಂಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ 1 ತಿಂಗಳ ಕಾಲ ನಡೆದಂಥ ಪ್ಯಾರಿಸ್ ಹತ್ರ ಗ್ರೆಡ್ಸ್ ಅಂತಿದೆ, ಗ್ರೆಡ್ಸ್ನಲ್ಲಿ ರಾಮಕೃಷ್ಣ ಮಿಷನ್ ಇದೆ. ನಾವು ಕರೆಯೋದು ಪ್ಯಾರಿಸ್ ರಾಮಕೃಷ್ಣ ಆಶ್ರಮ ಅಂತ. ದೊಡ್ಡದು 20 ಎಕರೆ ಜಾಗ.
ಯುರೋಪ್ನಲ್ಲೇ ಬಿಗ್ಗೆಸ್ಟ್ ಸೆಂಟರ್ ಅದು. ಅಲ್ಲಿ ಮಾಡ್ತಾ ಇರ್ತಾರೆ, ಯೋಗ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ನಾನೊಂದು 4 ಸಲ ಹೋಗಿದ್ದೀನಿ. ಯುರೋಪಿಗೆ ಹೋದಾಗ ಸಾಮಾನ್ಯವಾಗಿ, ಈ ಸಲ ಯುರೋಪಿಗೆ ಹೋದಾಗ ಹೋಗಲಿಲ್ಲ ಅಷ್ಟೇ. ಯುರೋಪಿಗೆ ಹೋದರೆ ಅಲ್ಲಿ ಸೆಂಟ್ರಿಗೆ ಹೋಗಿ ಬರ್ತೀವಿ ನಾವು, ನಾನು ವೀರೇಶಾನಂದರು ಎಲ್ಲ ಕೂಡ. ಅಲ್ಲಿ ಆ ಯೋಗ ಕ್ಯಾಂಪ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದವಳು, ಆ ವೇಳೆಗೆ ನಾವು ಪ್ಯಾರಿಸ್ ಆಶ್ರಮಕ್ಕೆ ಹೋಗಿ 3-4 ದಿನ ಆಗಿತ್ತು. ಮುಖ, ಒಬ್ಬರನ್ನೊಬ್ಬರು ಮುಖ ನೋಡೋದು, ಹಲೋ ಅನ್ನೋದು. ಫಾರಿನರ್ಸ್ ಎಲ್ಲ ಯಾರು ನೋಡಿದ್ರು ಹಲೋ ಅಂತಾರೆ, ಪರಿಚಯ ಇರಲಿ ಇಲ್ಲದೆ ಇರಲಿ, ಹಲೋ ಗುಡ್ ಮಾರ್ನಿಂಗ್ ಅಂತೆಲ್ಲ ಅಂತಿರ್ತಾರೆ. ಇಷ್ಟೇ ಆಗಿತ್ತು. ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಎಲ್ಲಿಯವ್ರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನೊಬ್ಬರು ಸನ್ಯಾಸಿ ಅಂತ ಆಯಮ್ಮನಿಗೆ ಗೊತ್ತು. ನನ್ನ ವೇಷ ನೋಡಿ ನಾನೊಬ್ಬ ರಾಮಕೃಷ್ಣ ಮೂಮೆಂಟ್ಗೆ ಸೇರಿದ ಸನ್ಯಾಸಿ ಅಂತ ಗೊತ್ತು. ಕೊನೆಯ ದಿನ ಬಂದು ನಮಸ್ಕಾರ ಮಾಡಿ, ಟುಡೇ ಐ ಆಮ್ ಟೇಕಿಂಗ್ ಲೀವ್ ಆಫ್ ಯು ಆಲ್ ಸ್ವಾಮೀಜಿ, ಪ್ಲೀಸ್ ಬ್ಲೆಸ್ ಮೀ. ಆವಾಗ ಕೇಳಿದೆ, ವಾಟ್ ಈಸ್ ಯುವರ್ ನೇಮ್, ವೇರ್ ಆರ್ ಯು ಫ್ರಮ್, ಹೌ ಲಾಂಗ್ ಯು ಹ್ಯಾವ್ ಬೀನ್ ದೇರ್ ಇನ್ ದಿಸ್ ಕ್ಯಾಂಪ್, ವರ್ ಯು ದೇರ್ ಸಿನ್ಸ್ ಬಿಗಿನಿಂಗ್ ಆರ್ ಯು ಕೇಮ್ ಅಂಡ್ ಜಾಯಿಂಡ್ ಸಮ್ವೇರ್ ಇನ್ ದಿ ಮಿಡ್ಲ್ ಎಲ್ಲ ಕೇಳಿದೆ ನಾನು. ಎಲ್ಲ ಉತ್ತರ ಕೊಟ್ಟರು. ವಾಟ್ ಈಸ್ ಯುವರ್ ನೇಮ್ ಅಂತಂದಾಗ ಅವಳು ಹೇಳಿದ್ದು, ಐ ಆಮ್ ಈಶ್ವರಿ, ಮೈ ನೇಮ್ ಈಸ್ ಈಶ್ವರಿ. ಸ್ವಿಟ್ಜರ್ಲ್ಯಾಂಡ್ ಲೇಡಿ ಅವಳು. ಈಶ್ವರಿ, is it your original name? No, my original name was Isabella. Now I have become Ishwari. Bless me Swamiji. What should I bless you with? ಕೇಳಿದೆ ನಾನು. ಏನು ಆಶೀರ್ವಾದ ಮಾಡಿ, ಏನು ಆಶೀರ್ವಾದ ಮಾಡಲಿ? ಹೇಳ್ತಾಳೆ, ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ನೀವು ಸ್ವಿಟ್ಜರ್ಲ್ಯಾಂಡ್ ನೋಡಿಬಿಟ್ರೆ ಭೂಲೋಕದಲ್ಲಿರ್ತಕ್ಕಂಥ ಗಂಧರ್ವ ಲೋಕ, ಸ್ವರ್ಗಲೋಕ. ಅಲ್ಲಿಯ ಟ್ರೈನು, ರೈಲ್ವೆ ಸ್ಟೇಷನ್ನು, ರಸ್ತೆ, ಇದೆಲ್ಲ ಅಮೇರಿಕ ಏನೂ ಇಲ್ಲ, ಸ್ವಿಟ್ಜರ್ಲ್ಯಾಂಡ್ ಮುಂದೆ ಏನೂ ಇಲ್ಲ. ಇಂಥ ದೇಶದಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ಬಯಸೋದೇನು? ಶ್ರೀಮಂತಿಕೆ, ಹಣ ಕಾಲು ಕಸವಾಗಬೇಕು. ಅಷ್ಟು ಯಾವುದಕ್ಕೂ ಕೊರತೆ ಇಲ್ಲ. ಅಷ್ಟೇ ಅಲ್ಲ, ಈ ಕೊರತೆ ಅಲ್ಲ, ಸಮೃದ್ಧಿ ಅನ್ನುವಂಥದ್ದು ಅರ್ಥವೇ ಇಲ್ಲ ಅದಕ್ಕೆ. ಅಷ್ಟರ ಮಟ್ಟಿಗೆ ಸಮೃದ್ಧಿ. ಆ ಸಮೃದ್ಧಿಯ ಮಧ್ಯೆ ಬದುಕಿರೋಳು ನೋಡೇ ಗೊತ್ತಾ ಶ್ರೀಮಂತಿಕೆ. ಮುಖ, ಬಟ್ಟೆ ಹಾಕ್ಕೊಂಡಿದ್ವಿ ಎಲ್ಲ ಗೊತ್ತಾಗುತ್ತೆ ಶ್ರೀಮಂತಿ. ಆಕೆ ಕೇಳ್ತಾಳೆ, ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ಮುಂದಿನ ಜನ್ಮದಲ್ಲಿ ನಾನು ಇಂಡಿಯಾದಲ್ಲಿ ಹುಟ್ಟೋ ಹಾಗೆ ಆಶೀರ್ವಾದ ಮಾಡಿ. ಇಲ್ಲಿರೋ ಬಡತನ ಅವಳಿಗೆ ಗೊತ್ತು, ಇಲ್ಲಿರೋ ರಾಜಕಾರಣಿಗಳು ಎಂಥವರು ಅಂತ ಗೊತ್ತು, ಇಲ್ಲಿ ಯಾರಿಗೆ ಓಟ್ ಹಾಕ್ತಾರೆ ಅಂತಲೂ ಗೊತ್ತು, ಎಲ್ಲ ಗೊತ್ತು ಅವಳಿಗೆ. ಮತ್ತು ತನ್ನ ದೇಶಕ್ಕೆ ಹೋಲಿಸಿದ್ರೆ ಎಂಥ ಬಡದೇಶ ಅಂತಲೂ ಗೊತ್ತು. ಇದೆಲ್ಲ ಗೊತ್ತಿದ್ದು ಕೇಳ್ತಾ ಇದ್ದಾಳೆ, ಈ ದೇಶದಲ್ಲಿ ಹುಟ್ಟಬೇಕು. ಕಾರಣ ಏನು? ಏನಿರಬಹುದು ಕಾರಣ? ಕಾರಣ ಇಷ್ಟೇ, ಮನುಷ್ಯನ ಮನಸ್ಸನ್ನು ಅತ್ಯಂತ ಅದ್ಭುತವಾಗಿ ಆಕರ್ಷಿಸುವಂಥದ್ದು ಕೇವಲ ಒಂದು ಮಾತ್ರ. ಅದರ ಆಕರ್ಷಣೆ ಹುಟ್ಟಿಲ್ಲ ಅಂದರೆ ಅವನಿನ್ನೂ ಪೂರ್ತಿಯಾಗಿ ಮನುಷ್ಯನಾಗಿ ವಿಕಾಸಗೊಂಡಿಲ್ಲ. ಮನುಷ್ಯರಾಗಿ ಕಾಣುವವರೆಲ್ಲರೂ ಮನುಷ್ಯರಾಗೇನೂ ಆಗಿಲ್ಲ. ಮನುಷ್ಯರಾಗಿ ಕಾಣುವುದು ಬೇರೆ, ಮನುಷ್ಯರಾಗುವುದು ಬೇರೆ. ಇದನ್ನು ಮೊಟ್ಟ ಮೊದಲು ಕಂಡು ಹಿಡಿದಿದ್ದು ಸನಾತನ ಸಂಸ್ಕೃತಿಯೇ. ಈ ಜಗತ್ತಿನ ಅದ್ಭುತವಾದ ರಹಸ್ಯಗಳನ್ನೆಲ್ಲ ಒಂದನ್ನೂ ಬಿಡದೆ ಮೊದಲಿಂದ ಕೊನೆಯವರೆಗೂ ಮನುಷ್ಯನಿಗೆ ಅವಶ್ಯಕವಾದ ಸತ್ಯಗಳು, ಅವಶ್ಯಕವಾದ ಜ್ಞಾನಗಳು ಏನೇನಿದೆಯೋ ಅದನ್ನೆಲ್ಲವನ್ನು ಒಂದನ್ನು ಬಿಡದೆ ರಂಗನಾಥನಂಜ ಹೇಳ್ತಾರೆ, ಎವ್ರಿ ಇಂಚ್ ಆಫ್ ದಿ ಮ್ಯಾಪ್, ಎವ್ರಿ ಇಂಚ್ ಆಫ್ ದಿ ಮ್ಯಾಪ್ ಈಸ್ ಮಾರ್ಕ್ಡ್, ಎವ್ರಿ ಇಂಚ್ ಆಫ್ ದಿ ಮ್ಯಾಪ್ ಈಸ್ ಮಾರ್ಕ್ಡ್. ಮನುಷ್ಯನಿಗೆ ಅವಶ್ಯಕವಾದ ಪ್ರತಿಯೊಂದನ್ನು ಬುದ್ಧ ಪೂರ್ವ ಕೆಲವು 1000 ವರ್ಷಗಳ ಹಿಂದೆ ಕಂಡು ಹಿಡಿದು ನಮ್ಮ ಮುಂದೆ ಇಟ್ಟರು. ಇದು ನಮಗೆ ಅರ್ಥವಾಗುವುದಿಲ್ಲ. ಜಪಾನಿನ, ನಮ್ಮ ದೇಶದ ಟ್ಯಾಗೋರ್ ಹೇಗೋ ಹಾಗೆ ಜಪಾನ್ಗೆ ಒಬ್ಬ ದೊಡ್ಡ ಮುತ್ಸದ್ದಿ ಚಿಂತಕ ಇದ್ದಾನೆ, ಒಕಾಕುರ. ವಿವೇಕಾನಂದರನ್ನು ಜಪಾನಿಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ ಅವನು. ಸ್ವಾಮೀಜಿಯ ಆ ಧೀಶಕ್ತಿ, ಆ ಧೀಮಂತಿಕೆಯ ವ್ಯಕ್ತಿತ್ವ ಇದೆಲ್ಲ ಕಂಡು ಮಾರು ಹೋಗಿ ಅವರೊಬ್ಬ ಏಷ್ಯನ್, ವಿವೇಕಾನಂದರೊಬ್ಬ ಏಷ್ಯನ್ ಅಂತ ಹೆಮ್ಮೆ ಪಡ್ತಿದ್ದ ಅವನು. ಅವರು ಏಷ್ಯಾಗೆ ಸೇರಿದವರು. ಆ ವಕಾಕುರ ಹೇಳ್ತಾನೆ, ಬುದ್ಧ ಪೂರ್ವದ ದಿನಗಳಲ್ಲೂ ಭಾರತ ತನ್ನ ಜ್ಞಾನವನ್ನು ಜಗತ್ತಿನ ಮೂಲೆ ಮೂಲೆಗೂ ಹರಡಿ ಇಡೀ ಪ್ರಪಂಚವೇ ತನಗೆ ಕೃತಜ್ಞರಾಗಿರುವಂತೆ ನೋಡಿಕೊಂಡಿದೆ. ನಾವು ವಿ ಆರ್ ಆಲ್ಸೋ ದಿ ಕಾಂಕರರ್ಸ್. ಇಂಗ್ಲೆಂಡ್ ಒಂದೇ ವರ್ಲ್ಡ್ ಕಾಂಕರಿಂಗ್ ನೇಷನ್ ಅಲ್ಲ, ನಾವು ವರ್ಲ್ಡ್ ಕಾಂಕರಿಂಗ್ ನೇಷನ್ನೇ.
ಅವ್ರ ಹಾಗೆ ಬಂದೂಕ್ ತಗೊಂಡು ಕತ್ತಿ ತಗೊಂಡು ಅವನು ಹೊಡೆದು ಇವನು ಬಡಿದು ಅದನ್ನು ಬಡಿದು ಹಾಕಿ ಅದನ್ನು ಬೀಳಿಸಿ ಇದನ್ನು ಕೆಡವಿ ಹೀಗೆ ನಾವು ಜಗತ್ತು ಗೆದ್ದವರಲ್ಲ. ಜಗತ್ತಿಗೆ ಜ್ಞಾನ ಕೊಟ್ಟು ಎಂಥ ಜ್ಞಾನ ಕೊಟ್ರಿ, ನಮ್ಗೆ ಎಷ್ಟು ಒಳ್ಳೇದು ಮಾಡಿದ್ರಿ ಅಂತ ಅವರೇ ನಮ್ಮನ್ನ ತಮ್ಮ ಹಿರಿಯರನ್ನಾಗಿ ಒಪ್ಪಿಕೊಳ್ಳುವಂತೆ ಮಾಡಿದವರು ನಾವು. ಋಗ್ವೇದದಲ್ಲಿ ಈ ಒಂದು ಗುರಿ ಭಾರತೀಯ ಎಲ್ಲರ ಮುಂದೇನು ಈ ಗುರಿಯನ್ನು ಇಡಲಾಗಿದೆ. ಕೃಣ್ವಂತೋ ವಿಶ್ವಮಾರ್ಯಂ, ಇಡೀ ವಿಶ್ವವನ್ನು ಆರ್ಯರನ್ನಾಗಿಸೋಣ. ಆರ್ಯರನ್ನಾಗಿಸುವುದು ಅಂದರೆ ಮತ್ತೊಮ್ಮೆ ಅದು ಯಾವುದೋ ಏನೇನು ಹೇಳ್ಕೊಂಡು ಕಾಗಕ್ಕ ಗುಬ್ಬಕ್ಕನ ಕತೆ ಚಂದಮಾಮ ಕತೆ ಹೇಳ್ತಾ ಇದ್ದಾರಲ್ಲ, ಆರ್ಯ ಅಂದರೆ ಅದೆಲ್ಲ ಆರ್ಯ ಅಂದರೆ. ಆರ್ಯ ಅಂದರೆ ಜ್ಞಾನಿ, ಗೌರವಾನ್ವಿತ, ಹಿರಿಯ, ಯಾರ ಮಾರ್ಗದರ್ಶನದಲ್ಲಿ ನಾವು ನಡೆದರೆ ಸರಿಯಾಗಿ ಬದುಕ್ತೀವೋ, ಜೀವನದಲ್ಲಿ ರಿಗ್ರೆಟ್ಸ್ ಬರೋದಿಲ್ವೋ ಅವನು ಆರ್ಯ. ಮಹಾಕುಲ ಕುಲೀನ್ ಆರ್ಯ ಸಭ್ಯ ಸಜ್ಜನ ಸಾಧವ, ಆರ್ಯನ ಡೆಫಿನೇಷನ್ ಇರೋದು. ಹೀಗೆ ವಕಾಕುರ ಹೇಳ್ತಾನೆ, ಆವತ್ತೇ ಜಗತ್ತು ಭಾರತೀಯರನ್ನ ತಮ್ಮ ಹಿರಿಯರು ಅಂತ ಒಪ್ಪಿಕೊಂಡಿದೆ. ಅದು ಅರ್ಥವಾದವರಿಗೆ ಅರ್ಥವಾಗುತ್ತೆ. ಈ ಇಸಾಬೆಲಾಗ್ ಅರ್ಥವಾಯಿತು. ಮನುಷ್ಯನ ಮನಸ್ಸನ್ನು ಆಕರ್ಷಿಸುವುದರಲ್ಲಿ ನೆನಪಿಟ್ಕೋಬೇಕು ನಾವು, ಅತ್ಯಂತ ಪ್ರಬಲವಾದ್ದು ಯಾವುದೇ ಮನುಷ್ಯನ ಮನಸ್ಸನ್ನು ಆಕರ್ಷಿಸಿ ಸಾರ್ವಕಾಲಿಕವಾಗಿ ಅವನ ಎಲ್ಲ ಸಮಸ್ಯೆಗಳಿಂದ ಪಾರಾಗುವಂತೆ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಜ್ಞಾನಕ್ಕೆ ಮಾತ್ರ. ಆ ಜ್ಞಾನವನ್ನು ನಿರ್ಮಿಸಿದ್ದು, ಅದಕ್ಕೆ ಜನ್ಮ ಕೊಟ್ಟಿದ್ದು, ಅದನ್ನು ಬೆಳೆಸಿದ್ದು, ವಿಶ್ವದಾದ್ಯಂತ ಅದನ್ನು ಹರಡಿದ್ದು ಈ ದೇಶ. ಇದು ಯಾರಿಗೆ ಅರ್ಥವಾಗುತ್ತೆ ಅವರು ಪೂರ್ಣ ಪ್ರಮಾಣದಲ್ಲಿ ಮನುಷ್ಯರಾಗಿ ವಿಕಾಸ ಹೊಂದಿದ್ದಾರೆ. ಅರ್ಥವಾಗದೆ ಬೇರೆ ಬೇರೆ ಕಡೆ ಮನಸ್ಸು ಹೋಗ್ತಾ ಇದ್ದರೆ ಅವರು ಪೂರ್ಣ ಪ್ರಮಾಣದಲ್ಲಿ ಮನುಷ್ಯರಾಗಿ ವಿಕಾಸ ಹೊಂದಿಲ್ಲ. ಅವರಲ್ಲಿ ಇನ್ನೂ ಮೃಗತ್ವ ಇದೆ. ಮೃಗದಿಂದಲೇ ಮನುಷ್ಯನಾಗಿರೋದು. ಆದರೆ ಆ ಮೃಗತ್ವದ ಛಾಯೆ, ಮೃಗತ್ವದ ದಿ ಪ್ರೆಷರ್ ಆಫ್ ದಿ ಲೆಜಸಿ, ರಂಗನಾಥಾನಂದಜಿ ಅದನ್ನು ಬಹಳ ಚೆನ್ನಾಗಿ ಹೆಸರಿಡ್ತಾರೆ. ದಿ ಪ್ರೆಷರ್ ಆಫ್ ದಿ ಲೆಜಸಿ, ಈ ಹಿಂದಿನ ಪರಂಪರೆಯ ಪ್ರೆಷರ್, ಮೃಗತ್ವದ ಪ್ರೆಷರ್ ಇನ್ನೂ ಹೋಗಿಲ್ಲ. ಜ್ಞಾನವನ್ನು ಬಿಟ್ಟು ಬೇರೆ ಯಾವುದ್ರ ಕಡೆಗಾದರೂ ಇನ್ನೂ ಗಮನ ಜಾಸ್ತಿ ಬಂದಿದ್ರೆ, ಬೇರೆ ಕಡೆಗೆ ಬರಲಿ, ಗಮನ ಬರಲಿ, ಬೇರೆ ಎಲ್ಲ ಬಿಟ್ಬಿಡೋಕ್ಕಾಗಲ್ಲ. ಆದರೆ ನೆನ್ಪಿಟ್ಕೋಬೇಕು, ಜ್ಞಾನವೇ ಜೀವನದ ಪ್ರಧಾನ ಗುರಿ. ಈಗ ಸದ್ಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಾನು ಅದನ್ನು ಮನಸ್ಸು ಕೊಡೋಕ್ಕಾಗ್ತಾ ಇಲ್ಲ. ನೋಡೋಣ, ಅದಕ್ಕೆ ಅನುಕೂಲಕರವಾಗುವಂತೆ ಇವತ್ತು ಮನಸ್ಸು ಯಾವುದರ ಕಡೆಗೆ ಎಳಿತಾ ಇದೆಯೋ ಅದನ್ನೆಲ್ಲ ಉಪಯೋಗ ಮಾಡಿಕೊಳ್ಳೋಣ. ಉದಾಹರಣೆಗೆ ಹಣ. ಮನಸ್ಸು ಹಣದ ಕಡೆಗೆ ಬಹಳ ಎಳಿತಾ ಇದೆ. ಹಣ ಮಾಡು, ಯಾರು ಬೇಡ ಅಂದರು, ಹಣ ಮಾಡು. ಆದರೆ ಆ ಹಣದಿಂದ ನೂರಾರು ಪುಸ್ತಕಗಳನ್ನು ಕೊಂಡುಕೋ. ಆ ಹಣದಿಂದ ಸಾಧು ಸಂತರನ್ನ, ಜ್ಞಾನಿಗಳನ್ನ ನಿಮ್ಮೂರಿಗೆ ಕರ್ಕೊಂಡು ಬಾ, ಅವ್ರ ಕೈಲಿ ಪ್ರವಚನ ಮಾಡಿಸು. ಅವರೆಲ್ಲ ಇಷ್ಟೆಲ್ಲ ಜ್ಞಾನ ಹೇಗೆ ಪಡ್ಕೊಂಡ್ರು ಅಂತ ಕೇಳು. ಆ ರೀತಿಯಲ್ಲಿ ಜ್ಞಾನ ಪಡ್ಕೊಳ್ಳೋದಕ್ಕೆ ಊರಿನಲ್ಲಿ ವಾತಾವರಣ ನಿರ್ಮಾಣ ಮಾಡು. ನಿನ್ನ ಹಣವನ್ನು ಈ ರೀತಿಯಲ್ಲಿ ವಿನಿಯೋಗ ಮಾಡು. ಎಲ್ಲ ಊರುಗಳಲ್ಲೂ ಒಂದೊಂದು ಲೈಬ್ರರಿ ಮಾಡು. ನೀನು ಜ್ಞಾನಿಯಾಗು. ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ಜಾತಿ, ಕುಲ ಇವರೆಲ್ಲರೂ ಜ್ಞಾನಿಗಳಾಗುವುದಕ್ಕೆ ಈ ಹಣವನ್ನು ಉಪಯೋಗಿಸು. ಹಣವಿಲ್ಲದೆ ಏನೂ ನಡೆಯೋದಿಲ್ಲ. ಆದರೆ ಹಣವನ್ನು ಇಟ್ಟುಕೊಂಡು ಸುಮ್ಮನಾಗಬಾರದು. ಹಣದಿಂದ ನೋಡಬೇಕಾದ ಜಾಗಗಳನ್ನು ನೋಡಬೇಕು, ಓದಬೇಕಾದ ಪುಸ್ತಕಗಳನ್ನು ಓದಬೇಕು, ಯಾರ ಸಂಗೀತವನ್ನು ಕೇಳಬೇಕು, ಧ್ಯಾನವನ್ನು ಮಾಡೋದನ್ನು ಕಲ್ತ್ಕೊಳ್ಬೇಕಾದ್ರಿಂದ ಎಲ್ಲ ರೀತಿಯಲ್ಲಿ ಮನುಷ್ಯನ ಸಮೃದ್ಧಿಗೆ, ಶ್ರೀಮಂತಿಕೆಗೆ, ಪರಿಪೂರ್ಣತೆಗೆ ಏನೇನು ಬೇಕೋ ಅದನ್ನೆಲ್ಲ ಮನುಷ್ಯನಾದವನು ಪಡ್ಕೊಳ್ಬೇಕು. ಅದಕ್ಕೆ ಈ ಹಣವನ್ನು ಉಪಯೋಗಿಸಿಕೊಳ್ಬೇಕು. ಅಧಿಕಾರ, ಹಣ ಇವೆಲ್ಲ ನಮ್ಮನ್ನು ಆಕರ್ಷಿಸುತ್ತವೆ. ಹೆಣ್ಣು, ಹಣ, ಅಧಿಕಾರ ಇವೆಲ್ಲ ಆಕರ್ಷಿಸುತ್ತವೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇವೆಲ್ಲವೂ ಮಾಯೆ, ಇವೆಲ್ಲವೂ ಮಾಯೆ, ಅವಿದ್ಯಾ ಮಾಯೆ. ಅವುಗಳಲ್ಲೇ ಮುಳುಗು ಬಿಟ್ರೆ ನಿನ್ನನ್ನು ಕೆಳಕ್ಕೆ ಎಳೆದುಕೊಂಡು ಹೋಗುತ್ತೆ. ನಿನ್ನ ವಿಕಾಸವಾಗದಂತೆ, ನಿನ್ನ ಸಂಕೋಚವಾಗುವಂತೆ ನೋಡಿಕೊಳ್ಳುತ್ತದೆ. ಯಾವ ಜೀವಿಯು ಮೇಲಕ್ಕೂ ಹೋಗಬಲ್ಲ, ಕೆಳಕ್ಕೂ ಬರಬಲ್ಲ. ಇವತ್ತು ನಾವು ಮನುಷ್ಯರು, ನಾವು ಇದ್ದಕ್ಕಿದ್ದ ಹಾಗೆ ಕೋತಿಗಳಾಗ್ಬಿಡ್ಬೋದು, ಮೇಕೆಗಳಾಗ್ಬಿಡ್ಬೋದು. ಒಬ್ಬ ವ್ಯಕ್ತಿ ಮೇಕೆಯಾಗಿದ್ದು ಆ ಮೇಕೆಯನ್ನ ದಕ್ಷಿಣೇಶ್ವರದ ದೇವಸ್ಥಾನದಲ್ಲಿ ಬಲಿ ಕೊಟ್ಟಿದ್ದನ್ನು ರಾಮಕೃಷ್ಣನ್ ನೋಡ್ತಾರೆ. ಒಂದು ಮೇಕೆ ಅರಚ್ತಾ ಇರುತ್ತೆ ಮೇಕೆ. ಒಬ್ಬ ಸಾಧು ಬರ್ತಾರೆ, ಆ ಮೇಕೆಯನ್ನು ಬಲಿ ಕೊಡೋದು ಸಾಧು ನೋಡ್ತಾನೆ. ಅಮ್ಮ, ಏನಮ್ಮ ಇದು? ದೊಡ್ಡ ಸಾಧಕ ಅವನು, ಕಾಳಿಯ ಆರಾಧಕ. ಏನಮ್ಮ ಇದು? ನಿನಗಿದೆಲ್ಲ ನೈವೇದ್ಯಗಳು ಬೇಕಾ? ನಿನಗಿದೆಲ್ಲ ನೈವೇದ್ಯಗಳು ಬೇಕಾ? ಆವಾಗ ಜಗನ್ಮಾತೆ ಹೇಳ್ತಾಳೆ, ಅವನು ಹಿಂದಿನ ಜನ್ಮದಲ್ಲಿ ಪರಮ ಅತ್ಯಾಚಾರಿಯಾಗಿದ್ದ, ಗೊತ್ತೇನೋ?
ಹಿಂದಿನ ಜನ್ಮದಲ್ಲಿ ಪರಮ ಅತ್ಯಾಚಾರಿ, ನಾನು ಹೇಳೋದಿಲ್ಲ ಅದನ್ನ, ಆ ರೀತಿ ಅತ್ಯಾಚಾರಿ, ಕಿವಿ ಕೇಳಬಾರದು ಅಂಥ ಅತ್ಯಾಚಾರಿಯಾಗಿದ್ದ. ಆದ್ದರಿಂದ ಇದು ಈ ಜನ್ಮದಲ್ಲಿ ಅವನಿಗೆ ಈ ಜನ್ಮ ಬಂತು, ಇವಾಗ ಈ ಜನ್ಮ ಬಂತು ಅಂತ ಜಗನ್ಮಾತ ಹೇಳಿ ಸುಮ್ಮನಾಗಲಿಲ್ಲ. ಇದೆಲ್ಲ ನಿನಗೆ ಯಾಕೆ ಅಂತ ಕೇಳಿಲ್ಲ ಸಾಧಕನಿಗೆ. ಇದೆಲ್ಲ ನಿನಗೆ ಯಾಕೆ, ನಾನು ನೋಡ್ಕೊಳ್ಳೋದು ಇದನ್ನೆಲ್ಲ ಅನ್ನೋ ಭಾವದಲ್ಲಿ. ಇದೆಲ್ಲ ರಾಮಕೃಷ್ಣರು ಇದನ್ನು ನೋಡಿ ದಿಮ್ಮೂಢರಾಗ್ತಾರೆ. ಅಮ್ಮ, ಏನಿದು ನಿನ್ನ ಲೀಲೆ, ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಈ ಜಗತ್ತು. ಮನುಷ್ಯ ವಿಕಾಸವನ್ನೂ ಹೊಂದಬಲ್ಲ, ಸಂಕೋಚವನ್ನು ಹೊಂದಬಲ್ಲ. ಸಂಕೋಚಕ್ಕೆ ನಮ್ಮನ್ನು ಎಳೆದುಕೊಂಡು ಹೋಗುವಂತಹದ್ದು ಸರಿಯಾದ ತಿಳುವಳಿಕೆ ಇಲ್ಲದೆ ಯಾವುದನ್ನೋ ಗುರಿಯಾಗಿಟ್ಕೊಳ್ಳೋದು. ಅಷ್ಟೇ ಅಲ್ಲ, ಆ ಗುರಿಯನ್ನು ಸಾಧಿಸುವುದಕ್ಕೆ ಯಾವ ಮಾರ್ಗವನ್ನು ಬೇಕಾದರೂ ಬಳಸಿಕೊಳ್ಳೋದು. ಇಡೀ ಮನುಷ್ಯನ ದುಃಖಕ್ಕೆ ಕಾರಣ ಇಷ್ಟೇ, ಅವನ ಗುರಿ ಸರಿಯಿಲ್ಲ ಮತ್ತು ಗುರಿಯನ್ನು ಸಾಧಿಸುವುದಕ್ಕೆ ಅವನು ಬಳಸಿಕೊಂಡಿರುವ ಮಾರ್ಗ ಸರಿಯಿಲ್ಲ. ಇದರ ಆಚೆಗೆ ಅವನ ದುಃಖಕ್ಕೆ ಬೇರೆ ಯಾವ ಕಾರಣಗಳೂ ಇಲ್ಲ. ಇದೆಲ್ಲ ತಿಳ್ಕೊಳ್ಬೇಕಾದ್ದೇ ಸತ್ಸಂಗ. ಇದೆಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ ಸತ್ಸಂಗ. ಎಷ್ಟು ಎನರ್ಜಿ ವೇಸ್ಟು, ಎಷ್ಟು ಟೈಮ್ ವೇಸ್ಟು, ಎಷ್ಟು ಸುಮ್ಮನೆ ಹತ್ವಿ, ಸುಮ್ಮನೆ ದಿನಗಳನ್ನು ಹಾಳು ಮಾಡಿಕೊಂಡ್ವಿ. ಐನ್ಸ್ಟೈನ್ ಹೇಳ್ತಾರೆ, ಪ್ರತಿ ಹ್ಯೂಮನ್ ಬ್ರೈನ್ಗೆ 8 ನೋಬೆಲ್ ಪ್ರೈಸ್ ಪಡ್ಕೊಳ್ಳುವಷ್ಟು ಸಾಮರ್ಥ್ಯ ಇದೆ. ಎಲ್ಲಿ ಹೋಯ್ತು ನಮ್ಮ ಬ್ರೈನ್ ಪವರ್? ಹಾಗಾದರೆ 1 ನೋಬೆಲ್ ಪ್ರೈಸ್ ಬಂತ? ಎಷ್ಟು ವೇಸ್ಟ್ ಆಯಿತು ಹಾಗಾದರೆ ನಮ್ಮ ಲೈಫ್ ವೇಸ್ಟ್ ಆಗ್ತಾ ಇರುತ್ತೆ. ಯಾಕೆ? ಸರಿಯಾದ ತಿಳುವಳಿಕೆ, ಕೆಲವು ಕಾನ್ಸೆಪ್ಟ್ಸ್, ಫಂಡಮೆಂಟಲ್ ಕಾನ್ಸೆಪ್ಟ್ಸ್. ಜೀವನದಲ್ಲಿ ಗುರಿ ಏನು? ಜೀವನದಲ್ಲಿ ಗುರಿ ಇಷ್ಟೇ. ವಿಜ್ಞಾನ ಹೇಳೋದು ಅದೇ, ಸನಾತನ ಸಂಸ್ಕೃತಿ ಹೇಳೋದು ಅದೇ. ಏನದು? ಪೂರ್ಣ ಪ್ರಮಾಣದಲ್ಲಿ ವಿಕಾಸವನ್ನು ಹೊಂದು. ಅದರ ಆಚೆಗೆ ಅಮೀಬಾ ಆಗಿದ್ದಂಥ ಒಂದು ಜೀವಿ ಇವತ್ತು ಮನುಷ್ಯನಾಗಿದ್ದೀಯ. ಇರುವೆ ಆದೆ, ಏನೇನೋ ಆದೆ, ಹಾವಾದೆ, ಇಲಿ ಆದೆ, ಮತ್ತೊಂದಾದೆ, ಹಕ್ಕಿಯಾದೆ, ಹುಲಿಯಾದೆ, ಚಿಂಪಾಂಜಿ ಆದೆ, ಮನುಷ್ಯನಾದೆ. ಮನುಷ್ಯದಲ್ಲೂ ಏನೇನೋ ಹಾಕೊಂಡು ಬಂದೆ. ಈಗ ನೀನು ಏನಾಗಬೇಕು ಅಂದರೆ ಅದರ ಆಚೆಗೆ ಇನ್ಯಾವುದು ವಿಕಾಸವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ವಿಕಾಸದ ತುದಿಯನ್ನು ಮುಟ್ಟು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ. ನಹಿ ಜ್ಞಾನೇನ ಸದೃಶಂ. ಚೆನ್ನಾಗಿದೆ ನನ್ನ ಸಬ್ಜೆಕ್ಟ್. ವಿವೇಕಾನಂದ ಒತ್ತಿ ಹೇಳ್ತಾರೆ, ಮನುಷ್ಯ ಜನ್ಮದ ಗುರಿ ಸುಖ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ. ಸುಖವಲ್ಲ ಮನುಷ್ಯ ಜನ್ಮದ ಗುರಿ, ಜ್ಞಾನ. ಏಕೆಂದ್ರೆ ಸುಖದಿಂದ ಕಷ್ಟಗಳು ಹೋಗುತ್ತವೆ, ಸುಖದಿಂದ ಕಷ್ಟಗಳೆಲ್ಲ ಪರಿಹಾರವಾಗುತ್ತವೆ, ಸುಖದಿಂದ ದುಃಖ ಪರಿಹಾರವಾಗುವುದಿಲ್ಲ. ಬೆಳ್ಳಿ ತಟ್ಟೆ, ಬಂಗಾರದ ತಟ್ಟೆ ಜೀರ್ಣಶಕ್ತಿಯನ್ನು ಕೊಡಲಾರದು. ಏರ್ ಕಂಡೀಷನ್ ರೂಮು ನಿದ್ದೆ ಕೊಡಲಾರದು. ಇಂಟರ್ನ್ಯಾಷನಲ್ ಸ್ಕೂಲ್, ಹಾರ್ವರ್ಡ್ ಯೂನಿವರ್ಸಿಟಿ ನಿಮ್ಮ ಬ್ರೈನ್ ಪವರ್ ಜಾಸ್ತಿ ಮಾಡಲಾರದು, ಗ್ರಹಿಕಾ ಶಕ್ತಿಯನ್ನು ಜಾಸ್ತಿ ಮಾಡಲಾರದು. ಹಾರ್ವರ್ಡ್ ಯೂನಿವರ್ಸಿಟಿ, ಇಂಟರ್ನ್ಯಾಷನಲ್ ಸ್ಕೂಲ್, ಪಬ್ಲಿಕ್ ಸ್ಕೂಲ್, ಬೆಳ್ಳಿ ತಟ್ಟೆ, ಏರ್ ಕಂಡೀಷನ್ ರೂಮ್, ಏನು ದೊಡ್ಡ ಇವೆಲ್ಲ ಸುಖವನ್ನು ಕೊಡುವಂತಹದ್ದು, ದುಃಖವನ್ನು ಹೋಗಿಸುವಂತಹದ್ದಲ್ಲ. ದುಃಖಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ ನಾನು ಯಾವುದನ್ನು ಜೀವನದಲ್ಲಿ ಗುರಿಯಾಗಿಟ್ಕೋಬೇಕು, ಯಾವ ಮಾರ್ಗವನ್ನು ಅನುಸರಿಸಬೇಕು, ಯಾವುದನ್ನು ಪ್ರಧಾನ ಗುರಿಯಾಗಿಟ್ಕೊಳ್ಬೇಕು, ಯಾವುದನ್ನು ಪೂರಕ ಗುರಿಗಳನ್ನಾಗಿಟ್ಕೊಳ್ಬೇಕು. ಪ್ರಧಾನ ಗುರಿಯನ್ನಾಗಿ ಇಟ್ಕೊಂಡು ಅದೇ ಪ್ರಧಾನ, ಅದೇ ಪೂರಕ ಅಂತ ಆ ನಿಟ್ಟಿನಲ್ಲೇ ಕೆಲಸ ಮಾಡೋಕೆ ನನ್ನ ಕೈಲಾಗುತ್ತಾ? ಒಂದು ವೇಳೆ ಪ್ರಧಾನ ಗುರಿಯನ್ನಾಗಿ ಅದನ್ನೇ ಇಟ್ಕೊಳ್ಳಿಲ್ಲ ಅಂದರೆ ನಿರ್ವಿಕಲ್ಪ ಸಮಾಧಿ ಅಂತ ಕರಿತೀವಿ ಅದಕ್ಕೆ. ಪ್ರತಿ ಮನುಷ್ಯನು ಬೇಕಿದ್ದೋ ಬೇಡವಾಗಿದ್ದೋ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ದಿನ ನಿರ್ವಿಕಲ್ಪ ಸಮಾಧಿಯನ್ನು ಪಡ್ಕೊಳ್ಳಿಲ್ಲ ಅಂದರೆ ಅವನಿಗೆ ದುಃಖಗಳಿಂದ ಬಿಡುಗಡೆ ಯಾವ ಕಾಲಕ್ಕೂ ಇಲ್ಲ. ಆದರೆ ಇವತ್ತು ನಮ್ಮ ಮನಸ್ಸು ಅದರ ಕಡೆಗೆ ಆಕರ್ಷಿತವಾಗಲ್ಲ, ಅದರ ವಿರುದ್ಧ ದಿಕ್ಕಿನಲ್ಲಿ ಆಕರ್ಷಿತವಾಗಿದೆ. ಚಿಂತೆ ಇಲ್ಲ, ವಿರುದ್ಧ ದಿಕ್ಕಿನಲ್ಲಿ ಆಕರ್ಷಿತವಾಗಿದ್ದರೂ ಅದನ್ನು ಯಾರು ಗುರಿಯಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ಆ ದಿಕ್ಕಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆ ಸಹವಾಸವಾದರೂ ಮಾಡ್ತಾ ಬಾ, ಸತ್ಸಂಗ ಮಾಡ್ತಾ ಬಾ, ಅವರ ಜೊತೆ ಸಹವಾಸ ಮಾಡು. ಆ ಪುಸ್ತಕಗಳನ್ನು ಓದು ಅಥವಾ ಮನೆಯಲ್ಲಿಡು. ಯಾರಾದರೂ ಓದೋದು ಆಗಾಗ ಸ್ವಲ್ಪ ನಿನ್ನ ಕಿವಿಗೆ ಬೀಳ್ತಾ ಇರಲಿ. ಇವತ್ತು ನಿನಗೆ ಆ ಗುರಿ ಇಲ್ಲ, ಅದರ ಚಿಂತೆ ಇಲ್ಲ. ಗುರಿಯಾಗಿ ಇಟ್ಟುಕೊಂಡಿರುವವರ ಗೌರವಿಸು, ಅವರನ್ನು ಗೌರವಿಸು. ರಾಮಕೃಷ್ಣರು ಹೇಳ್ತಾರೆ, ಭಗವಂತನ ದಾಸ ನಾನು ಅಂತ ಪರಿಗಣಿಸಬೇಕು. ಇದು ಒಂದು ಅದ್ಭುತವಾದಂತಹ ಒಂದು ಉಪಾಯ. ಯಾಕೆಂದ್ರೆ ನೀನು ಯಾರ ದಾಸನಾಗಿ ಹೃತ್ಪೂರ್ವಕವಾಗಿ ಕೆಲಸ ಮಾಡ್ತೀಯೋ, ಯಾರನ್ನು ಹೃತ್ಪೂರ್ವಕವಾಗಿ ನಿನ್ನ ಯಜಮಾನ ಅಂತ ಒಪ್ಕೊಂಡ್ಬಿಡ್ತೀಯೋ ಅವನ ಲಕ್ಷಣಗಳು ನಿನ್ನಲ್ಲಿ ಬರುವುದಕ್ಕೆ ಪ್ರಾರಂಭವಾಗುತ್ತವೆ.
ಭಗವಂತನನ್ನು ನೀನು ನನ್ನ ಪ್ರಭು ಅಂತ ಹೃತ್ಪೂರ್ವಕವಾಗಿ ಒಪ್ಕೊಂಡ್ಬಿಟ್ರೆ ಅವನ ಲಕ್ಷಣಗಳು ನಿನ್ನಲ್ಲಿ ಬರೋದಕ್ಕೆ ಪ್ರಾರಂಭವಾಗುತ್ತವೆ. ಪ್ರಧಾನ ಗುರಿ ಇದು, ಆದರೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನಿನಗೆ ಅನಿಸಿದೆಯಾ, ಅದನ್ನು ಪ್ರಧಾನ ಗುರಿಯಾಗಿ ಇಟ್ಕೊಂಡ ವ್ಯಕ್ತಿಯನ್ನ ನಿಮ್ಮ ದಾಸ ನಾನು ಅಂತ ಒಪ್ಕೊಳ್ಳುವಷ್ಟು ಸೌಜನ್ಯ, ನಮ್ರತೆ, ವಿನಯ ನಿನ್ನಲ್ಲಿದೆಯಾ, ಹಾಗಾದರೆ ನಿನಗೊಂದು ದಾರಿ ಇದೆ, ನಿನಗೊಂದು ಮಾರ್ಗ ಇದೆ, ನಿನಗೊಂದು ಅವಕಾಶ ಇದೆ. ಹೀಗಾಗಿ ಜೀವನದಲ್ಲಿ ಗುರಿಯಾಗಿರ್ತಕ್ಕಂಥದ್ದು ಯಾವುದು, ಅದನ್ನು ಪಡ್ಕೊಳ್ಳೋ ಮಾರ್ಗ ಯಾವುದು? ನಾವು ಮನುಷ್ಯರಾಗಿದ್ದು ಮಾತ್ರಕ್ಕೆ, ಕಾಣ್ತಾ ಇರೋದು ಮಾತ್ರಕ್ಕೆ ನಾವು ಮನುಷ್ಯರಾಗಿದ್ದೀವ? ಮನುಷ್ಯನಲ್ಲಿ 1000 ರೀತಿಯ ಗ್ರಡೇಷನ್ಸ್ ಇದೆ. ನೋಡೋದಕ್ಕೆಲ್ಲರೂ ಮನುಷ್ಯರು, ಎಲ್ಲ ಹೇಳ್ತಾರೆ ಹರಿಯುವುದು ಒಂದೇ ರಕ್ತ, ರಕ್ತ ಹರಿಯೋದು ಒಂದೇ, ಉಸಿರಾಡುವ ಗಾಳಿ ಒಂದೇ. ಪುರುಷೋತ್ತಮಾಂಜಿ ಬಹಳ ಚೆನ್ನಾಗಿ ಹೇಳ್ತಿದ್ರು, ಉಪಯೋಗಿಸುವ ತಟ್ಟೆ, ತಿನ್ನುವ ಅನ್ನ ಎರಡೂ ಒಂದೇ, ಆದರೆ ಜೀರ್ಣಶಕ್ತಿ ಬೇರೆ ಬೇರೆ. 100 ವಿದ್ಯಾರ್ಥಿಗಳು ಕುಳಿತುಕೊಂಡು ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇದ್ರೆ ಒಬ್ಬರೇ ಟೀಚರ್, ಒಂದೇ ಡೆಸ್ಕು, ಒಂದೇ ಪೆನ್ನು, ಒಂದೇ ಬುಕ್ಕು, ಆದರೆ ಒಂದು 100%, ಒಂದು 25%. ಉಸಿರಾಡುವ ಗಾಳಿ ಒಂದೇ, ತಿನ್ನುವ ಅನ್ನ ಒಂದೇ, ಆದರೆ ಒಳಗಿನ ಸಾಮರ್ಥ್ಯಗಳಲ್ಲಿ 0 ಇಂದ ಇನ್ಫಿನಿಟಿವರೆಗೆ ವೇರಿಯೇಷನ್ಸ್ ಇದೆ. ಯಾಕೆ? ವಿಕಾಸದ ಹಂತದಲ್ಲಿ ಯಾರ್ಯಾರು ಎಲ್ಲಿದ್ದಾರೆ ಯಾರಿಗೂ ಗೊತ್ತು. ಆದ್ದರಿಂದ ಯಾವಾಗ ನಿನಗೆ ಪ್ರತಿಯೊಂದು ನಿಜಕ್ಕೂ ಹೇಗಿರಬೇಕೋ ಹಾಗೆಯೇ ಮಾಡಿಕೊಳ್ಳುವುದಕ್ಕೆ ಜೀವನದಲ್ಲಿ ಆಗ್ತಾ ಇಲ್ವಾ? ಜೀವನದಲ್ಲಿ ಒಂದೊಂದು ಲಕ್ಷಣ, ನಿನ್ನ ಜೀವನದ ಲಕ್ಷಣ, ನಿನ್ನ ಆಸೆಗಳು, ನಿನ್ನ ಪ್ರಯಾರಿಟೀಸ್, ಪ್ರೇರಣೆಗಳು, ನಿನ್ನ ಆದ್ಯತೆಗಳು, ಅದು ಹೇಗಿರಬೇಕೋ ಹಾಗೆ ಇಟ್ಕೊಳ್ಳೋಕ್ಕಾಗ್ತಾ ಇಲ್ವಾ? ಹಾಗಿಟ್ಟುಕೊಂಡ ವ್ಯಕ್ತಿಯನ್ನು ನೀನು ಗೌರವಿಸ್ತಾ ಬಾ. ಹೀಗಾಗಿ ನಮ್ಮ ಸಮಾಜದಲ್ಲಿ ಸಾಧು, ಸಂತ, ತಪಸ್ವಿ, ಅವನಿಗೆ ಅತ್ಯಂತ ಉನ್ನತ ಮಟ್ಟದ ಗೌರವ. ಯಾಕೆ ಅಂದರೆ ಅವನು ಸರಿಯಾದ ಗುರಿ ಇಟ್ಟುಕೊಂಡವನು, ಆ ಗುರಿಯನ್ನು ಮುಟ್ಟುವುದಕ್ಕೆ ಪ್ರಾಮಾಣಿಕವಾಗಿ 100ಕ್ಕೆ 100 ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವನು. ಆದ್ದರಿಂದ ಕೊನೆ ಪಕ್ಷ ಅವನನ್ನು ಗೌರವಿಸೋಣ. ಸನ್ಯಾಸಿ, ಸಾಧು, ಸಂತ ಅವರನ್ನು ಹಿಂದೂ ಸಮಾಜದಲ್ಲಿ ಗೌರವಿಸುವುದು ಆ ಕಾರಣಕ್ಕೆ. ಇದನ್ನು ಬೇರೆಯವರು, ಬೌದ್ಧರು ಇದನ್ನು ಅನುಸರಿಸಿದರು, ಬೌದ್ಧರನ್ನು ನೋಡಿ ಕ್ರಿಶ್ಚಿಯನ್ರು ಇದನ್ನು ಅನುಸರಿಸಿದರು, ಕ್ರಿಶ್ಚಿಯನ್ರನ್ನು ನೋಡಿ ಮುಸಲ್ಮಾನರು ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಅನುಸರಿಸಿದರು. ಅದೊಂದು ಪರಂಪರೆಯಾಗಿ ಪ್ರಪಂಚದಾದ್ಯಂತ ಬೆಳ್ಕೊಂಡು ಬಂತು. ಹೀಗಾಗಿ ಅನಿವಾರ್ಯವಾಗಿ ದಿನದಲ್ಲಿ 10 ಗಂಟೆಯಿಂದ 5 ಗಂಟೆ ದುಡಿಬೇಕಾಗಿದೆ. ಒಂದಷ್ಟು ಹಣ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಬೇಕಾಗಿದೆ, ಮಾಡ್ಕೊಳ್ಳೋಣ. ಬೇರೆ ಸಮಯಗಳಲ್ಲಿ, ವೀಕೆಂಡ್ಗಳಲ್ಲಿ, ಶನಿವಾರ ಭಾನುವಾರಗಳಲ್ಲಿ ಹೇಗಾದರೂ ಮಾಡಿ ನಮ್ಮ ಮನಸ್ಸನ್ನು ಪ್ರಧಾನ ಗುರಿಯೆಡೆಗೆ ಹೋಗುವಂತೆ ಏನಾದರೂ ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ ಅದು. ಇದು ಪ್ರತಿಯೊಬ್ಬರಿಗೂ ಇದು ಮನವರಿಕೆಯಾಗಬೇಕು, ಪ್ರತಿಯೊಬ್ಬರು ಇದು ಒಪ್ಕೊಳ್ಳೋ ಹಾಗಾಗಬೇಕು. ಯಾಕೆ ಅಂದರೆ ನಿನ್ನ ಬೆಳವಣಿಗೆಯ ಮೇಲೆ ನಿಂತಿದೆ ನಿನ್ನ ಎಲ್ಲ ಸಾಮರ್ಥ್ಯಗಳು. ಮನುಷ್ಯನೇ ಸತ್ಸಂಗ ಅನ್ನುವಂಥದ್ದು ನಿನ್ನ ಬೆಳವಣಿಗೆಯನ್ನು ಸಾಧಿಸುವುದಕ್ಕೆ ಇರತಕ್ಕಂತಹ ಒಂದು ಉಪಾಯ. ಮತ್ತು ನಿನ್ನ ಎಲ್ಲ ಸಾಧನೆಗಳು ನಿನ್ನ ಬೆಳವಣಿಗೆಯ ಮೇಲೆ ನಿಂತಿದೆ. ಹಣ ಗಳಿಸುವ ಸಾಮರ್ಥ್ಯ, ಕೀರ್ತಿ ಗಳಿಸುವ ಸಾಮರ್ಥ್ಯ, ವಿದ್ಯೆ ಗಳಿಸುವ ಸಾಮರ್ಥ್ಯ, ಚಿಂತಿಸುವ ಸಾಮರ್ಥ್ಯ, ಪ್ರತಿಯೊಂದು ನಿನ್ನ ಬೆಳವಣಿಗೆಯ ಮೇಲೆ ನಿಂತಿದೆ. ಮತ್ತು ಬೆಳವಣಿಗೆಯನ್ನು ಸಾಧಿಸುವುದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸನ್ಮಾರ್ಗದಲ್ಲಿ ಸರಿಯಾದ ಸದ್ಗತಿಯ ಕಡೆಗೆ, ಸರಿಯಾದ ಗುರಿಯೆಡೆಗೆ ನಡೆಯುವಂತಹದ್ದೇ. ರಾಮಕೃಷ್ಣರು ಅದ್ಭುತವಾದಂತಹ ಒಂದು ಉಪಮೆಯ ಮೂಲಕ ಇದನ್ನು ತಿಳಿಸ್ಕೊಡ್ತಾರೆ. ರಾಮಕೃಷ್ಣರು ಮಹಾತ್ಮರು, ವೇದಾಂತಗಳ, ಇದು ವೇದಾಂತದ ಪರಮ ಸತ್ಯ. ಇದಿಷ್ಟೊತ್ತು ನಾ ಹೇಳ್ತಾ ಇರೋದು ಉಪನಿಷತ್ತುಗಳಿಂದ ನೆನಪಿಟ್ಕೊಳ್ಳಿ. 5000 ವರ್ಷಗಳ ಕಾಲ ಈ ದೇಶದ ಪರಮ ಬುದ್ಧಿಮಾನ್ ಜನ ಕಾಡುಗಳಲ್ಲಿ ಕುಳಿತು ಚರ್ಚೆ ಮಾಡಿ 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 ಆ ಚರ್ಚೆಯಿಂದ ಯಾವ ನಿರ್ಧಾರಗಳು, ಕನ್ಕ್ಲೂಷನ್ಸ್ಗೆ ಬಂದರೋ ಅದನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿಟ್ಟಿರ್ತಕ್ಕಂಥದ್ದು ವೇದಗಳು, ಅದರ ಸಾರ ಉಪನಿಷತ್ತುಗಳು. ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳ್ತಾರೆ, ದಿ ಬೆಸ್ಟ್, ಎಷ್ಟು ಕಡೆ ಹೇಳಿದೇನೋ ನಾನು ಇದನ್ನು, ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ ಟು ಫಾರೆಸ್ಟ್. ಕೇಳಿ ಇದನ್ನು, ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ ಟು ಫಾರೆಸ್ಟ್ ಅಂಡ್ ಟುಕ್ ದೆಮ್ಸೆಲ್ವ್ಸ್ ಟು ದಿ ಸ್ಟಡಿ ಆಫ್ ಮ್ಯಾನ್. ಅಲ್ಲಿ ಕಾಡಿಗೆ ಹೋಗಿ ದಿ ಬೆಸ್ಟ್ ಬ್ರೈನ್ಸ್ ಆಫ್ ಇಂಡಿಯಾ. ಆವತ್ತಿನ ಇಂಡಿಯಾ ಅಂದರೆ ಗೊತ್ತಾ ನಿಮಗೆ? ಈ ಚರ್ಚೆ, ಈ ವಿದ್ಯೆ
ಈ ಜ್ಞಾನ, ಈ ಸತ್ಸಂಗಗಳು, ಇದರ ಬಗ್ಗೆ ಇನ್ನಿಲ್ಲದ ರೀತಿಯಲ್ಲಿ ಏನೇನೋ ವಿಶ್ಲೇಷಣೆಗಳು ಇವೆಲ್ಲ ನಡೆದಿದ್ದು ಆವತ್ತಿನ ಇಂಡಿಯಾ ವೋಲ್ಗಾದಿಂದ ಹಿಡಿದು ಮಿಥಿಲೆಯವರೆಗೆ, ರಷ್ಯಾದಲ್ಲಿ ಹರಿಯುವ ನದಿ ವೋಲ್ಗಾ, ಅಲ್ಲಿಂದ ಹಿಡಿದು ಮಿಥಿಲೆ, ಸೀತೆ ಹುಟ್ಟಿದಂಥ ಊರು, ಇಲ್ಲಿಯವರೆಗೆ ಆ ಜಾಗ, ಆ ಭಾಗದಲ್ಲಿ ನಡೆದಂತಹ ಚರ್ಚೆಗಳು ಇವೆಲ್ಲ ಕೂಡ ಕೆಳಗಡೆ ಪ್ರಧಾನವಾಗಿ ನರ್ಮದೆಯವರೆಗೆ, ನರ್ಮದೆಯ ಕೆಳಗೂ ಕೂಡ ಸಾಕಷ್ಟು ನಡೆಯಿತು, ಪ್ರಧಾನವಾಗಿ ನರ್ಮದೆಯವರೆಗೆ ಇಷ್ಟು ಆರ್ಯಾವರ್ತ ಅಂತ ಕರೆಯಲಾಗುತ್ತೆ ಇವತ್ತು ಇದನ್ನು. ಅಲ್ಲಿ ನಡೆದಂತಹ ಇದರ ಸೆಂಟ್ರಲ್ ಪ್ಲೇಸ್ ಕಾಶ್ಮೀರ, ಎಲ್ಲ ವಿದ್ಯೆಗಳ ಕೇಂದ್ರ ಸ್ಥಾನ ಕಾಶ್ಮೀರ. ಆದ್ದರಿಂದಲೇ ಕಾಶ್ಮೀರದಲ್ಲೇ ಶಾರದೆಯನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಶಾರದಾ ಕ್ಷೇತ್ರವನ್ನಾಗಿ ಮಾಡಿದ್ದು. ಅದಕ್ಕೋಸ್ಕರವೇ ಕಾಶ್ಮೀರದಲ್ಲೇ ಸರ್ವಜ್ಞ ಪೀಠವನ್ನು ನಿರ್ಮಾಣ ಮಾಡಿದ್ದು. ಜಗತ್ತಿನ ಜ್ಞಾನಗಳ ಬಗ್ಗೆ ಚಿಂತನ, ಮಂಥನ, ಚರ್ಚೆ, ಅಧ್ಯಯನ ಇದೆಲ್ಲ ಆ ಭಾಗದಲ್ಲಿ ನಡೆದರೆ 1% ಪ್ರಪಂಚದ ಯಾವ ಅಲೆಕ್ಸಾಂಡ್ರಿಯನ್ ಯೂನಿವರ್ಸಿಟಿನಲ್ಲೂ ನಡೆಯಲಿಲ್ಲ, ಎಲ್ಲ ಡೆಲ್ಫಿನಲ್ಲೂ ನಡೆಯಲಿಲ್ಲ, ಇವತ್ತಿನ ಹಾರ್ವರ್ಡಲ್ಲೂ ನಡೀತಾ ಇಲ್ಲ. ಯಾವುದೂ ಇವತ್ತಿನ ಕ್ವಾಂಟಮ್ ಫಿಸಿಕ್ಸ್ ತಗೊಳ್ಳಿ, ಮತ್ತೊಂದು ಇದರ ಫೈನಲ್ ಆನ್ಸರ್ಸ್ ಎಲ್ಲ ಇವತ್ತು ನಿಮಗೆ ವೇದಾಂತದಿಂದ ಬರಬೇಕು. ಯಾವ ಕಾಲದಲ್ಲಿ ವೇದಾಂತ ಸೃಷ್ಟಿಯಾಗಿದ್ದು? ಐನ್ಸ್ಟೈನ್ ರಿಟೈರ್ಡ್ ಆದಮೇಲೆ ಅವನ ಕುರ್ಚಿಯಲ್ಲಿ ಕುಳಿತಂತಹ ನೋಬೆಲ್ ಪ್ರಶಸ್ತಿ ವಿಜೇತರು ಸಾಮಾನ್ಯರಲ್ಲ. ಇದನ್ನು ಟಿವಿನಲ್ಲಿ ಹೇಳಿದ್ದೇನೆ. ಜಾನ್ ವೀಲರ್, ನೀಲ್ ಬೋರ್ ಅಂತ ಒಬ್ಬರು ಬರ್ತಾರೆ. ಇಲ್ಲಿ ನಮ್ಮ ಕೆಲವು ವಿಜ್ಞಾನಿಗಳೆಲ್ಲ ಇರೋದು ಚೆನ್ನಾಗಿ ಅರ್ಥವಾಗುತ್ತೆ. ನೀಲ್ ಬೋರ್, ಆ ನೀಲ್ ಬೋರ್ ಶಿಷ್ಯ ಜಾನ್ ವೀಲರ್ ಐನ್ಸ್ಟೈನರ ಜಾಗದಲ್ಲಿ ಕುಳಿತವನು. ಐನ್ಸ್ಟೈನರ ಹಾಗೆ ಇವನು ನೋಬೆಲ್ ಪ್ರಶಸ್ತಿ ಪಡ್ಕೊಂಡವನು. ಆತ ಒಂದು ವಾಕ್ಯ ಹೇಳ್ತಾನೆ, ಐ ಥಿಂಕ್ ದಿ ಸೀರ್ಸ್ ಆಫ್ ಇಂಡಿಯಾ ನೋ ಇಟ್ ಆಲ್. If we can simply translate into our language what they have in their own, we would have answers for all our questions. ಭಾರತದ ಋಷಿಗಳಿಗೆ ಎಲ್ಲ ಗೊತ್ತು ಅಂತ ಕಾಣುತ್ತೆ. ಅವ್ರು ಏನು ತಮ್ಮ ಭಾಷೆಯಲ್ಲಿ ಬರೆದಿಟ್ಟಿದ್ದಾರೆ ಅದನ್ನು ನಮ್ಮ ಭಾಷೆಗೆ ನಾವು ಟ್ರಾನ್ಸ್ಲೇಟ್ ಮಾಡಿಬಿಟ್ರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದಂತೆಯೇ. ಹೇಳಿದವನು ಭಾರತೀಯನಲ್ಲ, ಹಿಂದೂವಲ್ಲ, ವೇದಾಂತಿಯಲ್ಲ, ಪ್ರಿನ್ಸ್ಟನ್ ಯೂನಿವರ್ಸಿಟಿಯ ಪ್ರೊಫೆಸರ್, ಐನ್ಸ್ಟೀನರ ಸರಿ ಸಮಾನನಾದವನು, ನೋಬೆಲ್ ಪ್ರಶಸ್ತಿ ವಿಜೇತ. ಭಾರತೀಯ ಚಿಂತನೆಗಳಲ್ಲಿ ಎಲ್ಲ ಇದೆ, ಅವ್ರ ಲ್ಯಾಂಗ್ವೇಜ್ನಲ್ಲಿ ಎಲ್ಲವೂ ಇದೆ. ಯಾಕೆ? ಅವರನ್ನು ಬಹಳ ವರ್ಷ ಕಾಡಿದಂತಹ ಹೈಸೆನ್ಬರ್ಗ್ ಅನ್ನುವಂಥ ವಿಜ್ಞಾನಿ ಬರ್ತಾನೆ, ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಬರುತ್ತೆ. ಐನ್ಸ್ಟೈನರು ತೀವ್ರವಾಗಿ ವಿರೋಧ ಮಾಡಿದಂಥ ಒಂದು ವಿಚಾರ ಅದು. ಅದರ ಕೊನೆಗೂ ಅದಕ್ಕೆ ಉತ್ತರ ಬಂದಿದ್ದು ವೇದಾಂತದಿಂದಲೇ ಕೊನೆಗೂ ಇಂಡಿಯಾದಿಂದ ಉತ್ತರ ಬಂದಿದ್ದು. ಹೀಗೆ ಆವತ್ತು ವೋಲ್ಗಾದಿಂದ ಹಿಡಿದು ಮಿಥಿಲೆಯವರೆಗೆ ಆ ಭಾಗದಲ್ಲಿ ನಡೆದಂಥ ಚರ್ಚೆ, ಚಿಂತನ, ಮಂಥನ, ತಪಸ್ಸು, ಅಧ್ಯಯನ ಅದಕ್ಕೆ ಮಿತಿ ಇಲ್ಲ. ಸರ್ವಜ್ಞ ಪೀಠ, ಶಾರದಾ ಪೀಠ, ಆ ಭಾಗದಲ್ಲಿ ಹುಟ್ಟಿದವನೆಲ್ಲ ಪಂಡಿತ. ಆದ್ದರಿಂದಲೇ ಆ ಕಡೆ ಜನರಿಗೆಲ್ಲ ಸರ್ನೇಮ್ ಪಂಡಿತ್. ಹುಟ್ಟಿದವನೆಲ್ಲ ಪಂಡಿತರಲ್ಲಿ, ಬರೀ ಪಂಡಿತರೇ ಹುಟ್ಟಿದ್ದಲ್ಲಿ. ಆ ಜಾಗದಲ್ಲಿ ಕುರಿತಂತೆ ವಿವೇಕಾನಂದ ಹೇಳೋದು, ಈ ದೇಶದ ಬೆಸ್ಟ್ ಬ್ರೈನ್ಸ್, ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ ಟು ಫಾರೆಸ್ಟ್, ಟುಕ್ ದೆಮ್ಸೆಲ್ಸ್ ಟು ದಿ ಸ್ಟಡಿ ಆಫ್ ಮ್ಯಾನ್. ಮನುಷ್ಯನನ್ನು ಕುರಿತು ಅಧ್ಯಯನ ಮಾಡಿದರು. ಮನುಷ್ಯನ ಕುರಿತು ಏನು ಅಧ್ಯಯನ ಮಾಡಿದರು? ಇವನ ಗುರಿ ಏನು? ಇಂದ್ರ ಪದವಿ ಗುರಿ ಅಂತ ಈಗಾಗಲೇ ಇಂದ್ರ ಪದವಿಯನ್ನು ಪಡೆದುಕೊಂಡಿದ್ದಾಗಿತ್ತು. ಇದು ವೇದಗಳ ಕರ್ಮಕಾಂಡಗಳ ಕಾಲ. ಕರ್ಮಕಾಂಡಗಳು ಬಂತು 5000 ವರ್ಷದ ಅಧ್ಯಯನದಲ್ಲಿ. ಕೆಲವರೆಲ್ಲ ಹೇಳಿದ್ರು ಭೋಗಕ್ಕಿಂತಲೂ ಜೀವನದ ಗುರಿ ಏನು? ಇವತ್ತು ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಆವತ್ತೇ ಅವರು ಯೋಚನೆ ಮಾಡಿದ್ರು, ಭೋಗಕ್ಕಿಂತಲೂ ಜೀವನದ ಗುರಿ ಯಾವುದು? ಎಲ್ಲ ಯಾರ್ಯಾರೋ ಏನೇನೋ ಹೇಳ್ತಾರೆ. ಈ ಚರ್ಚೆ ನಡೀತಾ ಇದ್ದ ಕಾಲದಲ್ಲೇ ಚಾರ್ವಾಕರು ಅಂತ ಒಂದು ಗುಂಪು ಹುಟ್ಕೊಂಡ್ರು. ಇವರಿಗೆಲ್ಲ ವಿರುದ್ಧ ಇವ್ರು ಏನೇನೋ ಹೇಳ್ತಾರೆ, ಇವ್ರ ಮಾತು ಕೇಳಬೇಡ್ರು. ನಿರ್ವಿಕಲ್ಪ ಸಮಾಧಿಯೂ ಇಲ್ಲ, ಆತ್ಮ ಸಾಕ್ಷಾತ್ಕಾರವೂ ಇಲ್ಲ, ತಿನ್ನೋದಿದೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಸಾಲ ತೀರಿಸ್ಬೇಡ, ಸುಮ್ಮನೆ ಇವರೆಲ್ಲ ಏನೋ ಹೇಳ್ತೀವಿ. ಹೀಗೆ ಮಾತಾಡಿದವರೇನು ಕಡಿಮೆ ಏನಿಲ್ಲ. ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ ಒಂದು ಗುಂಪು ಹುಟ್ಕೊಂಡಿತ್ತು. ಆ ಗುಂಪನ್ನೇ ಇವತ್ತು ನಾವು ದಿಗಂಬರ ಜೈನರು ಅಂತ ಕರೆಯೋದು. ಇಷ್ಟು ಭೋಗವಾದಿಗಳ ನಾವು ಬಟ್ಟೆ ಹಾಕ್ಕೊಳ್ಳಲ್ಲ, ಭಿಕ್ಷೆ ಬೇಡ, ಊಟ, ಸ್ನಾನ ಮಾಡಲ್ಲ, ಹಲ್ಲುಜ್ಜಲ್ಲ, ಯಾವುದನ್ನು ನೀವು ಶ್ರೀಮಂತಿಕೆ ಭೋಗ ವಿಲಾಸ ಅಂತ ನಾವೊಂದು ಮಾಡಲ್ಲ. ಅವ್ರಿಗೆ ಸೆಡ್ ಹಾಕಿ ಹುಟ್ಕೊಂಡಿದ್ದು ದಿಗಂಬರ ಜೈನರು. ಆ ದಿಗಂಬರ ಜೈನರಿಗೆ ಇವಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ದು ಬುದ್ಧಿಸಮ್. ಅಷ್ಟು ಎಕ್ಸ್ಟ್ರೀಮ್ಸ್ ಅಂತ ತಡೆದು ಇಷ್ಟು ಭೋಗವಾದವೂ ಅಲ್ಲ, ಆ ಕಡೆ ಅದು ಅಲ್ಲ ಅಂತ ಬುದ್ಧ ಮಧ್ಯಮ ಮಾರ್ಗ ಅಂತ ಇನ್ನೊಂದು ಮಾರ್ಗ ತಂದ. 1-2 ಇಲ್ಲಿ ಚರ್ಚೆ ನಡೆದಿದ್ದು. 1,000 ವರ್ಷವ 2,000 ವರ್ಷವ
ಅದನ್ನೇ ವಿವೇಕಾನಂದ ಒಬ್ಬಂದು ಹೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಹಿ ಹ್ಯಾಸ್ ಸೀನ್ ದಿ ಟ್ರೂತ್ಸ್, ಹಿ ಹ್ಯಾಸ್ ನಾಟ್ ಸ್ಪೆಕ್ಯುಲೇಟೆಡ್ ಟ್ರೂತ್ಸ್, ಹಿ ಹ್ಯಾಸ್ ಸೀನ್ ದಿ ಟ್ರೂತ್ಸ್. ಸತ್ಯಗಳನ್ನು ಕಂಡುಬಿಟ್ಟಿದ್ದಾರೆ ಅವರು, ತಮ್ಮ ಕಣ್ಣೆದುರುಗಡೆ ನಡೆದಿದೆಯೋ ಅನ್ನೋ ಅಷ್ಟು ಸ್ಪಷ್ಟವಾಗಿ ಎಲ್ಲ ಹೇಳಿಬಿಡ್ತಾರೆ. ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ ಟು ಫಾರೆಸ್ಟ್, ಕಾಡಿಗೆ ಹೋದರು. ಟುಕ್ ದೆಮ್ಸೆಲ್ಸ್ ಟು ದಿ ಸ್ಟಡಿ ಆಫ್ ಮ್ಯಾನ್. ಮನುಷ್ಯನನ್ನು ಅಧ್ಯಯನ ಮಾಡಿದ್ರು ಫ್ರಮ್ ಆಲ್ ಪಾಸಿಬಲ್ ಆ್ಯಂಗಲ್ಸ್, ಸಾಧ್ಯವಿರುವ ಎಲ್ಲ ದೃಷ್ಟಿಕೋನಗಳಿಂದಲೂ ಮನುಷ್ಯನನ್ನು ಅಧ್ಯಯನ ಮಾಡಿದರು. ಇಂದ್ರ ಪದವಿ, ಸುಖ ಭೋಗ. ಆದರೆ ಯೋಚನೆ ಬಂತು, ಅರೆ ಈ ಸುಖ ಭೋಗ ಅನ್ನುವಂತಹದ್ದು ಈ ಶರೀರವನ್ನು ನಾವು ಡಿಪೆಂಡ್ ಮಾಡಿಕೊಂಡ್ರೆ ಸಿಗೋದಿಲ್ವಲ್ಲ. ಯಾಕೆ? ಇದಕ್ಕೆ ಮುಪ್ಪು ಇದೆ, ಶಕ್ತಿ ಕಳ್ಕೊಳ್ಳುತ್ತೆ, ಇಂದ್ರಿಯಗಳು ಪಟುತ್ವವನ್ನು ಕಳ್ಕೊಳ್ಳುತ್ತೆ. ಇಂದ್ರಿಯಗಳು ವೀಕ್ ಆದರೆ ಯಾವ ಭೋಗ ಇದೆ ಮಣ್ಣಲ್ಲಿ? ಆದ್ದರಿಂದ ಏನು ಮಾಡೋದು? ಒಂದು ಕೆಲಸ ಮಾಡೋಣ, ಶರೀರವೇ ಇಲ್ಲದ ರೀತಿಯಲ್ಲಿ ಭೋಗ ಪಡ್ಕೊಳ್ಳೋಣ. ಇಂದ್ರ ಪದವಿ ಅಂದರೆ ಅದೇ, ಶರೀರವಿಲ್ಲದ ಭೋಗ. ಅಲ್ಲಿ ಶರೀರ ಇಲ್ಲ, ಶರೀರವಿಲ್ಲದೆ ಎಂಥ ಭೋಗ? ಭೋಗಗಳು ನಿಜಕ್ಕೂ ಕೂಡ ಭೋಗಗಳ ನಿರ್ಮಾಣ ಆಗೋದು ಮನಸ್ಸಿನಲ್ಲಿ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋದು ಶರೀರ. ಏನು ತಿಂದ್ರು, ಚಿರೋಟಿ ತಿಂದೆ, ಮಂಡಿಗೆ ತಿಂದೆ, ಫೇಣಿ ತಿಂದೆ, ಮೈಸೂರು ಪಾಕ್ ತಿಂದೆ, ನಾಲಿಗೆಯ ಟೇಸ್ಟ್ ಬಟ್ ಮೇಲೆ ಇರೋವರೆಗೆ ಮಾತ್ರ ಅದರ ಸುಖ. ಆದರೆ ಮನಸ್ಸಿನಲ್ಲಿ ಅದರ ಅನುಭವ ಆಗಿರುತ್ತಲ್ಲ, ಅದು ಇನ್ನೊಂದು ಸುಖ. ಇದು ಆ ಸುಖವಾಗಿ ಪರಿವರ್ತನೆಯಾಗುತ್ತದೆ. ಇಂದ್ರಿಯಗಳು ಬೇಕಾದ ಸಲಕರಣೆಗಳನ್ನು ಕೊಡುತ್ತವೆ, ಮನಸ್ಸು ಆನಂದ ಪಡುತ್ತೆ. ಮನಸ್ಸು ಪ್ರಕ್ಷುಬ್ಧವಾಗಿದ್ದಾಗ ಮೈಸೂರು ಪಾಕ್ ತಿಂದರೆ ಸುಖ ಬರಲ್ಲ. ಮನಸ್ಸು ಪ್ರಕ್ಷುಬ್ಧವಾಗಿದ್ದಾಗ ಸುಂದರವಾದ ದೃಶ್ಯ ನೋಡಿದರೆ ಸುಖ ಬರಲ್ಲ. ಮನಸ್ಸು ಖುಷಿಯಾಗಿದ್ದಾಗ ಕಹಿ ತಿಂದರೂ ಸುಖ ಬರುತ್ತೆ. ಮನಸ್ಸು ಬಹಳ ಖುಷಿಯಾಗಿದೆ, ಕಹಿ ಕೊಟ್ಬಿಟ್ಟು, ಇರ್ಲಿ ಬಿಡು, ಅಯ್ಯೋ ಕಹಿ ಕೊಟ್ಬಿಟ್ಟೆ, ಗೊತ್ತಾಗ್ಲಿಲ್ಲ ರೀ, ಪರವಾಗಿಲ್ಲ ಬಿಡು. ಈಗಾಗಲೇ ಮನಸ್ಸು ಖುಷಿ ಇರೋದ್ರಿಂದ, ಮಗ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಮಗಳಿಗೆ ಅಮೆರಿಕದಲ್ಲಿರೋ ಅಳಿಯ ಸಿಗ್ತಾ ಇದ್ದಾನೆ, ಹೀಗೇನೋ ಒಂದು ಸುದ್ದಿ ಬಂತು, ಏನೋ ಒಂದು ಕಹಿ ಕೊಟ್ಬಿಟ್ರು, ಪರವಾಗಿಲ್ಲ ಬಿಡು. ಈಗಾಗಲೇ ಮನಸ್ಸು ಖುಷಿ ಇದ್ದರೆ ನಾವು ತಿಂದಿದ್ದು ಕಹಿ ಆದರೂ ನಡೆಯುತ್ತೆ. ಆದರೆ ಮನಸ್ಸು ಪ್ರಕ್ಷುಬ್ಧವಾಗಿದ್ದಾಗ ಪ್ರಪಂಚದಲ್ಲೇ ಬಹಳ ಆಸ್ವಾದಕರವಾದಂಥ ತಿಂದ್ರು ಬರಲ್ಲ. ಸುಖ ಇರೋದು ಮನಸ್ಸಿನಲ್ಲಿ. ಇಂದ್ರ ಪದವಿ ಪ್ರಯೋಜನವಿಲ್ಲ, ಈ ಶರೀರ ಇಟ್ಕೊಂಡ್ರೆ ಪ್ರಯೋಜನವಿಲ್ಲ, ಮನಸ್ಸನ್ನು ಇಟ್ಕೊಂಡು ಮಾಡಿದ ಪ್ರಯೋಜನ. ಆದರೆ ನೆನಪಿಟ್ಕೋಬೇಕು, ಆ ಇಂದ್ರ ಪದವಿ ಎನ್ನುವಂಥದ್ದು ಹೊಸದಾಗಿ ಗಳಿಸಿದ್ದು ಮುಂದೆ ಬೆಳೀತಾ, ಬುದ್ಧಿ ಬೆಳೀತಾ ಅವ್ರಿಗೆ ಗೊತ್ತಾಯಿತು, ವಾಟ್ ಈಸ್ ಕ್ರಿಯೇಟೆಡ್ ಹ್ಯಾಸ್ ಟು ಪೆರಿಶ್ ಒನ್ ಡೇ. ಎ ಕ್ರಿಯೇಷನ್ ಈಸ್ ಆಲ್ವೇಸ್ ಎ ಕಾಂಬಿನೇಷನ್. ಎವ್ರಿ ಕಾಂಬಿನೇಷನ್ ಶುಡ್ ರಿಸಲ್ಟ್ ಇನ್ ಡಿಸೋಸಿಯೇಷನ್ ಒನ್ ಡೇ. ಈ ಲಾಜಿಕ್ಕು ಮುಂದೆ ಎಷ್ಟೋ ವರ್ಷಕ್ಕೆ ಬಂತು. ಯಾವುದೇ ಕ್ರಿಯೇಟ್ ಮಾಡೋದು ಅಂದರೆ ಕಾಂಬಿನೇಷನ್ ಮಾಡೋದು. ಎವ್ರಿಥಿಂಗ್ ದಟ್ ಈಸ್ ಎ ಕಾಂಬಿನೇಷನ್ ವಿಲ್ ಹ್ಯಾವ್ ಟು ಅಂಡರ್ಗೋ ಡಿಸೋಸಿಯೇಷನ್ ಒನ್ ಡೇ. ಆದ್ದರಿಂದ ಇಂದ್ರ ಪದವಿ ಶಾಶ್ವತವಲ್ಲ. ಎಲ್ಲ ಚೆನ್ನಾಗಿದೆ, ಶಾಶ್ವತವಲ್ಲ. ನಚಿಕೇತ ಅದನ್ನೇ ಹೇಳಿದು, ನಹಿ ಅಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್. ಅಶಾಶ್ವತವಾದದ್ದರಿಂದ ಶಾಶ್ವತವಾದನ್ನು ಪಡೆದುಕೊಳ್ಳೋಕ್ಕಾಗೋದಿಲ್ಲ ಯಮ. ಆದ್ದರಿಂದ ಆತ್ಮಜ್ಞಾನವೇ ಬೇಕು, ಇಂದ್ರ ಪದವಿ ಬೇಡ. ಹೀಗೆಲ್ಲ ಈ 5,000 ವರ್ಷಗಳ ಕಾಲ ಚರ್ಚೆ ನಡೆದು ಕೊನೆಗೆ ಪ್ರಧಾನವಾದ ಗುರಿ ಯಾವುದಿರಬೇಕು, ಹೇಗೆ ಮಾಡಬೇಕು, ಬೆಳವಣಿಗೆ ಅಂದರೆ ಏನು, ಬೆಳವಣಿಗೆ ಆದಷ್ಟು ಅಧಿಕಾರ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ, ಇವೆಲ್ಲ ಸಣ್ಣ ಪುಟ್ಟ ಸುಖಗಳು ತಾನೇ ಬರುತ್ತವೆ. ದೊಡ್ಡ ಸಾಮರ್ಥ್ಯ ಬಂದಾಗ ಸಣ್ಣ ಪುಟ್ಟ ಸಾಮರ್ಥ್ಯಗಳು ನಾವು ಗುರಿ ಇಟ್ಕೊಳ್ಳಿಲ್ಲ ಅಂದ್ರೂ ತಾವಾಗೇ ಬಂದು ನಮ್ಮ ಹತ್ರ ಬೀಳುತ್ತವೆ ಅನ್ನುವಂಥದ್ದನ್ನು ಕೊನೆಗೆ ಕಂಡು ಹಿಡಿದ್ರು ರಾಮಕೃಷ್ಣರು. ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಕಥೆಯೇನು ಎಲ್ರಿಗೂ ಗೊತ್ತು, ಆದರೆ ಕಥೆಯ ಅರ್ಥ ಮಾಡಿಕೊಳ್ಬೇಕು. ಒಂದು ಕಾಡಿನ ಹೊರವಲಯ, ಒಬ್ಬ ಬಡ ರೈತ ಕೊಡ್ಲಿ ತಗೊಂಡು ಅಲ್ಲಿ ಹಲವಾರು ಮರಗಳನ್ನು, ಜಾಲಿ ಮರಗಳನ್ನು ಕಡಿತಾ ಇದ್ದಾನೆ. ಮೈಯೆಲ್ಲ ಬೆವರುತ್ತಾ ಇದೆ. ಯಾರೋ ಸಾಧುಗಳು ಆ ಕಡೆಯಿಂದ ಬಂದರು. ಈ ರೈತನ ಬವಣೆ ನೋಡಿದ್ರು, ಇವನು ಪಡ್ತಾ ಇರೋ ಕಷ್ಟ ನೋಡಿದ್ರು. ಯಾಕಪ್ಪ ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ, ಬೆವರು ಸುರಿಸ್ಕೊಂಡು ಕಷ್ಟಪಟ್ಕೊಂಡು ಈ ಮರ ಕಡಿತಾ ಇದೀಯಾ, ಏನು ಉದ್ದೇಶ? ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಸ್ವಾಮಿ, ಈ ಸೌದೆ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ತೇನೆ, ದುಡ್ಡು ಬರುತ್ತೆ, ಹೆಂಡತಿ ಮಕ್ಕಳು ಸಾಕ್ಬೇಕಲ್ಲ. ಓ ಇಷ್ಟು ಕಷ್ಟವಾಗ್ತಾ ಇದೆಯಾ, ಒಳಕ್ಕೆ ಹೋಗು, ನಿಂಗೆ ಒಳ್ಳೇದಾಗುತ್ತೆ, ಮುಂದಕ್ಕೆ ಹೋಗು, ಒಳಕ್ಕೆ ಹೋಗು, ಒಳ್ಳೇದಾಗುತ್ತೆ. ಸಾಧುಗಳು ಮಾತನ್ನು ಗೌರವಿಸಬೇಕು. ಒಳಕ್ಕೆ ಹೋಗಿ ನೋಡ್ತಾನೆ, ಅಲ್ಲಿ ನೋಡಿದ್ರೆ ಸಾಗುವಾನಿ ಮರಗಳು. ಈ 50 ಜಾಲಿ ಮರ ಕಡಿಯೋದು ಒಂದೇ,
ಒಂದು ಸಾಗುವಾನಿ ಮರ ಕಡಿಯೋದು ಒಂದೇ. ಸಾಧುಗಳು ನನಗೆ ಎಷ್ಟು ಒಳ್ಳೇದು ಮಾಡಿದ್ರು ಮಹಾತ್ಮರು, ಅವರ ಆಶೀರ್ವಾದ ಆಯ್ತು, ನನಗೆ ಕೈ ಜೋಡಿಸ್ಕೊಂಡ. ಸಾಗುವಾನಿ ಮರದಿಂದ ಕಡಿಮೆ ಶ್ರಮ ಹೆಚ್ಚು ದುಡ್ಡು. ಕೆಲವು ದಿನ ಆದಮೇಲೆ ಯೋಚನೆ ಬಂತು, ಸಾಧುಗಳು ಹೇಳಿದ್ದು ಒಳಕ್ಕೆ ಹೋಗು ಅಂತ. ಇಲ್ಲ್ಯಾಕೆ ನಾನು ನಿಂತ್ಕೋಬೇಕು, ಇನ್ನೂ ಒಳಕ್ಕೆ ಹೋಗ್ತಾನೆ. ಅಲ್ಲಿ ಶ್ರೀಗಂಧದ ಮರಗಳು, ಈಗಿನ ಕಾಲದ ಹಾಗೆ ರೂಲ್ಸ್ ಇರಲಿಲ್ಲ, ಶ್ರೀಗಂಧದ ಮರ ಕಡಿಬಾರ್ದು ಅಂತಲೇ ಇರಲಿಲ್ಲ ಅವಾಗ. ಇನ್ನೂ ಜಾಸ್ತಿ ದುಡ್ಡು, ಕಡಿಮೆ ಶ್ರಮ. ಇನ್ನೂ ಒಳಗೆ ಹೋಗ್ತಾನೆ, ಅಲ್ಲಿ ಬೆಳ್ಳಿ ಗಣಿ. ಇನ್ನೂ ಒಳಗೆ ಹೋಗ್ತಾನೆ, ಬಂಗಾರದ ಗಣಿ. ಮತ್ತು ಒಳಗೆ ಹೋಗ್ತಾನೆ, ವಜ್ರದ ಗಣಿ. ಮತ್ತು ಒಳಗೆ ಹೋಗ್ತಾನೆ, ಮುತ್ತು ಪಚ್ಚೆ ವೈಡೂರ್ಯ ರಾಶಿ ರಾಶಿ ಅಲ್ಲಿ ಬಿದ್ದಿದೆ. ಒಂದು 4 ಚೀಲ ತುಂಬಿಕೊಂಡು ಅದನ್ನು ಮೊಮ್ಮಗನ ಮೊಮ್ಮಗ ಕೂಡ ಇನ್ನು ಬಡತನದಲ್ಲಿ ಬವಣೆ ಇಲ್ಲ, ಆರಾಮವಾಗಿ ಜೀವನ ಮಾಡಬಹುದು. ರಾಮಕೃಷ್ಣರು ಇದನ್ನು ಹೇಳ್ತಾರೆ, ಜಾಲಿಗಿಡ ಅನ್ನೋದು ನಿನ್ನ ಮನಸ್ಸಿನಲ್ಲಿದೆ, ಜಾಲಿಗಿಡ ಕಡಿಯುವ ಸಾಮರ್ಥ್ಯವು ನಿನಗಿದೆ, ಅದೊಂದು ಸಾಮರ್ಥ್ಯ. ಸಾಗವಾನಿ ಗಿಡ ಕಡಿಯೋದು ಒಂದು ಸಾಮರ್ಥ್ಯ, ಅದೊಂದು ಸೌಭಾಗ್ಯ. ಬೆಳ್ಳಿ ಗಣಿ ಒಂದು ಸಾಮರ್ಥ್ಯ. ಆದ್ರೆ ನೆನಪಿಟ್ಕೋ, ನೀನು ಸಾಗವಾನಿ ಗಿಡ ಕಡಿತಾ ಕೂತ್ಕೊಂಡ್ರೆ ಬೆಳ್ಳಿ ಸಿಗಲ್ಲ, ಬಂಗಾರ ಸಿಗಲ್ಲ. ಆದ್ರೆ ಬಂಗಾರವನ್ನು ನೀವು ಪಡ್ಕೊಂಡ್ಬಿಟ್ರೆ ಅದರ ಒಂದು ಚೂರಿನಲ್ಲಿ ಒಂದಷ್ಟು ಬೆಳ್ಳಿನೂ ಸಿಗುತ್ತೆ, ಅದರ ಒಂದು ಚೂರಿನಲ್ಲಿ ಸಾಗವಾನಿನೂ ಸಿಗುತ್ತೆ, ಅದರ ಒಂದು ಚೂರಿನಲ್ಲಿ ಶ್ರೀಗಂಧವೂ ಸಿಗುತ್ತೆ. ಬಂಗಾರವನ್ನು ನೀವು ಪಡ್ಕೊಂಡ್ರೆ ಬೆಳ್ಳಿ, ಶ್ರೀಗಂಧ, ಸಾಗವಾನಿ, ಜಾಲಿಗಿಡ ಎಲ್ಲ ಬಂಗಾರದಲ್ಲಿ ಒಂದು ಚೂರು ಮಾರಿಬಿಟ್ರೆ ಇದೆಲ್ಲ ಸಿಗುತ್ತೆ. ಕೆಳಗಿನಕ್ಕೆ ಹೋದ್ರೆ ಮೇಲ್ಗಡೆ ಸಿಗಲ್ಲ. ಮೇಲ್ಗಡೆ ಸೌಭಾಗ್ಯ, ಎತ್ತರದ ಸೌಭಾಗ್ಯ, ದೊಡ್ಡ ಸೌಭಾಗ್ಯ ಪಡ್ಕೊಂಡ್ರೆ ಈ ಸಣ್ಣ ಪುಟ್ಟದೆಲ್ಲ ಬರುತ್ತೆ. ಮುತ್ತು ಪಚ್ಚೆ ವೈಡೂರ್ಯಕ್ಕೆ ಹೋಗ್ಬಿಟ್ರೆ ವಜ್ರವೂ ಬಂತು, ಅದರಲ್ಲಿ ಬಂಗಾರವೂ ಬಂತು. ನೀನು ಯಾವುದರಿಂದ ವಂಚಿತನಾದೆ? ವಾಟ್ ಆರ್ ಯು ಡಿಪ್ರೈವ್ಡ್ ಆಫ್? ಪ್ರಧಾನ ಗುರಿ, ಎಲ್ಲಾ ಗುರಿಗಳ ಮಹಾಗುರಿ. ಆ ಮಹಾಗುರಿಯಲ್ಲಿ ಸಣ್ಣ ಪುಟ್ಟ ಆಸೆಗಳು, ಸಣ್ಣ ಪುಟ್ಟ ಅಧಿಕಾರಗಳು ಎಲ್ಲ ಅಡಕವಾಗಿವೆ. ವಿವೇಕಾನಂದ ಹೇಳ್ತಾರೆ, ಪವರ್ ವಿಲ್ ಕಮ್ even though you have not aimed at that. Purity will come though you have not aimed at that. Glory will come, goodness will come though they have not been your aims. Once the sleeping soul is roused to self-conscious activity, ನೆನಪಿಟ್ಕೊಳ್ಳಿ, ಆತ್ಮಜ್ಞಾನ, ಆತ್ಮಪ್ರಜ್ಞೆ ಜಾಗೃತವಾಗ್ತಾ ಆಗ್ತಾ ಯಾವ ಅಧಿಕಾರವನ್ನು ಪಡ್ಕೊಳ್ಬಹುದು. ಇನ್ನು ಪೂರ್ತಿ ಜಾಗೃತವಾಗಿಲ್ಲ ಆತ್ಮಪ್ರಜ್ಞೆ. ಸ್ವಲ್ಪವೇ ಆತ್ಮಪ್ರಜ್ಞೆ ಜಾಗೃತವಾದರೆ ಪ್ರಪಂಚದ ಚಕ್ರವರ್ತಿ ಆಗುವಷ್ಟು ಸಾಮರ್ಥ್ಯ ಬಂತೆ. ಸ್ವಲ್ಪವೇ ಆತ್ಮಪ್ರಜ್ಞೆ ಜಾಗೃತವಾದರೆ 4 ನೊಬೆಲ್ ಪ್ರಶಸ್ತಿ ಪಡ್ಕೊಳ್ಳುವಷ್ಟು ಸಾಮರ್ಥ್ಯ ಬಂತೆ. ಯಾವ ಸಾಮರ್ಥ್ಯ, ಈ ಎಲ್ಲವನ್ನೂ ಬಿಟ್ಟು ಚಕ್ರವರ್ತಿ ಆಗೋದ್ರ ಕಡೆ ಪ್ರಯತ್ನವೇ ಇಲ್ಲ, ಇನ್ಯಾವುದೋ ದೊಡ್ಡ ವಿಜ್ಞಾನಿ ಮತ್ತೊಂದು ಆಗೋದ್ರ ಕಡೆ ಪ್ರಯತ್ನವೇ ಇಲ್ಲ. ಆದರೆ ಪ್ರಯತ್ನವೆಲ್ಲ ಆತ್ಮಜ್ಞಾನದ ಕಡೆಗೆ ಇದೆ. ಹಾಗಿದ್ರೂ ಮನಸ್ಸು ಮಾಡಿದರೆ ವಿಜ್ಞಾನಿಯೂ ಆಗಬಲ್ಲೆ, ಚಕ್ರವರ್ತಿಯೂ ಆಗಬಲ್ಲೆ, ಸಂಗೀತಗಾರನೂ ಆಗಬಲ್ಲೆ. ಅಷ್ಟೇ ಅಲ್ಲ, ವರ್ಲ್ಡ್ ಕಪ್ ಅಲ್ಲಿ ಕ್ರಿಕೆಟ್ ಮ್ಯಾಚು ಗೆಲ್ಲಬಲ್ಲೆ. ಆದ್ದರಿಂದ ಗುರಿಯನ್ನು ಕರೆಕ್ಟ್ ಆಗಿ ಇಟ್ಕೋ. ಸ್ವಾಮೀಜಿ ಇನ್ನು ಮುಂದುವರೆದು ಹೇಳಿದ್ವಿ ವಿವೇಕಾನಂದರು, ರೌಸ್ ಅಪ್ ದಿ ಇನ್ಫಿನಿಟ್ ಪವರ್ ಆಫ್ ದಿ ಆತ್ಮನ್ ಇನ್ಸೈಡ್. ಅನಂತ ಶಕ್ತಿ ಒಳಗಿದೆಯಲ್ಲ, ಏನಾದರೂ ಮಾಡಿ ಅದನ್ನು ಜಾಗೃತಿಗೊಳಿಸು. ದಟ್ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್, ಇಫ್ ಯು ಆರ್ ಬ್ರಿಂಗಿಂಗ್ ಇಟ್ ಅಂಡ್ ಬೇರಿಂಗ್ ಇಟ್ ಅಪಾನ್ ಮ್ಯಾಟರ್, ಇಟ್ ವಿಲ್ ಗಿವ್ ಯು ಮೆಟೀರಿಯಲ್ ಡೆವಲಪ್ಮೆಂಟ್. ಅದನ್ನೇ ನಾನು ಚಕ್ರವರ್ತಿ ಅಂತ ಕರೆದಿತ್ತು. ಇಫ್ ದಿ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಈಸ್ ಬ್ರಾಟ್ ಟು ಬೇರ್ ಅಪಾನ್ ಮ್ಯಾಟರ್, ಇಟ್ ವಿಲ್ ಗಿವ್ ಯು ಮೆಟೀರಿಯಲ್ ಡೆವಲಪ್ಮೆಂಟ್. If the infinite power of the spirit is made to act upon thought, it will give you intellectual development. ಇದನ್ನೇ ನಾನು ವಿಜ್ಞಾನಿ ನೊಬೆಲ್ ವಿಜೇತ ಅಂತ ಕರೆದಿದ್ದು. If the infinite power of the spirit is made to act upon itself, that will make a man God. ಯಾವುದು ಬೇಕು ನೀನೇ ಆರಿಸ್ಕೋ. ಅದು ಅಲ್ಲೇ ಇರಲಿ ಅಂತೀಯೋ ಒಬ್ಬ ಬುದ್ಧನಾಗ್ತೀಯ. ಇದು ಬೇಡ ಪ್ರಜ್ಞೆಯ ಕಡೆಗೆ ತಿರುಗಲಿ ಅಂತೀಯೋ ಒಬ್ಬ ಐನ್ಸ್ಟೀನ್ ಆಗ್ತೀಯ. ಬೇಡ ಅದನ್ನು ಈ ಕಡೆಗೆ ತಿರುಗಿಸ್ತೀಯೋ ನೀನೊಬ್ಬ ಬಿಲ್ಗೇಟ್ಸ್ ಆಗ್ತೀಯ. ಮೊದಲು ನಿನ್ನ ಒಳಗಡೆ ಇರುವ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಅದನ್ನು ಜಾಗೃತಗೊಳಿಸಿಕೋ. ಅದನ್ನು ಜಾಗೃತಗೊಳಿಸೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತೇನೂ ಅಲ್ಲ, ಅದರ ಬಗ್ಗೆ ತೀವ್ರವಾದಂತಹ ಆಸೆ. ಸನ್ಯಾಸಿ ಆಗಬೇಕಿಲ್ಲ, ಪೂಜೆ ಮಾಡಬೇಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ಚರ್ಚ್ಗೆ ಹೋಗಬೇಕಾಗಿಲ್ಲ.
ಏನೂ ಮಾಡಬೇಕಾಗಿಲ್ಲ. ಇದು ಜಾಗೃತವಾಗಬೇಕು, ಇದು ಜಾಗೃತವಾಗಬೇಕು ಅನ್ನುವ ಎಂಥ ಆಸೆ. ಮಗನನ್ನು ಕಳೆದುಕೊಂಡ ತಾಯಿಯ ಚಡಪಡಿಕೆ. ರಾಮಕೃಷ್ಣ ಹೇಳ್ತಾರೆ, ಮಗನನ್ನು ಕಳೆದುಕೊಂಡ ತಾಯಿಯ ಚಡಪಡಿಕೆ, ಪತಿಯನ್ನು ಕಳೆದುಕೊಂಡ ಪತಿವ್ರತೆಯ ಚಡಪಡಿಕೆ, ಹಣವನ್ನು ಕಳೆದುಕೊಂಡ ಜಿಪುಣನ ಚಡಪಡಿಕೆ. ಈ ಮೂರು ಚಡಪಡಿಕೆಗಳನ್ನು ಒಟ್ಟಿಗೆ ಸೇರಿಸಿ ಆತ್ಮನಿಗಾಗಿ ಹಂಬಲಿಸು, ಅದು ನಿನ್ನದಾಗುತ್ತದೆ. ಅದಕ್ಕೆ ಕರೀತಾರೆ ವ್ಯಾಕುಲತೆ. ಆತ್ಮವೇ, ಇಷ್ಟು ಶಕ್ತಿ ಇದೆಯಲ್ಲ ನಿನಗೆ, ನನಗೆ ನೀನೇ ಬೇಕು. ವಾಲ್ಮೀಕಿ ಪರಮ ನೀಚನಾಗಿದ್ದ. ನಾರದರ ಸಂಪರ್ಕಕ್ಕೆ ಬಂದು ಈ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅನ್ನುವ ಒಂದು ಶ್ರದ್ಧೆ, ವ್ಯಾಕುಲತೆ ನಿರ್ಮಾಣವಾಯಿತು. ಏನ್ ಮಾಡಬೇಕು ಅಂತ ಕೇಳಿದ ಗುರುಗಳಾದ ನಾರದರಿಗೆ. ರಾಮನಾಮ ಜಪ ಮಾಡ್ತಾ ಇರು, ಜಪ ಮಾಡ್ತಾ ಇರು, ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಂತ ನಾರದರು ಹೇಳಿದರು. ಜಪಕ್ಕೆ ಕುಳಿತ. ಜಪ ಮಾಗ್ತಾ 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 ಯಾವಾಗಲೂ ಧ್ಯಾನವಾಗುತ್ತೆ. ಜಪ ಮಾಗ್ತಾ 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 ಧ್ಯಾನವಾಯಿತು. ತನ್ನನ್ನೇ ತಾನು ಮರೆತ. ಎಷ್ಟು ದಿನ ಕುಳಿತ ಈ ಧ್ಯಾನಕ್ಕೆ, ಮೈ ಮೇಲೆ ಹುತ್ತ ಬೆಳೆಯಿತು. ಅವನಿಗೆ ಪರಿಜ್ಞಾನವೇ ಇಲ್ಲ. ಹುತ್ತ ಬೆಳೆಯೋಕೆ 1 ವರ್ಷ ಆದರೂ ಕೊಡಬೇಕು. ಒಂದು ಜಾಗದಲ್ಲಿ 1-2 ವರ್ಷ ಕೂಡಲಿಲ್ಲ ಅಂದರೆ ಆಗಲ್ಲ. 2 ವರ್ಷಗಳ ಕಾಲ ಕುಳಿತಿದ್ದಾನೆ. ಎದ್ದು ಹೋಗಬೇಕು ಅಂತ ಅನಿಸ್ತಾನೆ. ಯಾಕೆ? ಅವನ ವ್ಯಾಕುಲತೆ ಆ ಮಟ್ಟದ್ದು. ನಮಗೆ ಆ ವ್ಯಾಕುಲತೆ ಇಲ್ಲದೆ ಇರಬಹುದು, ಆದರೆ ನೆನ್ಪಿಟ್ಕೊಳ್ಬೇಕು, ಇದು ಮಾರ್ಗ ಇದೆ. ಯಾವ ಪರಮಾತ್ಮ ನಮ್ಮನ್ನು ಸೃಷ್ಟಿಸಿದ್ದಾನೋ ಅವನಿಗೇ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನನಗೆ ಈ ವ್ಯಾಕುಲತೆಯನ್ನು ಕೊಡು, ನಾನು ಗುರಿ ಮುಟ್ಟಬೇಕು, ನಾನು ಪಚ್ಚೆ ವೈಡೂರ್ಯಗಳನ್ನು ಪಡೆದುಕೊಂಡು ಬಿಡಬೇಕು. ವಜ್ರಕ್ಕಾಗಿ ಒಂದಷ್ಟು ಕಾಲ ಜೀವನ ವೇಸ್ಟ್ ಮಾಡೋದು, ಬಂಗಾರಕ್ಕಾಗಿ ಜೀವನ ವೇಸ್ಟ್ ಮಾಡೋದು, ಮೊದಲು ಬೆಳ್ಳಿಗೆ ವೇಸ್ಟ್ ಮಾಡೋದು, ಬೆಳ್ಳಿ ಸಾಕಾಗ್ತಾ ಇಲ್ಲ ಅಂತ ಬಂಗಾರ ಹುಡುಕೋದು, ಶ್ರೀಗಂಧದ ಮರಕ್ಕಾಗಿ ಜೀವನ ವೇಸ್ಟ್ ಮಾಡೋದು, ಇದು ಸಾಕಾಗ್ತಾ ಇಲ್ಲ ಅಂತ ಬೆಳ್ಳಿ ಹತ್ರ ಹೋಗೋದು, ಇದೆಲ್ಲ ಬೇಡ ಪರಮಾತ್ಮ. ಯಾವುದನ್ನು ಪಡೆದುಕೊಂಡ್ರೆ ಎಲ್ಲವೂ ಅದರಲ್ಲಿ ಅಡಕವಾಗಿದೆಯೋ ಅದನ್ನೇ ನಾವು ಪರಮಾತ್ಮ ಅಂತ ಕರೆಯೋದು. ಕೊನೆಯ ಗುರಿಯನ್ನೇ ಭಗವತ್ ಸಾಕ್ಷಾತ್ಕಾರ, ಪೌರಾಣಿಕ ಭಾಷೆಯಲ್ಲಿ ಕರೀತೇವೆ ಭಗವದ್ ದರ್ಶನ. ಶಿವನ ದರ್ಶನವಾಯಿತು ಮಾರ್ಕಂಡೇಯ ಮಹರ್ಷಿಗಳಿಗೆ, ಅಂದರೆ ಇದೇ ಅರ್ಥ. ಅಂತಿಮ ಗುರಿಯನ್ನು ಮುಟ್ಟಿದ. ಮೀರಾಬಾಯಿಗೆ ಕೃಷ್ಣನ ದರ್ಶನವಾಯಿತು ಅಂದರೆ ಅದೇ ಅರ್ಥ. ರಾಮನ ಸಾಕ್ಷಾತ್ಕಾರವಾಯಿತು ವಾಲ್ಮೀಕಿಗೆ ಅಂದರೆ ಅದೇ ಅರ್ಥ. ನಿರ್ವಾಣವನ್ನು ಪಡೆದುಕೊಂಡ ಈ ಬೌದ್ಧ ಭಿಕ್ಷು ಅಂದರೆ ಅದೇ ಅರ್ಥ. ಅಲ್ಲಮಪ್ರಭುಗಳ ಭಾಷೆಯಲ್ಲಿ ಬಯಲಾಯಿತು ಶೂನ್ಯ ಸಂಪಾದನೆ ಅಂದರೆ ಅದೇ ಅರ್ಥ. ಫಾದರ್ ಇನ್ ಹೆವೆನ್, ನನಗೆ ಸಿಕ್ಬಿಟ್ಟ, ಹೆವೆನ್ ಸಿಕ್ತು ನನಗೆ ಅಂತ ಕ್ರೈಸ್ತರು ಉಪಯೋಗಿಸುವ ಭಾಷೆ, ಅದೇ ಅರ್ಥ. ಹೀಗಾಗಿ ಜೀವನದಲ್ಲಿ ನಮಗಿರಬೇಕಾದ್ದು, ಯಾವಾಗ ಈ ಅನಂತ ಪ್ರಜ್ಞೆ, ಅನಂತ ಸಾಮರ್ಥ್ಯಗಳು, ಅನಂತ ಮಂಗಳ, ಅನಂತ ಜ್ಞಾನ ನಮ್ಮ ಗುರಿಯಾಗುತ್ತೋ, ಈ ಪ್ರಪಂಚದಲ್ಲಿ ನಮಗಾಗುವ ದುಃಖಗಳು, ಅವಮಾನಗಳು, ನಷ್ಟಗಳು ಗೌಣವಾಗುತ್ತೆ. ಸಣ್ಣ ಪುಟ್ಟದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಹೊರಟೋಗುತ್ತೆ. ಶಂಕರಾಚಾರ್ಯ ಬಹಳ ಚೆನ್ನಾಗಿ ಹೇಳ್ತಾರೆ, ವೇದಾಂತದ ಜ್ಞಾನ ಬಂದರೆ ಸಂಸಾರದ ದುಃಖಗಳೆಲ್ಲ ಸತ್ತೋಗುತ್ತೆ. ಯಾಕೆ? ಅದು ದುಃಖವೇ ಅಲ್ಲ. ದುಃಖ, ನಿಜವಾದ ದುಃಖ ಏನು? ಅಯ್ಯೋ, ಆ ಅನಂತ ಜ್ಞಾನದ ಕಡೆಗೆ ನನಗೆ ಯಾಕೆ ಇನ್ನೂ ಮನಸ್ಸು ಹೋಗ್ತಾ ಇಲ್ಲ? ಅನಂತ ಜ್ಞಾನದ ಕಡೆಗೆ ನನಗೆ ಪರಿತಾಪ, ನನಗೆ ಆ ಕಡೆಗೆ ವ್ಯಾಕುಲತೆ, ಇವೆಲ್ಲ ಎಷ್ಟು ತೀವ್ರವಾಗಿರಬೇಕಾಗಿತ್ತು, ಅದೆಲ್ಲ ಯಾಕೆ ಇನ್ನೂ ಇಲ್ಲ? ಅದರ ಕಡೆಗೆ ತಲೆ ಕೆಡಿಸ್ಕೊಳ್ತೀವಿ ಹೊರತು, ಇಲ್ಲಿ ಯಾರೋ ಏನೋ ಅವಮಾನ ಮಾಡಿದ್ರು, ಇಲ್ಲಿ ಯಾರೋ ಒಂದಷ್ಟು ಸನ್ಮಾನ ಮಾಡಿದ್ರು, ಅಯ್ಯೋ ಬಿಡ್ರಿ, ಏನು ಸನ್ಮಾನ, ಏನು ಇವ್ರು ಕೊಡೋದೇನು, ಇವ್ರು ಕೊಡೋ ಸನ್ಮಾನವೇನು, ಇವ್ರು ಕೊಡೋ ಅವಮಾನವೇನು, ಯಾರು ತಲೆ ಕೆಡಿಸ್ಕೊಂಡಿದ್ದಾರೆ? ನನಗೆ ಅದ್ರ ಕಡೆ ಗಮನವೇ ಇಲ್ಲ. ಅಕ್ಕಮಹಾದೇವಿ ಮಲ್ಲಿಕಾರ್ಜುನ ಪಡೆದುಕೊಳ್ಳೋದಕ್ಕೆ ಎಲ್ಲ ಬಿಸಾಕ್ಬಿಟ್ಟು ಬಂದ್ಲು. ಒಂದು ಶಿವ ದೇವಸ್ಥಾನದಲ್ಲಿ ಒಂದು ಕಡೆ ನೆಲೆ ನಿಂತಲು. ಊಟಕ್ಕೆ ಏನು ಮಾಡೋದು? ಭಿಕ್ಷೆ. ಬೆಳಗ್ಗೆ ಎದ್ದು ಆ ಬೀದಿಗಳಲ್ಲಿ ಭಿಕ್ಷೆಗೆ ಹೋಗೋಳು. ಕೆಲವರೆಲ್ಲ ಅನ್ನೋರು, ಏನು ನಾಚಿಕೆ ಬಿಟ್ಟವಳು ನೋಡು, ಮೈ ಮೇಲೆ ಒಂಚೂರಾದರೂ ಬಟ್ಟೆ ಇದೆ ಇವಳಿಗೆ, ಲಜ್ಜೆ ಅನ್ನೋದ್ರ ಪದ ಆದರೂ ಇದೆ ಇವಳು ಜೀವನದಲ್ಲಿ, ಲಜ್ಜೆಗೆಟ್ಟವಳು ಅಂತೆಲ್ಲ ಬೈಕೊಂಡ್ರು ಕೆಲವರು. ಆ ಕೂದಲಿನಲ್ಲಿ ಎಡಗಡೆಗೆ ಒಂದು ಗಂಟು ಹಾಕ್ಕೊಳ್ತಿದ್ಲು. ಎಂತಹ ವೈರಾಗ್ಯ ಮೂರ್ತಿ ತಾಯಿ ನೀನು, ನಿನ್ನ ಆಶೀರ್ವಾದ ನಮಗೂ ಆಗಲಿ ಅಂತ ಕೆಲವರು ಕೈ ಜೋಡಿಸಿದ್ರು. ಬಲಗಡೆ ಒಂದು ಗಂಟು ಹಾಕಿದ್ಲು. ಸಾಯಂಕಾಲ ಬಂದು ಎಣಿಸಿದ್ರೆ ಎಡಗಡೆ ಎಷ್ಟು ಗಂಟುಗಳು, ಬಲಗಡೆ ಅಷ್ಟೇ ಗಂಟುಗಳು. ಅಂದ್ಕೊಂಡ್ಲು, ಈಕ್ವೇಷನ್ ಬ್ಯಾಲೆನ್ಸ್ ಆಯಿತು. ಪ್ರಪಂಚವೇ ಇಷ್ಟು. ಬೈಯೋರು ಅಷ್ಟೇ ಜನ, ಹೊಗಳೋರು ಅಷ್ಟೇ ಜನ, ಕಲ್ಲೆಸೆಯೋರು ಅಷ್ಟೇ ಜನ, ಪಾದಪೂಜೆ ಮಾಡೋರು ಅಷ್ಟೇ ಜನ. ಪ್ರಪಂಚವೇ ಇಷ್ಟು. ಯಾಕೆ? ಅವಳಿಗೆ ಅದೂ ಬೇಡ, ಅವಳಿಗಿದೂ ಬೇಡ, ಅವಳಿಗೆ ಬೇಕಾಗಿರೋದು ಮಲ್ಲಿಕಾರ್ಜುನ. ಅದನ್ನು ನೀವು ಶಿವ ಅಂತಲೇ ಕರಿಬೇಡಿ,
ಅಂತಿಮ ಗುರಿಯನ್ನು ಶಿವ ಅಂತಲೇ ಕರಿಬೇಡಿ, ವಿಷ್ಣು ಅಂತ ಕರಿಬೇಡಿ, ದೇವರು ಅಂತಲೇ ಇಟ್ಕೋಬೇಡಿ. ಅನಂತತೆ, ದಿ ಇನ್ಫಿನಿಟ್, ದಿ ಅಬ್ಸಲ್ಯೂಟ್. ವೇದಾಂತ ಉಪಯೋಗ ಮಾಡುವಂತಹದ್ದೇ ದಿ ಅಬ್ಸಲ್ಯೂಟ್. ವೇದಾಂತದ ಭಾಷೆ ದಿ ಅಬ್ಸಲ್ಯೂಟ್, ಚರಮ ಸತ್ಯ, ದಿ ಅಲ್ಟಿಮೇಟ್. ಚರಮ ಸತ್ಯ ಅಂತ ಕರೆಯುತ್ತೆ ಇದನ್ನು, ಚರಮ ಸತ್ಯ. ಆದ್ದರಿಂದ ಹೇಳಿ ಸನಾತನ ಸಂಸ್ಕೃತಿಯಲ್ಲಿ ನಾಸ್ತಿಕತೆಯೂ ಇಲ್ಲ, ನಾಸ್ತಿಕನೂ ಸನಾತನಿಯೇ. ಯಾವಾಗ ಅವನು ಈಗಿರುವ ಸಂಪಾದನೆಯಲ್ಲಿ, ಈಗಿರುವ ಸ್ಥಿತಿಯಲ್ಲಿ ಅತೃಪ್ತನಾಗ್ತಾನೆ, ಇದಕ್ಕಿಂತಲೂ ದೊಡ್ಡ ಸ್ಥಿತಿ ನನಗೆ ಬೇಕು, ಅಲ್ಲೂ ಅತೃಪ್ತನಾಗ್ತಾನೆ, ಅದಕ್ಕಿಂತಲೂ ದೊಡ್ಡ ಸ್ಥಿತಿ ನನಗೆ ಬೇಕು, ಅಲ್ಲೂ ಅತೃಪ್ತನಾಗ್ತಾನೆ, ಅವನಂತ ಸನಾತನ ಯಾರೂ ಇಲ್ಲ. ಉಪನಿಷತ್ತುಗಳಲ್ಲಿ ಒಂದು ಕಡೆ ವಿಷ್ಣುವಿನ ರೆಫರೆನ್ಸ್, ಇನ್ನೊಂದು ಕಡೆ ಉಮಾ ಹೈಮವತಿ ಕಡೆ ರೆಫರೆನ್ಸ್. ನಾಮಗಳು ಬರೋದು ಇವೆರಡೇ ಕಡೆ. ತದ್ ವಿಷ್ಣೋ ಪರಮಂ ಪದಂ ಕಠೋಪನಿಷತ್ನಲ್ಲಿ ಬರುತ್ತೆ, ತದ್ ವಿಷ್ಣೋ ಪರಮಂ ಪದಂ. ಇನ್ನು ಉಮಾ ಹೈಮವತಿ ಅಂತ ಕೇನೋಪನಿಷತ್ನಲ್ಲಿ ಬರುತ್ತೆ, ಶ್ವೇತಾಶ್ವತರ ಉಪನಿಷತ್ನಲ್ಲಿ ಶಿವ ಅಂತ ಬರುತ್ತೆ. ಈ 3 ರೆಫರೆನ್ಸ್ ಬಿಟ್ರೆ ಇವತ್ತಿಗೂ ಜಗತ್ತಿನಲ್ಲಿ ಭಾರತೀಯ ಪರಂಪರೆಯಲ್ಲಿ ವಿಷ್ಣು, ದೇವಿ, ಶಿವ ಇವರೇ 3 ಪ್ರಧಾನ ದೇವತೆಗಳು. ಇವತ್ತಿಗೂ ಕೂಡ ಅದೇ ಪರಂಪರೆ, ಉಪನಿಷತ್ ಪರಂಪರೆ ವಿಸ್ತರಣೆಗೊಂಡಿದೆ ಅಷ್ಟೇ, ಪುರಾಣಗಳ ಮೂಲಕ ವಿಸ್ತರಣೆಗೊಂಡಿದೆ. ಅದು ಬಿಟ್ಟರೆ ಚರಮ ಸತ್ಯವನ್ನು ಕುರಿತು 1000 ಕಡೆ ಸಹಸ್ರ ಸಂಖ್ಯೆಯಲ್ಲಿ ಚರ್ಚೆ ಬರುತ್ತೆ ಉಪನಿಷತ್ತಿನಲ್ಲಿ. ಅಲ್ಲೆಲ್ಲ ಅವ್ರು ಉಪಯೋಗ ಮಾಡಿರ್ತಕ್ಕಂಥದ್ದು ಬ್ರಹ್ಮ, ಆತ್ಮ. ಇಲ್ಲಿ ಬ್ರಹ್ಮ ಅಂದ್ರೆ ಬೃಹತ್, ಕಲೋಸಲ್, ಸೋ ಬಿಗ್, ಎಣಿಕೆ ಮಿತಿ ಇಲ್ಲದ, ಕಾಲ ದೇಶ ಕಾರ್ಯಕಾರಣ ಸಂಬಂಧಗಳ ಮಿತಿ ಮೀರಿದ, ಅದನ್ನು ಬ್ರಹ್ಮ ಅನ್ನೋದು. ಆ ಬ್ರಹ್ಮದ ತುಣುಕು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ, ಅದು ಆತ್ಮ. ಹೊರಗಡೆ ಸ್ಪೇಸ್ ಮೆಷರ್ ಮಾಡೋಕ್ಕಾಗಲ್ಲ, ಆ ಸ್ಪೇಸ್ನ ಒಂದು ತುಣುಕು ನಮ್ಮ ಮನೆಯಲ್ಲಿದೆ. ಅಷ್ಟು ದೊಡ್ಡ ಸ್ಪೇಸು ನಾವು ವ್ಯವಹಾರಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಬ್ರಹ್ಮ ವ್ಯವಹಾರಕ್ಕೆ ಸಲ್ಲ, ಅವನಿಗೆ ಮಿತಿ ಮಾಡಿದ್ರೆ ಮಾತ್ರವೇ ವ್ಯವಹಾರಕ್ಕೆ ಸಲ್ಲೋದು. ಆ ಮಿತಿಯೇ ಆತ್ಮ. ಹೊರಗಡೆ ಇರೋ ಸ್ಪೇಸ್ ವ್ಯವಹಾರಕ್ಕೆ ಪ್ರಯೋಜನ ಇಲ್ಲ, ಮನೆ ಒಳಗಡೆ ಸಣ್ಣ ಸ್ಪೇಸೇ ವ್ಯವಹಾರಕ್ಕೆ ನಮಗೆ ಯೋಗ್ಯವಾಗುತ್ತೆ. ಆದ್ದರಿಂದಲೇ ಹೊರಗಡೆ ಬ್ರಹ್ಮನನ್ನ ವ್ಯವಹಾರ ಮಾಡಿಕೊಳ್ಬೇಕು ಅಂತ ಹೊರಟ್ರೆ ಅವನ ಮನಸ್ಸಿನ ಒಳಗಡೆ ಆತ್ಮನಾಗ್ತಾನೆ. ಇಲ್ಲ ಅಂದ್ರೆ ಅವನ ಆತ್ಮವೇ ಇಲ್ಲ, ಅಲ್ಲಿರೋದು ಬ್ರಹ್ಮವೇ. ಆದರೂ ಎರಡೂ ಒಂದೇ. ಯಾವ ದೃಷ್ಟಿಯಿಂದ? ಎಲ್ಲಾ ದೃಷ್ಟಿಯಿಂದಲೂ. ಆದರೆ ಗೋಡೆ ಕಟ್ಟಿದೆ, ಗೋಡೆ ಇರಲಿಲ್ಲ, ಬಂದಿದೆ, ಒಂದಿನ ಹೋಗುತ್ತೆ. ಗೋಡೆಗಳ ಒಳಗಡೆ ಇರೋ ಸ್ಪೇಸು ಅದು ಆವತ್ತು ಇತ್ತು, ಇವತ್ತು ಇತ್ತು, ಮುಂದೇನೂ ಇರುತ್ತೆ. ವ್ಯವಹಾರಕ್ಕಾಗಿ ನಾವು ಗೋಡೆ ಕಟ್ಕೊಂಡಿದ್ದೇವೆ. ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ಜೀವನದ ಗುರಿ, ಧರ್ಮ ಏನೂ ಇಲ್ಲ. ಇಷ್ಟೇನೆ ನೆನಪಿಟ್ಕೊಳ್ಳಿ, ಈಗ ಶಾಂತನಾಗಿದ್ದೀಯ, ಮುಂದೆ ಅನಂತನಾಗು. ಶಾಂತತೆ ಚಂದ, ಆದರೆ ಒಂದು ಕಾಲಕ್ಕೆ ಅತೃಪ್ತಿಯನ್ನು ಕೊಡುತ್ತದೆ. ಯಾಕೆ? ನೀನು ಮಗುವಾಗಿರುವಾಗ ಮಾತ್ರ ಆಟದ ಕಡೆಗೆ ನಿನಗೆ ಆಕರ್ಷಣೆ. ನೀನು ಬೆಳೆದೆಯೋ, ಶಂಕರಾಚಾರ್ಯ ಬಹಳ ಚೆನ್ನಾಗಿ ಹೇಳ್ತಾರೆ, ಬಾಲಕನೋ ಕ್ರೀಡಾಸಕ್ತ. ಬಾಲ್ಯಾವಸ್ಥೆಯ ಆಸಕ್ತಿ ಕ್ರೀಡೆ, ಬಾಲಸ್ತಾವತ್ ಕ್ರೀಡಾಸಕ್ತ. ಸ್ವಲ್ಪ ಹುಡುಗನಾದಿಯಾ, ಒಂದು 15, 18 ವರ್ಷ, 20 ವರ್ಷ ಆಯ್ತೀಯೋ, ತರುಣನಾದಿಯೋ, ತರುಣಸ್ತಾವತ್ ತರುಣೀಸಕ್ತ. ತರುಣಿಯಲ್ಲಿ ಬಂದ್ಬಿಡುತ್ತೆ ನಿನ್ನ ಆಕರ್ಷಣೆ. ಇನ್ನೊಂದು ಸ್ವಲ್ಪ ಬೆಳೆದೆಯೋ, ಹಣ, ಆಸ್ತಿ, ಸಂಪತ್ತು ಇದರ ಕಡೆಗೆಲ್ಲ ಬರುತ್ತೆ. ಬಾಲಕನಾಗಿದ್ದಾಗ ಮಾತ್ರವೇ ಈ ಆಕರ್ಷಣೆ. ಇವತ್ತು ನೀನು ಯಾವುದಕ್ಕೆ ಆಕರ್ಷಿತನಾಗಿದೆಯಾ ಗೃಹಸ್ಥನೇ, ತಾತ್ಕಾಲಿಕ. ಮುಂದೆ ಸ್ವಲ್ಪ ಬೆಳವಣಿಗೆ ಬಂತು, ಇದರ ಆಕರ್ಷಣೆ ಕಳ್ಕೊಳ್ಳುತ್ತೆ. ಮುಂದೆ ಇನ್ನೊಂದು, ಅದು ಆಕರ್ಷಣೆ ಕಳ್ಕೊಳ್ಳುತ್ತೆ. ಮುಂದೆ ಇನ್ನೊಂದು, ಅದು ಆಕರ್ಷಣೆ ಕಳ್ಕೊಳ್ಳುತ್ತೆ. ಜಾಲಿ ಗಿಡ ಯಾವತ್ತೂ ಆಕರ್ಷಣೀಯವಲ್ಲ, ಶ್ರೀಗಂಧದ ಗಿಡ ಆಕರ್ಷಣೀಯವಲ್ಲ. ಆದರೆ ಯಾವುದು ಆಕರ್ಷಣೀಯ? ಯಾವುದನ್ನು ಪಡೆದುಕೊಂಡ್ರೆ ಇನ್ನೇನೋ ಪಡೆದುಕೊಳ್ಳಬೇಕಾದ ಅವಶ್ಯಕತೆಯೇ ಬರುವುದಿಲ್ಲವೋ ಅದು ಜೀವನದ ಗುರಿ. ಅದೇ ನಿನ್ನ ಆತ್ಮ. ಯಾಕೆ? ಅದು ಅನಂತ, ಅದರಲ್ಲಿ ಸರ್ವಜ್ಞತ್ವ ಇದೆ, ಸರ್ವವ್ಯಾಪಕತ್ವ ಇದೆ, ಸರ್ವಶಕ್ತಿತ್ವ ಇದೆ. ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತಿಮಾನ್. ಇದನ್ನು ಗುರಿಯಾಗಿಟ್ಕೋ. ಇವತ್ತು ಸದ್ಯಕ್ಕೆ ನೀನು ಮದುವೆನೂ ಮಾಡ್ಕೋ, ಮಕ್ಕಳೂ ಇರಲಿ, ಮೊಮ್ಮಕ್ಕಳೂ ಆಗಲಿ, ಆಸ್ತಿನೂ ಮಾಡ್ತಾ ಬಾ. ಆದರೆ ಅವ ಜೀವನದ ಗುರಿ ಅಲ್ಲ. ಒಳಗಡೆ ಚೆನ್ನಾಗಿ ನೆನಪಿರಲಿ, ಇದ್ಯಾವುದೂ ಜೀವನದ ಗುರಿಯಲ್ಲ. ರಾಮಕೃಷ್ಣರು ಹೇಳ್ತಾರೆ, ಶ್ರೀಮಂತರ ಮನೆಯ ದಾಸಿ ಶ್ರೀಮಂತನ ಮನೆಯ ಮಕ್ಕಳಿಗೆ ಸ್ನಾನ ಮಾಡಿಸ್ತಾಳೆ, ಊಟ ಬಡಿಸ್ತಾಳೆ, ಬಟ್ಟೆ ಹಾಕ್ತಾಳೆ. ನನ್ನ ಹರಿ, ನನ್ನ ಲಕ್ಷ್ಮಿ ಅಂತೆಲ್ಲ ನನ್ನ ಅಂತಲೇ ಕರೀತಾಳೆ. ಆದರೆ ಒಳಗಡೆ ಗೊತ್ತಿದೆ, ಇವರ್ಯಾರು ನನ್ನ ಮಕ್ಕಳಲ್ಲ, ನನ್ನ ಮಕ್ಕಳು ಮನೆಯಲ್ಲಿದ್ದಾರೆ. ಹಾಗೆಯೇ ಈ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರೋಣ,
ಇವತ್ತು ಹಣ ಮಾಡೋಣ, ನಾಳೆ ಕೀರ್ತಿ ಮಾಡೋಣ, ನಾಡದ ಅಧಿಕಾರ ಮಾಡೋಣ. ಆದರೆ ನೆನ್ಪಿಟ್ಕೊಳ್ಳಿ, ಇದು ಯಾವುದು ನಿಜವಾದ ಗುರಿ ಅಲ್ಲ. ನಿಜವಾದ ಗುರಿ ಎನ್ನುವಂತಹದ್ದು ಭಗವತ್ ಸಾಕ್ಷಾತ್ಕಾರ. ಇದು ಈ ದೇಶದ ಪರಂಪರೆ. ರಾಮನಿಗಿತ್ತು, ಚಕ್ರವರ್ತಿಗಳಿಗೆಲ್ಲ ಇತ್ತು, ಜನಕ ಮಹಾರಾಜನಿಗಿತ್ತು. ಈ ದೇಶದ ಪ್ರತಿ ಚಕ್ರವರ್ತಿಯು 60 ವರ್ಷ ವಯಸ್ಸಾದ ಮೇಲೆ ಆ ಸಿಂಹಾಸನವನ್ನು ಬಿಟ್ಟು ಕಾಡಿನಲ್ಲಿರ್ತಕ್ಕಂಥ ಋಷಿ ಮುನಿಗಳ ಸೇವೆ ಮಾಡುವುದಕ್ಕೆ ಮಹಾರಾಣಿಯನ್ನು ಕರೆದುಕೊಂಡು ಮಹಾರಾಜ ಹೋಗ್ಬಿಡ್ತಿದ್ದ. ಆಶ್ರಮದಲ್ಲಿ ಹಸುಗಳನ್ನು ತೊಳೆಯುತ್ತಿದ್ದ, ಗುರುಗಳ ಪಾದರಕ್ಷೆ ಕ್ಲೀನ್ ಮಾಡ್ತಿದ್ದ, ಆಶ್ರಮಕ್ಕೆ ಸೇರಿದ ಹೊಲದಲ್ಲಿ ಕೆಲಸ ಮಾಡ್ತಿದ್ದ, ಅವರ ಯಜ್ಞ ಹೋಮ ಇತ್ಯಾದಿಗಳಿಗೆಲ್ಲ ಸಹಾಯ ಮಾಡ್ತಿದ್ದ, ಆಶ್ರಮವಾಸಿಗಳಿಗೆಲ್ಲ ಅಡಿಗೆಯಲ್ಲಿ ಸಹಾಯಕನಾಗ್ತಿರ್ತಿದ್ದ ಮಹಾರಾಜ ಮಹಾರಾಣಿ. ಬೇಕಂತಲೇ. ಯಾಕೆ? ಇಷ್ಟು ದಿನ ನಮಗೆ ಈ ಸಂಸ್ಕಾರಗಳಿರಲಿಲ್ಲ. ಆತ್ಮಸಾಕ್ಷಾತ್ಕಾರವೇ ಪ್ರಧಾನ ಗುರಿ ಎನ್ನುವಂಥದ್ದು ಮನಸ್ಸಿಗೆ ಕನ್ವಿನ್ಸ್ ಆಗುವಷ್ಟು ಸಂಸ್ಕಾರಗಳಿರಲಿಲ್ಲ. ಮುಂದಿನ ಜನ್ಮಲ್ಲಾದರೂ ಆ ಸಂಸ್ಕಾರಗಳು ಬರಲಿ. ಯಾಕೆ? ಯಾರ ದಾಸತ್ವವನ್ನು ನಾವು ಪಡ್ಕೊಳ್ತೀವೋ ಅವನ ಲಕ್ಷಣಗಳು ನಮಗೆ ಬರುತ್ತವೆ. ಈ ಋಷಿಯ ದಾಸ ನಾನು, ಈ ಋಷಿಯ ದಾಸ ನಾನು. ದಾಸನಾದರೆ ಪ್ರಭುವಿನ ಲಕ್ಷಣಗಳು ಬರುತ್ತವೆ. ಮುಂದಿನ ಜನ್ಮಕ್ಕಾದರೂ ಬರಲಿ. ಆದ್ದರಿಂದ ತ್ಯಾಗಿಯಾಗಿ, ತ್ಯಾಗ ಅಂದ್ರೆ ಏನು? ಈ ಎಲ್ಲ ಫೈನೈಟ್ ಶಾಂತತೆಯ ಇತಿಮಿತಿಗಳನ್ನು ಒಳಗೊಂಡ ಈ ಪ್ರಪಂಚದ ತ್ಯಾಗ. ಇದು ತ್ಯಾಗ, ಇದನ್ನು ಬಿಟ್ಬಿಡ್ಬೇಕು. ಇದು ಏನೂ ಪ್ರಯೋಜನವಿಲ್ಲ. ಕೋಗಿಲೆ ಮರಿ ಆಗ್ಬೇಕು. ಆದರೆ ಮನಸ್ಸು ಇವತ್ತು ಅದಕ್ಕೆ ಒಪ್ಪೋದಿಲ್ಲ. ಮನಸ್ಸು ಒಳಗಡೆ ಒಂದು ಹೊರಗಡೆಯಿಂದ ಇಟ್ಕೊಂಡು ಅಪ್ರಾಮಾಣಿಕವಾಗಿ ಬದುಕಲೂಬಾರದು. ಆದ್ದರಿಂದ ಏನು ಮಾಡಬೇಕು? ಸ್ವಲ್ಪ ಸ್ವಲ್ಪ ಆ ಸಂಸ್ಕಾರ ಕೊಡೋದಕ್ಕೆ ಸನಾತನ ಸಂಸ್ಕೃತಿ ಹೇಳುತ್ತೆ, 75 ವರ್ಷ ವಯಸ್ಸಾದ ಮೇಲೆ ಇನ್ನು ಏನು ಭೋಗ ಅನುಭವಿಸಬೇಕಾಗಿದೆಯೋ ಮಾರಾಯ ನೀನು, ಆವಾಗ ಸನ್ಯಾಸ ತಗೋ. 50ನೇ ವಯಸ್ಸಿಗೆ ಮಕ್ಕಳಿಗೆಲ್ಲ ಕೂಡ ಒಂದು ವ್ಯವಸ್ಥೆ ಮಾಡು. ಈಗಿನ ಕಾಲದಲ್ಲಿ ಅದು 60, ಬೇಡ 65, ಅಥವಾ ಹೀಗೂ ಇಟ್ಕೊಳ್ಳೋಣ. ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಆದಮೇಲೆ ಮನೆಯಲ್ಲಿ ಇರಬೇಡ, ವಾನಪ್ರಸ್ಥಾಶ್ರಮಕ್ಕೆ ಹೋಗು. ಕಾಡಿನಲ್ಲಿ ಋಷಿಮುನಿಗಳು ಇರ್ತಾರೆ, ಅಲ್ಲಿಗೆ ಹೋಗ್ಬಿಡು. ಯಾಕೆ? ಮನೆಯಲ್ಲಿದ್ದರೆ ನಿನ್ನ ಸೊಸೆ ನಿನ್ನ ಚೆನ್ನಾಗಿ ನಡ್ಕೊಳ್ಳೋದಿಲ್ಲ ಅಂತ ಹೇಳಲಿಲ್ಲ, ನಾ ಹೇಳ್ತಾ ಇರೋದು. ಅವಳ ಕೈಲಿ ಬೈಸ್ಕೊಂಡು ಅಲ್ಲೇ ಸಾಯ್ಬೇಡ. ನಮ್ಮ ಸೊಸೆ ಏನೇನು ಅಂತಾಳೆ ಅಂತ ರಾಮಕೃಷ್ಣಾಶ್ರಮ ಸ್ವಾಮಿಗಳ ಮುಂದೆ ಹೋಗಿ ಅಳಬೇಡ. ಮಗನೂ ಕೂಡ ಕೊನೆಗೆ ಹೆಂಡತಿಯ ತಾಳಕ್ಕೆ ಕುಣಿತಾರೋ ಇಲ್ವೋ? ಮಗ ಹೆಂಡತಿ ತಾಳಕ್ಕೆ ಕುಣಿತಾನೆ, ಮಗಳು ಕುಣಿಯಲ್ಲ, ಗಂಡನ ತಾಳಕ್ಕೆ ಮಗ ಕುಣಿತಾನೆ. ಅಮೆರಿಕದಲ್ಲಿ ಒಂದು ಗಾದೆ ಇದೆ, ಸನ್ ಈಸ್ ಸನ್ ಟಿಲ್ ಹಿ ಗೆಟ್ಸ್ ಹಿಸ್ ವೈಫ್, ಡಾಟರ್ ಈಸ್ ಡಾಟರ್ ಆಲ್ ಥ್ರೂ ಹರ್ ಲೈಫ್. ಕೊನೆಯವರೆಗೂ ಮಗಳು ಮಗಳೇ, ಮಗ ಹೆಂಡತಿ ಬರೋವರೆಗೆ ಮಗ. ಹೀಗಿದೆಯೋ? ಇದು ಜಗತ್ತಿನ ಅನಾದಿ ಕಾಲ ಹೀಗೆ ನಡೀತಾ ಇದೆ. ಮಕ್ಕಳನ್ನೆಲ್ಲ ಜೀವನದಲ್ಲಿ ಒಂದು ಅವ್ರಿಗೆ ವ್ಯವಸ್ಥೆ ಆದ ಮೇಲೆ ಆಶ್ರಮಕ್ಕೆ ಹೋಗು. ನಾನು ಹೇಳೋದು ಏನು ಗೊತ್ತಾ? ಈ ವಯಸ್ಸಾದವರು 60 ವರ್ಷ ಆಗಿ ರಿಟೈರ್ಡ್ ಆದವರು ಪೆನ್ಷನ್ ಬರುತ್ತೆ, ದುಡ್ಡಿಗೇನು ಪ್ರಾಬ್ಲಮ್. ಹೆಂಡ್ತಿನ ಕರ್ಕೊಳ್ಳಿ, ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿ ಜನರಿಗೆಲ್ಲ ಬದುಕುವುದು ಹೇಗೆ ಅಂತ ಹೇಳಿಕೊಡಿ. ಮಕ್ಕಳಿಗೆ ಹೇಳಿ, ಕಾಪಿ ಮಾಡಬಾರ್ದಪ್ಪ, ಚೆನ್ನಾಗಿ ಓದ್ಬೇಕು. ಆ ಮೇಷ್ಟ್ರೇ ಸರಿಯಾಗಿ ಪಾಠ ಮಾಡಿ ಮಕ್ಕಳಿಗೆ. ಸಂಬಳ ತಗೊಳ್ತೀರಲ್ಲ, ನಿಮ್ಮ ಮಕ್ಕಳು ಥರ ಅಲ್ವಾ ಅವರು, ತಿದ್ದಿ ಅವರಿಗೆ, ಬೈಬೇಡಿ ಅವರಿಗೆ, ತಿದ್ದಿ ಪ್ರೀತಿ ಮಾಡಿ. ಒಂದು ಊರಿಗೆ ಹೋಗ್ಬಿಟ್ಟು ಆ ಊರಿನ ಸುಧಾರಣೆಗೆ ಎಂತೆಂಥವರು ಇದ್ದಾರೆ, ಎಂತೆಂಥ ಆಫೀಸರ್ಗಳಾಗಿ ಲಕ್ಷಾಂತರ ರೂಪಾಯಿ ಪೆನ್ಷನ್ ಬರೋರು ಅಲ್ಲಿ ಸಾಯ್ತಾ ಇರ್ತಾರೆ ಬೆಂಗಳೂರಿನಲ್ಲಿ. ನನ್ನ ಮಗ ಅದನ್ನು ಮಾಡಲಿಲ್ಲ, ಮಗಳಿದನ್ನು ಮಾಡಲಿಲ್ಲ. ನಾನು ಮಗನಿಗೆ ಅವಾಗ ಸಪೋರ್ಟ್ ಮಾಡೋದು. ಈ ಮುದುಕರು ನನ್ನ ಹತ್ರ ಅಳ್ತಾರಲ್ಲ, ಹತ್ಕೊಂಡು ಬರ್ತಾರಲ್ಲ, ಆವಾಗೆಲ್ಲ ನಾನು ಸಪೋರ್ಟ್ ಮಾಡೋದು ಮಗನಿಗೆ, ಸೊಸೆಗೇನೆ. ಹೊರಗೆ ಹಾಕ್ರಿ ಇವ್ರನ್ನ, ಈ ಮುದುಕರನ್ನ ಅಂತಲೇ ನಾ ಹೇಳೋದು. ಹೊರಗೆ ಹಾಕ್ರಿ ಮೊದಲು ಇವ್ರನ್ನ. ಈ ಮುದುಕರು ಏನು ಅವರು ಹೇಳ್ತಿರ್ತಾರೆ, ನಮ್ಮದು ಒಂದು ಕಾಲು ಹೊರಗಿಟ್ಟಿದ್ದೀವಿ. ಮಗನಿಗೆ ಹೇಳ್ತಾರಂತೆ, ಒಂದು ಕಾಲು ಹೊರಗಿಟ್ರಿ. ಯಾರೋ ಒಬ್ಬ ಹೇಳ್ದ, ಸ್ವಾಮೀಜಿ ಒಂದು ಕಾಲು ಹೊರಗಿಟ್ಟಿದ್ದೀವಿ ಅಂತ 4 ವರ್ಷದಿಂದ ಹೇಳ್ತಾ ಇದ್ದಾನೆ. ಇನ್ನೊಂದು ಕಾಲು ಅಲ್ಲೇ ಇಟ್ಟಿದ್ದಾನೆ. ಆ ಇನ್ನೊಂದು ಕಾಲು ಎಷ್ಟು ಗಟ್ಟಿಯಾಗಿ ಇಟ್ಟಿದ್ದಾನೆ ಅಂದರೆ ಇನ್ನು 50 ವರ್ಷ ಆದರೂ ಅದನ್ನು ತೆಗಿಲ್ಲ ಅವನು, ಅಷ್ಟು ಗಟ್ಟಿಯಾಗಿ ಇಟ್ಟಿದ್ದಾನೆ. ಯಾಕೆ ಬೇಕಿದು? ಆಶ್ರಮಕ್ಕೆ ಬಂದು ನಾವೇನು ಊಟ ಕೊಡಲ್ವಾ? ಒಂದು ವೇಳೆ ಕೆಲಸ ಮಾಡಿ ಅಂತ ಏನು ಮಾಡಿ ಅಂತೀವಿ? ದೇವ್ರ ಪಾತ್ರೆ ತೊಳೆಯಿರಿ, ಆಶ್ರಮ ಸ್ವಲ್ಪ ಕಸ ಹೊಡೆಯಿರಿ, ಪ್ರೇಯರ್ ಹಾಲ್ ಸ್ವಲ್ಪ ಒರೆಸಿ, ಕೈಕಾಲು ಗಟ್ಟಿ ಇದ್ದರೆ. ಇಲ್ಲಾಂದರೆ ಆಫೀಸಲ್ಲಿ ಕೂತ್ಕೊಳ್ಳಿ, ಬಂದು ಭಕ್ತರಿಗೆಲ್ಲ ಮಾತಾಡಿ, ಬುಕ್ ಸ್ಟಾಲ್ನಲ್ಲಿ ಕುಳಿತುಕೊಳ್ಳಿ, ಬಂದು ಬುಕ್ಸ್ ಎಲ್ಲ ಸ್ವಲ್ಪ ಸೇಲ್ ಮಾಡಿ, ಚೆನ್ನಾಗಿ ಮಾತಾಡ್ತೀರಿ,
ಅವ್ರ ಕಸ್ಟಮರ್ಸ್ಗೆಲ್ಲ ಬಲವಂತ ಮಾಡಿ ಒಳ್ಳೊಳ್ಳೆ ಪುಸ್ತಕ ಹಾಕಿ ಅವ್ರ ತಲೆಗೆ ಇದೇ ಕೆಲಸ ಹೇಳಿರ್ತೀವಿ. ಆಶ್ರಮಕ್ಕೆ ಬಂದರೆ ಬೇರೆ ಏನು ಹೇಳಿರ್ತೀವಿ? ಬರಲ್ಲ. ಅಲ್ಲಿ ಸೊಸೆ ಕೈಯಲ್ಲಿ ಊಗಿಸ್ಕೊಂಡು ಮಗನ ಕೈಯಲ್ಲಿ ಬೈಸ್ಕೊಂಡು ಅಲ್ಲೇ ಸಾಯ್ತಾನೆ, ಮನೆ ಬಿಟ್ಟು ಮಾತ್ರ ಹೊರಗೆ ಬರಲ್ಲ. ಆದರೆ ಭಾರತೀಯ ಸಂಸ್ಕೃತಿ ಹೇಳುತ್ತೆ, ಪ್ರಾರಂಭದ ದಿನಗಳಲ್ಲಿ ಇಂದ್ರಿಯಗಳು ಬಹಳ ಬಲಿಷ್ಠವಾಗಿರುತ್ತವೆ, ಭೋಗ ಆಸಕ್ತಿ ಬಹಳ ಇರುತ್ತದೆ. ವಿವಾಹವಾದ ಮೇಲೆ 25 ವರ್ಷ ಆ ಭೋಗದಲ್ಲಿ ಮುಳುಗುಬಿಡು ಚೆನ್ನಾಗಿ, ಯಯಾತಿಯಂತೆ ಮುಳುಗು, ಏನು ತೊಂದರೆ ಇಲ್ಲ. ಅದಿರೋದೇ ಭೋಗಗಳನ್ನು ಅನುಭವಿಸೋದಕ್ಕೇ ಇದೆ ಗೃಹಸ್ಥಾಶ್ರಮ. ಆ ಗೃಹಸ್ಥಾಶ್ರಮದಲ್ಲಿ ಇರೋರಿಗೆ ವೈರಾಗ್ಯ ಬೋಧನೆ ಮಾಡಬಾರದು. ಮುಳುಗ್ರೆ ಚೆನ್ನಾಗಿ ಮುಳುಗು. ಆದರೆ ನೆನ್ಪಿಟ್ಕೋ, ನೀನು ಎಷ್ಟು ಮುಳುಗುತ್ತೀಯೋ ಅಷ್ಟು ಬೇಗ ನಿನಗೆ ಅದು ಅಸಹ್ಯವಾಗುತ್ತೆ. ಆ ಭೋಗಗಳು ಎಷ್ಟು ಒಳ್ಳೆಯವ್ರು ಗೊತ್ತಾ? ಭೋಗಗಳು ದೇವಾನುದೇವತೆಗಳವರು. ನೀವು ಅದರಲ್ಲಿ ಮುಳುಗಿದಷ್ಟು ನೀವು ಅದನ್ನು ಅಸಹ್ಯ ಪಟ್ಕೊಳ್ತೀರಿ. ಆ ಥರ ಇದೆ ಅದರ ನೇಚರ್. ಕೃಷ್ಣ ಇದನ್ನು ಆವತ್ತೇ ಹೇಳಿದ, ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೆಯ ನ ತೇಷು ರಮತೆ ಬುಧ ಜ್ಞಾನಿಯಾದವನು ತೇಷು ಅವುಗಳಲ್ಲಿ ನರಮತೆ ರಮಿಸುವುದಿಲ್ಲ. ಭೋಗಗಳಲ್ಲಿ ಬುದ್ಧಿವಂತನಾದವನು ರಮಿಸುವುದಿಲ್ಲ. ಯಾವಾಗ ರಮಿಸುವುದಿಲ್ಲ? ಗೃಹಸ್ಥಾಶ್ರಮ ಮುಗಿದು ವಾನಪ್ರಸ್ಥಾಶ್ರಮಕ್ಕೆ ಹೋದ ಮೇಲೂ ರಮಿಸುವುದಿಲ್ಲ. ಗೃಹಸ್ಥಾಶ್ರಮದಲ್ಲಿ ರಮಿಸುತ್ತೆ, ತಪ್ಪೇನಿಲ್ಲ. ಕೃಷ್ಣ ಸ್ವಯಂ ಕೃಷ್ಣನೇ ಹೇಳ್ತಾನೆ, ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಅರ್ಜುನ, ಧರ್ಮ ಸಮ್ಮತವಾದ ಕಾಮವೂ ನಾನೇ ಆಗಿದ್ದೇನೆ. ನಾನು ಕಾಮ. ದೇವರು ಯಾರಾದ್ರೂ ಹೇಳ್ತಾರೆ ಹೀಗೆ? ನಾನು ಕಾಮ ಅಂತ ಹೇಳ್ತಾನೆ ಕೃಷ್ಣ. ಕಾಮ ರೂಪದಲ್ಲೂ ಕೂಡ ನಾನೇ ಇದ್ದೇನೆ. ಆದರೆ ಧರ್ಮ ಸಮ್ಮತವಾದ ಕಾಮ, ಧರ್ಮ ವಿರುದ್ಧವಾದ್ದು, ಧರ್ಮಕ್ಕೆ ಅಸಮ್ಮತವಾದ ಕಾಮವಲ್ಲ. ಪುರುಷೋತ್ತಮಾಂಜಿ ಹೇಳೋರು ಹತ್ತಿರ ಬಂದ ಯುವಕರಿಗೆ, ನೋಡು, ವಿವಾಹವಾದ ಪತ್ನಿಯನ್ನು ನಿನ್ನ ಭೋಗವಸ್ತುವನ್ನಾಗಿ ನೀನು ಮಾಡ್ಕೋ. ಆದರೆ ವಿವಾಹದ ಆಚೆ ಯಾರ ಬಗ್ಗೆ ಕೂಡ ನಿನ್ನ ಕಣ್ಣು ಕಾಮದ ಕಣ್ಣು ಆಗಬಾರದು. ಬಹಳ ಹೇಳೋರು ಅವರೆಲ್ಲ. ಪರಮಾತ್ಮನನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಮಹಾ ಪವರ್ಫುಲ್ ಆದ್ದು ಈ ಕಾಮ ಅನ್ನುವಂತಹದ್ದು. ಭಗವಂತನನ್ನು ಬಿಟ್ಟರೆ ಅದರಷ್ಟು ಪವರ್ಫುಲ್ ಯಾವುದು? ಎಂಥ ಜೂಲಿಯಸ್ ಸೀಸರು ಚಕ್ರವರ್ತಿ, ಆ ಈಜಿಪ್ಟಿನ ಕ್ಲಿಯೋಪಾತ್ರ, ಆ ಕ್ಲಿಯೋಪಾತ್ರ ರೋಮಿಗೆ ಬಂದರೆ ಬಗ್ಗಿ ಅಂಬೆಗಾಲು ಊರಿ ಅವಳಿಗೆ ವೆಲ್ಕಮ್ ಮಾಡ್ಕೊಳ್ತಾನೆ ಅಂತ ಚಕ್ರವರ್ತಿ. ಈ ಕಡೆ ಈ ಯಯಾತಿ ಆ ದೇವಯಾನಿ ಹಿಂದೆ ನಾಯಿ ಹೋದಂಗೆ ಹೋಗ್ತಿರ್ತಾನೆ. ದೇವಯಾನಿ ಪ್ರತಿ ಸಲ ಕಂಪೇರ್ ಮಾಡ್ತಾಳೆ, ಈ ಬೃಹಸ್ಪತ್ಯಾಚಾರ್ಯರ ಮಗ ಕಚ, ಇವನನ್ನು ಏನಾದರೂ ಮಾಡಿ ನನ್ನವನನ್ನಾಗಿ ಮಾಡಿಕೊಳ್ಬೇಕು ಅಂತ ಜಗತ್ನಲ್ಲಿ ಇಲ್ಲದ ಸರ್ಕಸ್ ಮಾಡಿದೆ ಅವನು ನನ್ನ ಕಡೆಗೆ ತಿರುಗೇ ನೋಡಲ್ಲ. ಇವನು ಈ ಯಯಾತಿ, ಈ ಯುವರಾಜ, ಹೋಗ ಆ ಕಡೆ ಅಂತ ನಾನು ದೂರ ತಳ್ಳಿದಷ್ಟು ನನ್ನ ಹಿಂದೆ ಬರ್ತಾನೆ. ಏನಿದು ಪ್ರಪಂಚ? ಈ ದೇವಯಾನಿ 10 ಸಲ ಇದನ್ನು ಹೇಳ್ತಾಳೆ. ಸಾಕಾಗಿ ಅವಳಿಗೆ ಓಹೋ ಈ ಪ್ರಪಂಚ ಸಾಕು ಅಂತ ಕೊನೆಗೆ ಆ ಯಯಾತಿಯನ್ನು ಎಳೆದುಕೊಂಡು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾಳೆ, ಶುಕ್ರಾಚಾರ್ಯರ ಮಗಳು. ಇವೆಲ್ಲ ನಮ್ಮ ಪರಂಪರೆಯಲ್ಲಿ ನಮಗೆ ಪಾಠವನ್ನು ಹೇಳಿಕೊಡುವಂಥ ವಿಚಾರಗಳು. ಇದೆಲ್ಲ ತಾತ್ಪರ್ಯ ಏನು? ಈಗಿರ್ತಕ್ಕಂಥ ಗುರಿಗಳು ನೋ ಡೌಟ್ ಒಳ್ಳೆಯದೇ, ಅನುಭವಿಸಿ. ಒಳಗಡೆ ಆಸೆ ಇಟ್ಕೊಂಡು ಹೊರಗಡೆ ಡ್ರಾಮಾ ಮಾಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅದನ್ನು ಅನುಭವಿಸಿ, ಮುಳುಗೆ. ಆದರೆ ಒಂದು ವಯಸ್ಸಂತ ಬರುತ್ತೆ, ಆ ವಯಸ್ಸಿನಲ್ಲಿ ಇದು ಬೇಡ ಅಂತ ಅನಿಸುತ್ತೆ. ಆಗಲೂ ಅನ್ನಿಸ್ಲಿಲ್ಲ ಅಂದರೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ, ಪರಮಾತ್ಮ ಈ ವಯಸ್ಸಿನಲ್ಲಿ ಈ ಆಸಕ್ತಿ ಎಲ್ಲ ಬೇಡ, ದಯವಿಟ್ಟು ನನಗೆ ಸ್ವಲ್ಪ ಕಡಿಮೆ ಮಾಡು. ಶ್ರೀರಾಮಕೃಷ್ಣರ ಮಾರ್ಗ ಏನು? ನಿರ್ಜನ ಪ್ರದೇಶಕ್ಕೆ ಆಗಾಗ್ಗೆ ಹೋಗು, ಕಣ್ಣೀರು ಹಾಕ್ಕೊಂಡು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೋ. ಯಾಕೆ? ಪರಮಾತ್ಮ ಸಾಕು, ಸದ್ಗತಿಯ ಕಡೆಗೆ, ಸರಿಯಾದ ಗುರಿಯೆಡೆಗೆ, ಅನಂತತೆಯ ಕಡೆಗೆ, ಈ ಶಾಂತ ಪ್ರಪಂಚ ಸಾಕು, ಅನಂತ ಪ್ರಪಂಚದ ಕಡೆಗೆ ನನ್ನ ಗಮನವನ್ನು ಹರಿಯುವ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೋ. ಕಣ್ಣೀರು ಹಾಕ್ಕೊಂಡು ಪ್ರಾರ್ಥನೆ ಮಾಡ್ಕೋ. ಮತ್ತು ಸಾಧು ಸಂಘವನ್ನು ಮಾಡು. 3 ಉಪಾಯಗಳನ್ನು ಹೇಳ್ಕೊಡ್ತಾರೆ ರಾಮಕೃಷ್ಣರು. ನಿರ್ಜನ ಪ್ರದೇಶಕ್ಕೆ ಹೋಗು, ಕಣ್ಣೀರು ಹಾಕ್ಕೊಂಡು ಭಗವತಿಯನ್ನು ಪ್ರಾರ್ಥನೆ ಮಾಡು, ಸಾಧು ಸಂಘ ಮಾಡು. ಅದು 60ನೇ ವಯಸ್ಸಿಗೆಲ್ಲ 70ನೇ ವಯಸ್ಸಿಗಾದರೂ ವೈರಾಗ್ಯ ಹುಟ್ಟುತ್ತೆ. ಆವಾಗ ನಾಮಕೆ ವಾಸ್ತೆಯಾದರೂ ಒಂದು ಕಾವಿ ಬಟ್ಟೆ ಹಾಕ್ಕೊಂಡು ಬೇರೆ ಯಾವುದ್ರ ಕಡೆಗೂ ಆಸೆ ಇಲ್ಲದೆ ಸ್ವಲ್ಪ ಕೊನೆ ಕಾಲದಲ್ಲಿ ಸನ್ಯಾಸ. ಅದಕ್ಕೊಂದು ಆ ಸನ್ಯಾಸದ ಕ್ರಮ ಇದೆ. ನಮ್ಮೂರಿನಲ್ಲಿ ಒಂದು 2 ಆ ರೀತಿ ಸನ್ಯಾಸ ತಗೊಂಡಿದ್ದರು. ನಮ್ಮ ಹೈಸ್ಕೂಲ್ನ ಫೌಂಡರ್ ಶ್ಯಾಮಾಶಾಸ್ತ್ರಿ
ಮುಂದೆ ರಾಮಬ್ರಹ್ಮಾನಂದ ಸರಸ್ವತಿ ಅಂತಾದರು. ಪೂರ್ವಾಶ್ರಮದಲ್ಲಿ ಗೃಹಸ್ಥರೇ. ಅವರ ಹೆಂಡತಿ ತಮ್ಮ ಸುಬ್ಬಯ್ಯ ಶಾಸ್ತ್ರಿ, ಅವರ ಮಗ ನನಗೆ ಇಂಗ್ಲಿಷ್ ಟೀಚರ್, ಅದ್ಭುತ ವ್ಯಕ್ತಿಗಳು. ಅವರು ಮುಂದೆ ಸ್ವಾತ್ಮಾರಾಮಾನಂದ ಸರಸ್ವತಿ ಅಂತಾದರು. ಇನ್ನೇನು ಕೆಲವು ವರ್ಷಕ್ಕೆ ತೀರ್ಕೊಳ್ತಾರೆ. ಆವಾಗ ಸನ್ಯಾಸ. ಚಿಂತೆ ಇಲ್ಲ. ಈ ಸಂಸ್ಕಾರ ಮುಂದಿನ ಜನ್ಮಕ್ಕೆ ದೊಡ್ಡ ಸಂಸ್ಕಾರವಾಗಿ ಪರಿವರ್ತನೆ ಹೊಂದಿ ಯೌವನದಲ್ಲೇ ತ್ಯಾಗ ಬುದ್ಧಿ ಕಡೆಗೆ ಗಮನ ಬರಬಹುದು, ಕೋಗಿಲೆ ಮರಿ ಆಗಬಹುದು. ಹೀಗೆ ಕ್ರಮೇಣ ಕ್ರಮೇಣ ಸನಾತನ ಸಂಸ್ಕೃತಿಯ ಗ್ರೇಟ್ನೆಸ್ ಏನು ಅಂದರೆ, ಬೌದ್ಧ ಧರ್ಮ ಎಡವಿದ್ದು ಇಲ್ಲಿ, ಸನಾತನ ಧರ್ಮ ಬುದ್ಧಿವಂತತೆ ತೋರಿಸಿದ್ದು ಇಲ್ಲಿ. ಬುದ್ಧನ ಅನುಯಾಯಿಗಳು ಸಿಕ್ಕಿದವರಿಗೆಲ್ಲ ಕಾವಿ ಕೊಟ್ಟು ಲಕ್ಷಾಂತರ ಜನ ಸನ್ಯಾಸಿಗಳು ಇಂಡಿಯಾದಲ್ಲಿ ಓಡಾಡುವ ಹಾಗೆ ಮಾಡಿ, ಆ ಇಡೀ ಬಿಹಾರವೇ ಗಯಾ ಸುತ್ತಮುತ್ತ, ಇಡೀ ಬಿಹಾರದ ನಿಜವಾದ ಹೆಸರು ವಿಹಾರ. ಅದು ಬಂಗಾಳದಲ್ಲಿ ಬಿಹಾರ ಆಗಿದೆ ಅಷ್ಟೇ. ಇಡೀ ಬಿಹಾರವೇ ಒಂದು ವಿಹಾರ ಅಂದರೆ ಬೌದ್ಧರ ಆಶ್ರಮ ಮಾಡಿ ಎಷ್ಟು ಜನರಿಗೆ ಸನ್ಯಾಸ ಜೀರ್ಣಿಸ್ಕೊಳ್ಳೋ ಸಾಮರ್ಥ್ಯವಿರುತ್ತೆ. ಬಹಳಷ್ಟು ಜನರಿಗೆ ಸನ್ಯಾಸವನ್ನು ತಡ್ಕೊಳ್ಳೋಕ್ಕಾಗದೆ ವ್ಯಭಿಚಾರಿಗಳಾಗಿ ಏನೇನೋ ಆಗಿ ಕಲಸ ಮೇಲೋಗರ ಮಾಡಿ, ವಿವೇಕಾನಂದ ಹೇಳ್ತಾರೆ, ಮನುಷ್ಯನ ಹ್ಯೂಮನ್ ಹ್ಯಾಂಡ್ಸ್ ಹ್ಯಾವ್ ನೆವರ್ ಟಚ್ಡ್ ಸಚ್ ಬ್ಯಾಷಿಯಸ್ ಲಿಟ್ರೇಚರ್ ದಟ್ ದಿ ಬುದ್ಧಿಸ್ಟ್ ಕ್ರಿಯೇಟೆಡ್ ಆಫ್ಟರ್ವರ್ಡ್ಸ್. ಬೌದ್ಧ ಧರ್ಮ ಹಾಳಾಗೋದಕ್ಕೆ ಕಾರಣವೇನು ಅಂದರೆ, ಮೇಲ್ಗಡೆ ಕಾವಿ ಬಟ್ಟೆ, ಒಳಗಡೆ ಮಾಡಬಾರದ ಪಾಪಗಳನ್ನು ಮಾಡಿಕೊಂಡು ಇನ್ನಿಲ್ಲದ ಆ ಲಿಟ್ರೇಚರ್ ಸಾಹಿತ್ಯಗಳನ್ನು, ವರ್ಸ್ಟ್ ಅಶ್ಲೀಲ ಸಾಹಿತ್ಯಗಳನ್ನು ನಿರ್ಮಾಣ ಮಾಡಿ, ದಿ ಮೋಸ್ಟ್ ಬ್ಯಾಷಿಯಸ್ ಲಿಟ್ರೇಚರ್ ಹ್ಯೂಮನ್ ಹ್ಯಾಂಡ್ಸ್ ಹ್ಯಾವ್ ಎವರ್ ಟಚ್ಡ್. ಮನುಷ್ಯನ ಕೈಗಳು ಅದಕ್ಕಿಂತಲೂ ಅಶ್ಲೀಲವಾದ ಸಾಹಿತ್ಯವನ್ನು ಮುಟ್ಟಿಲ್ಲ. ಅಂತಹ ಸಾಹಿತ್ಯವನ್ನು ನಿರ್ಮಾಣ ಮಾಡಿ, ಕೆಲವು ಬೆಟ್ಟಗಳ ಮೇಲೆ ಅಲ್ಲಿ ಇಲ್ಲಿ ಸೀಕ್ರೆಟ್ ಸೊಸೈಟಿ, ರಹಸ್ಯ ಸಂಘಗಳನ್ನು ನಿರ್ಮಾಣ ಮಾಡಿಕೊಂಡು, ತಂತ್ರಗಳು ಅನ್ನೋ ಹೆಸರಿನಲ್ಲಿ ಸ್ತ್ರೀಯರನ್ನು ಅಲ್ಲೇ ಸೇರಿಸಿಕೊಂಡು ಅವ್ರಿಗೂ ಕಾವ್ಯ ಹಾಕಿ, ಈ ಕಡೆ ಇವನು ಆ ಕಡೆ ಅವಳು ಕಾವ್ಯ ಹಾಕಿ, ಜೀವನ ಮಾತ್ರ ಬೇರೆ. ಇಂತಹ ವಿಷಮಯವಾದ ವಾತಾವರಣದಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡುವುದಕ್ಕೆ ಶಂಕರಾಚಾರ್ಯರು ಬಂದಿದ್ದು. ಮೆಡ್ರಾಸ್ ಸ್ಪೀಚ್ನಲ್ಲಿ ವಿವೇಕಾನಂದರು ಹೇಳ್ತಾರೆ ಇದನ್ನು. ಹೀಗಾಗಿ ಒಮ್ಮೆಲೇ ಕಾವಿ ಕೊಡುವಂತಹ ಅವಿವೇಕತನ, ಬುದ್ಧಿಹೀನತೆ ಈ ಧರ್ಮ ಮಾಡಲಿಲ್ಲ. ಗೃಹಸ್ಥನಾಗು, ವಯಸ್ಸಾಗಲಿ, ಸಾಕು ಅಂತ ಅನ್ನಿಸ್ಲಿ, ಸ್ವಲ್ಪ ಕೊನೆಯ ಕಾಲಕ್ಕೆ ಒಂದು ಸ್ವಲ್ಪ ಸನ್ಯಾಸದ ದೀಕ್ಷೆ ತಗೋ, ಸಂಸ್ಕಾರ ತಗೋ. ಮುಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ 75ನೇ ವಯಸ್ಸಿಗಾದೆ, ಮುಂದಿನ ಜನ್ಮದಲ್ಲಿ 60ನೇ ವಯಸ್ಸಿಗಾಗ್ತೀಯ, ಆಮೇಲೆ 50ಕ್ಕೆ ಆಗ್ತೀಯ. ಒಂದು ದಿನ ಬ್ರಹ್ಮಚರ್ಯ ಆಶ್ರಮದಿಂದ ನೇರವಾಗಿ ಸನ್ಯಾಸಾಶ್ರಮಕ್ಕೆ ಹೋಗುವ ಸಂಸ್ಕಾರ ಬರುತ್ತೆ. ಆವಾಗ ನಿನಗೆ ಅರ್ಥವಾಗುತ್ತದೆ, ಓಹೋ, ನಿಜಕ್ಕೂ ಕೂಡ ಸಾರ್ಥಕ ಜೀವನ ಅಂತಂದರೆ ಇಲ್ಲಿದೆ, ಇದು ಸಾರ್ಥಕವಾದ ಜೀವನ. ಅಹಂಕಾರ ಮತ್ತು ಮಮಕಾರ, ಅದರಲ್ಲೂ ಮಮಕಾರ, ನನ್ನದು 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 ಅನ್ನುವಂಥದ್ದು ನಮಗೆ ಸುಖದ ಹಾಗೆ ಕಾಣುತ್ತೆ. ಆದರೆ ಅದರಷ್ಟು ಮೋಸ ಮಾಡೋದು ಯಾವುದೂ ಇಲ್ಲ. ಯಾವುದನ್ನು ನನ್ನದು ಅಂತ ಅಪ್ಪಿಕೊಳ್ತೀನೋ ಅದೇ ನನಗೆ ಒಂದು ದಿನ ನನಗೆ ದುಃಖಕ್ಕೆ ಮೂಲವಾಗುತ್ತದೆ. ಈ ಹೆಂಡತಿ ಸಿಕ್ಕಿಬಿಟ್ರೆ ನನ್ನಂಥ ಸುಖಿ ಯಾರು? ಕೊನೆಗೆ ಅವಳೇ ನಿನ್ನನ್ನು ದುಃಖಕ್ಕೆ ಈಡು ಮಾಡ್ತಾಳೆ. ಒಂದು ಮಗ ಆಗಿಬಿಟ್ರೆ, ಮಗಳಾಗಿಬಿಟ್ರೆ, ಈ ಆಸ್ತಿ ಸಿಕ್ಕಿಬಿಟ್ರೆ ಅವುಗಳೇ ನಿನಗೆ ಮುಂದೆ ನಿನ್ನ ದುಃಖಕ್ಕೆ ಕಾರಣವಾಗುತ್ತವೆ. ಕಾರಣವಾಯಿತು, ಅದನ್ನೆಲ್ಲ ಬಿಟ್ಟು ದೂರ ಬಂದೆ. ಈಗ ನಾನು ಭಗವಂತ, ನನ್ನ ಎಲ್ಲ ಮಮಕಾರಕ್ಕೂ ನೀನೇ ವಸ್ತು, ನನಗೆ ನೇರ ಬೇಡ, ನನಗೆ ನೀನೇ ಸಾಕು ಅಂತ ಬಿಟ್ಟು ಬಂದಿರ್ತಾನಲ್ಲ, ಅದು ಬೇರೆಯೇ ಜೀವನ. ಹೀಗೆ ಮನುಷ್ಯ ಎಲ್ಲಿಯಾದರೂ ಹುಟ್ಟಿರಲಿ, ಯಾವ ಹಂತದಲ್ಲಾದರೂ ಇರಲಿ, ಅವನನ್ನು ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್, ಮೆಟ್ಟಿಲು ನಂತರ ಮೆಟ್ಟಿಲು, ಹಂತ ಹಂತವಾಗಿ ಅವನನ್ನು ಮೇಲಕ್ಕೆ ಏರಿಸ್ಕೊಂಡು ಹೋಗೋದು ಹೇಗೆ? ಇದೊಂದು ಅದ್ಭುತವಾದಂಥ ಒಂದು ಲೈಫ್ ಸೈನ್ಸ್. ಈ ಲೈಫ್ ಸೈನ್ಸ್ಗೆ ನಾವು ಕರಿತೇವೆ ಆರ್ಯ ಧರ್ಮ, ಸನಾತನ ಧರ್ಮ, ಸನಾತನ ಸಂಸ್ಕೃತಿ, ಭಾರತೀಯ ಧರ್ಮ. ಹೊರಗಿನವರು ಯಾರು ಹಿಂದೂ ಧರ್ಮ ಅಂತಲೂ ಕರೆದ್ರು, ಕರೀರಿ, ಬೇಕಿದ್ದರೆ ಕರೀರಿ, ಬೇಡ ಅಂದರೆ ಬಿಡ್ರಿ. ವೇದ ಧರ್ಮ ಕರೀರಿ, ವೇದಗಳ ಮೂಲ ಈ ಸಂಸ್ಕೃತಿಗೆ ವೇದ ಧರ್ಮ ಅಂತ ಕರೀರಿ. ಭಾರತೀಯರು ನಾವು ಕರೀರಿ, ಭಾರತ ಏನು ಬೇಕಾದ್ರೂ ಕರ್ಕೊಳ್ಳಿ. ಸನಾತನ ಅಂದರೆ ಎಟರ್ನಲ್, ಯಾವತ್ತೂ ಮುಂದೆ ಒಂದು ದಿನ ಇದು ನಿಲ್ಲುತ್ತೆ, ಇಂಪಾಸಿಬಲ್. ಯಾವತ್ತೂ ಒಂದಿನ ನಿಂತು ಹೋಗುವ ಧರ್ಮ ಅಲ್ಲ ಇದು. ಮೊದಲೂ ಇತ್ತು, ವೇದಗಳ ಪ್ರಕಾರವೇ ಹಿಂದಿನ ಕಲ್ಪಗಳಲ್ಲೂ ಇದೇ ಇತ್ತು. ಹಿಂದಿನ ಕಲ್ಪಗಳಲ್ಲಿ ಯಾರು ಈ ಧರ್ಮವನ್ನು ಕಂಡು ಹಿಡಿದು ಪ್ರಚಾರ ಮಾಡಿದರೋ ಅವರೇ ಮತ್ತೆ ಇಲ್ಲಿ ಹುಟ್ಟು. ವ್ಯಾಸ ಹಿಂದೆಯೂ ಇದ್ದ, ವ್ಯಾಸ ಅವು ಹಿಂದೆಯೂ ವೇದಗಳನ್ನೆಲ್ಲ ಪರಿಷ್ಕರಿಸಿದ. ಸನಕ ಸನಂದಾದಿಗಳು, ಶಂಕರಾಚಾರ್ಯ ಹೇಳ್ತಾರೆ, ಸನಕ ಸನಂದ
ಸನತ್ ಕುಮಾರ, ಸನತ್ ಸುಜಾತ ಇತ್ತ ಬರ್ತಾರೆ ಅವರೆಲ್ಲ ಕೂಡ ಭಾಗವತದಲ್ಲಿ. ಹಿಂದೆಯೂ ಇದ್ರು, ಕಪಿಲ ಮಹರ್ಷಿ ಹಿಂದೆಯೂ ಇದ್ದ. ಎಲ್ಲ ಕಲ್ಪಗಳಲ್ಲೂ ಮತ್ತೆ ಇವರೇ ಬರೋದು. ಯಾಕೆ ಇಷ್ಟು ಸಾಮರ್ಥ್ಯ ಇರೋರು ಬೇರೆ ಸಿಗಬೇಕಲ್ಲ. ಇಷ್ಟು ಸಾಮರ್ಥ್ಯವಿದ್ರೆ ಸಾಕೆ. ಪ್ರಪಂಚಕ್ಕೆ ಏನಾದರೂ ಒಳಿತು ಮಾಡಬೇಕು ಅನ್ನೋ ಒಳಗಡೆ ಆಸಕ್ತಿ ಬೇಕಲ್ಲ. ಇವರು ಯಾರಿಗೂ ಸ್ವಂತಿಕೆ ಅನ್ನೋದು, ಸ್ವಾರ್ಥ ಅನ್ನುವಂಥದ್ದು ಒಂದು ನಯಾ ಪೈಸೆಯೂ ಇಲ್ಲ. ಯಾರಿಗೂ ಒಂದು ನಯಾ ಪೈಸೆಯೂ ಇಲ್ಲ. ಜಗತ್ತಿನ ಹಿತ, ಜಗತ್ತಿನ ಹಿತ, ಜಗತ್ತಿನ ಹಿತ. ರಂತಿದೇವ ಅಂತ ಬರ್ತಾನೆ ಭಾಗವತದಲ್ಲಿ. ಅವನ ತಪಸ್ಸನ್ನು ಮೆಚ್ಚಿ ಪರಮಾತ್ಮ ಕೇಳ್ತಾನೆ, ಏನು ಬೇಕು ನಿನಗೆ ವರ? ಅವನು ಏನು ಹೇಳ್ತಾನೆ ಕೇಳಿದ್ರೆ ನಿಮಗೆ ಸನಾತನ ಸಂಸ್ಕೃತಿಯ ತಿರುಳು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖ ತಪ್ತಾನಾಂ ಪ್ರಾಣಿನಾಮಾರ್ತಿನಾಶನಂ. ನನಗೇನು ಬೇಡ ಪರಮಾತ್ಮ, ಪ್ರಪಂಚದ ಜನರನ್ನು ಕಾಡ್ತಾ ಇರತಕ್ಕಂಥ ಈ ದುಃಖಗಳನ್ನು ಪರಿಹರಿಸುವ ನನ್ನ ತಪಸ್ಸನ್ನು ತಗೊಂಡು ಅದರ ಫಲವಾಗಿ ಆ ದುಃಖಗಳು ಪರಿಹಾರವಾಗಲಿ, ನನಗೇನು ಬೇಡ. ಎಷ್ಟು ದುಃಖ ಪಡ್ತಾ ಇದ್ದಾರೆ. ಪ್ರಹ್ಲಾದನೂ ಹಾಗೆ ಹೇಳಿದ. ನರಸಿಂಹ ಕರೆದ, ವೈಕುಂಠಕ್ಕೆ ಬಾ. ಪ್ರಹ್ಲಾದ ಹೇಳಿದ, ಬರಲ್ಲ ನಾನು, ಪ್ರಜೆಗಳಲ್ಲಿ ಬಹಳ ದುಃಖ ಇದೆ, ಆ ದುಃಖಗಳನ್ನೆಲ್ಲ ಹೋಗಲಾಡಿಸಿ ಕೊನೆಗೆ ಬರ್ತೇನೆ, ಮೊದಲೇ ಬರಲ್ಲ. ಹೀಗೆ ಇದಕ್ಕೊಂದು ಪರಂಪರೆ ಇದೆ. ಈ ಪರಂಪರೆ ಇದು ಇರೋದು ಇಷ್ಟ ಇದರ ಪರಂಪರೆ. ಇದರಲ್ಲಿ ಈ ಸಮಾಜದಲ್ಲಿ ಕೆಲವು ಏನೇನೋ ಬದಲಾವಣೆಗಳು ಅದನ್ನೆಲ್ಲ ನೋಡಿಕೊಂಡು ಅದೇ ಈ ಪರಂಪರೆಯನ್ನು ತಪ್ಪು ಮಾಡಿಕೊಂಡು ಅಪಪ್ರಚಾರ ಮಾಡಿಕೊಂಡು ಯಾರು ಪುಸ್ತಕಗಳಂತ ನಾ ಹೇಳಿದ ಇಷ್ಟು ವಿಷಯಗಳು ಒಂದು ಪುಸ್ತಕದಲ್ಲಿ ನಿಮ್ಗೆ ಸಿಗಲ್ಲ. ಈ ಎಲ್ಲ ವಿಚಾರಗಳು ಒಂದೇ ಪುಸ್ತಕದಲ್ಲಿ ಯಾವ ಪುಸ್ತಕದಲ್ಲೂ ಸಿಗಲ್ಲ. ಯಾವುದಾದ್ರೂ ಒಂದು ಸಣ್ಣ ಪುಸ್ತಕ ಓದೋದು, ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ಳೋದು, ಯಾರೋ ಒಬ್ಬ ಏನೋ ಪ್ರೊಫೆಸರ್ ಒಬ್ಬ ಏನೋ ಒಂದು 4 ಮಾತನಾಡೋದು, ಅದೇ ಇರಬೇಕು ಅಂತ ಅಂದ್ಕೊಳ್ಳೋದು, ಹಿಂದೂ ಧರ್ಮದ ಪರವಾಗಿ ಸನಾತನ ಪರವಾಗಿ ಮಾತನಾಡೋದಕ್ಕಿಂತ ಟಿವಿ ಅವನು ಬರೋದು, ಇವನು ಆ ಪ್ರೊಫೆಸರ್ಗಿಂತಲೂ ದಡ್ಡ, ಇವನೇನೋ ಅದೊಂದು ನಂಬಿಕೆ. ಎಲ್ಲ ಜನರಿಗೂ ಒಂದೊಂದು ನಂಬಿಕೆ ಬೇಕು ಅಂತನ್ನೋದು. ಸನಾತನ ಸಂಸ್ಕೃತಿಯಲ್ಲಿ ನಂಬಿಕೆಗೆ ಎಂದೂ ಸ್ಥಾನವಿರಲಿಲ್ಲ, ಮುಂದೆಯೂ ಇರಲಿಲ್ಲ. ಕ್ವಶನಸ್, ಪ್ರಶ್ನಿಸಿ, ನಮ್ಮನ್ನು ವೆರಿಫೈ ಮಾಡಿ. ನಾವು ಹೇಳಿದ ಮಾತುಗಳನ್ನು ವೆರಿಫೈ ಮಾಡಿ. ವಿಕಾಸ ಅನ್ನೋದು, ಸಂಕೋಚ ಅನ್ನುವಂಥದ್ದು ಇದೆಯೋ ಇಲ್ವೋ ವೆರಿಫೈ ಮಾಡಿ. ಜಗನ್ಮಾತೆ ಏನು ಹೇಳಿದ್ಲ ಆ ಸಾಧಕನಿಗೆ? ಅವನು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದ ಗೊತ್ತೇನೋ? ಆದ್ದರಿಂದ ಈಗ ಮೇಕೆಯಾಗಿ ಹುಟ್ಟಿದ್ದಾನೆ, ಮತ್ತೆ ಕೆಳಗೆ ಹೋದ. ಈ ಮೇಕೆ ಜನ್ಮದಲ್ಲಿ ಬಲಿಯಾಯಿತು, ಮತ್ತೆ ವಾಪಸ್ ಮನುಷ್ಯ ಜನ್ಮಕ್ಕೆ ಬರ್ತಾನೆ. ಟ್ರಾನ್ಸ್ ಮೈಗ್ರೇಷನ್ ಅಂಡ್ ಟ್ರಾನ್ಸ್ ರಿಗ್ರೆಷನ್, ದೇ ಆರ್ ಸೈಮಲ್ಟೇನಿಯಸ್ಲಿ ಆಪರೇಟಿವ್. ರಂಗನಾಥಾಂಜ ಬಡಚರ ಹೇಳ್ತಾರೆ, ಎವ್ರಿಥಿಂಗ್ ಈಸ್ ವೆರಿಫೈಡ್ ಅಂಡ್ ಈವನ್ ಟುಡೇ ದೇ ಆರ್ ಓಪನ್ ಫಾರ್ ರೀವೆರಿಫಿಕೇಶನ್. ಪ್ರತಿಯೊಂದನ್ನು ವೆರಿಫೈ ಮಾಡಲಾಗಿದೆ. ಬೇಕಿದ್ರೆ ಇವತ್ತು ಮತ್ತೆ ನೀವು ವೆರಿಫೈ ಮಾಡಿ, ಮತ್ತೊಮ್ಮೆ ವೆರಿಫೈ ಮಾಡಿ. ಈಗಾಗಲೇ ಮಾಡಲಾಗಿದೆ, ನಾವು ಮಾಡ್ತೀವಿ, ಫೈನ್ ಮಾಡಿ, ವೆರಿಫೈ ಮಾಡೇ ಒಪ್ಕೊಳ್ಳಿ ಅಂತ ಹೇಳುತ್ತೆ ಈ ಧರ್ಮ. ನಂಬಿನಲ್ಲ, ನಮ್ಮನ್ನು ವೆರಿಫೈ ಮಾಡಿ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ನಾಸ್ತಿ ಕೃತಕೃತೇನ, ಮಂಡುಕೋಪನಿಷತ್ ಬಹುಶಃ ಹೇಳೋದು. ಪರೀಕ್ಷೆ ಮಾಡಿ, ನಮ್ಮನ್ನು ಪರೀಕ್ಷೆ ಮಾಡಿ ಒಪ್ಕೊಳ್ಳಿ. ಹೀಗೆ ಒಂದು ಜೀವನ ಪದ್ಧತಿ. ಇದನ್ನು ನಾವು ನಿರಂತರ ಗಮನದಲ್ಲಿಟ್ಕೋಬೇಕು. ಪ್ರತಿನಿತ್ಯವೂ ನೀವು ಗಮನದಲ್ಲಿಟ್ಕೋಬೇಕು, ನಿಮ್ಮ ಮಕ್ಕಳಿಗೂ ಹೇಳಬೇಕು. ಅನಂತತೆಯನ್ನು ಸಾಧಿಸುವುದನ್ನ ಜೀವನ ಚಕ್ರವರ್ತಿಯಾಗುವುದು ಅತ್ಯಂತ ಸಣ್ಣ ಜೀವನದ ಗುರಿ, ಅಲ್ಪ ಗುರಿ ಚಕ್ರವರ್ತಿಯಾಗುವುದು. ಅದಕ್ಕೂ ಮೀರಿದ್ದಿದೆ. ಇಲ್ಲಾಂದ್ರೆ ಸಿದ್ಧಾರ್ಥ ಯಾವ ರೀತಿಯಲ್ಲಿ ಅವನು ಚಕ್ರವರ್ತಿ ಆಗುವುದಕ್ಕೆ ಏನು ಅಡ್ಡಿ ಇತ್ತು? ಅದನ್ನು ಬಿಟ್ಟು ಭಿಕ್ಷುಕನ ಜೀವನ ಯಾಕೆ ಆರಿಸಿಕೊಂಡ? ಬುದ್ಧ ಯಾಕಾದ? ಅವನು ಮೊದಲಿದ್ದದ್ದು ಅರಮನೆಯ ಲಕ್ಸುರಿಗಳು, ಕಾಲ ಕಸ. ಆಮೇಲೆ ಅವನು ಆರಿಸ್ಕೊಂಡಿದ್ದು ಮನೆಗೆ ಭಿಕ್ಷೆ ಬೇಡ ಜೀವನ ಮಾಡಬೇಕಾದ ಜೀವನ. ಯಾಕೆ? ಇದೊಂದು ಘಟನೆ ಜಗತ್ತಿಗೆ ಎಂಥ ಪಾಠ ಕಲಿಸಬಲ್ಲದು. ಯುವರಾಜ ಭಿಕ್ಷುಕನಾಗಬೇಕು ಅಂತ ಬಯಸಿದ್ದೆ ಯಾಕೆ? ಕಾರಣ ಇಲ್ಲದೆ ಮಾಡ್ತಾನ ಅವನು? ಕಾರಣ ಇಲ್ಲದೆ ಏನೋ ದಿಢೀರಂತ ನಿರ್ಧಾರ ತಗೊಂಡ್ರೆ ಲೋಕಪೂಜ್ಯನಾದ ಬುದ್ಧದೇವನಾಗ್ತಾನ ಅವನು? 1000 ವರ್ಷ ಅರ್ಧ ಪ್ರಪಂಚ ದೇವರಾಗಿ ಕೆಲಸ ಮಾಡಿದ ಅವನು. ಅವನು ಶಿಷ್ಯರು ಅವನು ತಪ್ಪಾಗಿ ತಿಳ್ಕೊಂಡಿರ್ಬೋದು, ಅವನಲ್ಲಿ ಏನು ದೋಷ ಇಲ್ಲ. ಹೀಗಾಗಿ ಇದೊಂದು ಇದನ್ನೆಲ್ಲ ನೋಡಿದ ಆ ಸ್ವಿಟ್ಜರ್ಲ್ಯಾಂಡಿನ ಲೇಡಿ ಹೇಳ್ತಾಳೆ, ಅವಳ್ಯಾಕೆ ಗ್ರೀಸಿನ ಮಹಾರಾಣಿ ಹೇಳ್ತಾಳೆ, ಗ್ರೀಸ್ ದೇಶದ ಮಹಾರಾಣಿ, ಇಂಡಿಯನ್ಸ್ ಐ ಎನ್ವಿ ಯು ಫಾರ್ ಯುವರ್ ನಾಲೆಡ್ಜ್. ಅವಳು ಏನು ಹೇಳ್ತಾಳೆ ಗೊತ್ತಾ? ಗ್ರೀಸಿನ ಮಹಾರಾಣಿ ಕ್ಯಾದರಿನ್ ಏನು ಹೇಳ್ತಾಳೆ ಗೊತ್ತಾ? ಇಂಡಿಯನ್ಸ್ ಐ ಎನ್ವಿ ಯು ಫಾರ್ ಯುವರ್ ನಾಲೆಡ್ಜ್. ನಿಮ್ಮ ನಾಲೆಡ್ಜ್ ನೋಡಿ, ನಿಮ್ಮನ್ನು ನೋಡಿ ಅಸೂಯೆ ಪಟ್ಕೊಳ್ತೀನಿ ನಾನು. ಇಫ್ ಗ್ರೀಸ್ ಈಸ್ ದಿ ಬರ್ತ್ ಪ್ಲೇಸ್ ಆಫ್ ಮೈ ಬಾಡಿ, ಇಂಡಿಯಾ ಈಸ್ ದಿ ಬರ್ತ್ ಪ್ಲೇಸ್ ಆಫ್ ಮೈ ಸೋಲ್
ಗ್ರೀಸ್ ದೇಶ ನನ್ನ ಶರೀರಕ್ಕೆ ಜನ್ಮ ಕೊಟ್ಟಿರಬಹುದು, ಆದರೆ ನನ್ನ ಆತ್ಮದ ತವರು ಮನೆ ಇಂಡಿಯಾ. ಮ್ಯಾಕ್ಸ್ ಮುಲ್ಲರ್ ತನ್ನ ಹೆಸರನ್ನ ಮೋಕ್ಷ ಮುಲ್ಲರ್ ಅಂತ ಮಾಡ್ಕೊಂಡ್ಬಿಟ್ಟ. ಇದನ್ನೆಲ್ಲ ನೋಡಿ, ಇದನ್ನೆಲ್ಲ ಕೇಳಿ, ಏನು ಅದ್ಭುತ ಇದು. ಈ ಮತ್ತೆ ಅವನು ಇಂಡಿಯಾದಲ್ಲಿ ಯಾರು ಇಂಡಿಯಾದಲ್ಲೇ ಹುಟ್ಟಿರ್ಬೇಕು ಅವನು. ಹಾಗೇನೆ ಎಮರ್ಸನ್, ಅಮೆರಿಕದ ಎಮರ್ಸನ್, ಮತ್ತೆ ನಾನು ಇಂಡಿಯಾದಲ್ಲಿ ಹುಟ್ಟಬೇಕು ನಾನು. ಅವನ ಶಿಷ್ಯರು ಒಂದು 2-3 ಜನ. ಯಾರ್ಯಾರು ವೇದೋಪನಿಷತ್ತುಗಳನ್ನು ಪೂರ್ವಾಗ್ರಹವಿಲ್ಲದೆ ಕರೆಕ್ಟಾಗಿ ಓದಿದ್ದಾರೆ ಅವ್ರಿಗೆಲ್ಲ ಅನಿಸುತ್ತೆ, ಎಂಥ ಭೂಮಿನಪ್ಪ ಇದು, ಎಂಥ ಪುಣ್ಯಭೂಮಿ ಇದು, ಎಂತೆಂಥ ವಿಚಾರಗಳೆಲ್ಲ ಇವರು ಗ್ರಹಿಸಿದ್ದಾರೆ. ನಮ್ಮ ದೇಶಗಳಲ್ಲಿ ಯಾಕೆ ಇವೆಲ್ಲ ಇಲ್ಲ, ಇವ್ರು ಯಾಕೆ ಅದನ್ನೆಲ್ಲ ಏನು ಮಾಡಲಿಲ್ಲ, ಯಾಕೆ ಇವ್ರಿಗಿದೆಲ್ಲ ಹೊಳೆಯಲಿಲ್ಲ. ಆದ್ದರಿಂದ ಜ್ಞಾನವೇ ಜೀವನದ ಗುರಿ, ಮತ್ತು ಆ ಜ್ಞಾನ ಪಡೆದುಕೊಳ್ಳೋದಕ್ಕೆ ಭಾರತಕ್ಕಿಂತಲೂ ಶ್ರೇಷ್ಠವಾದ ಶ್ರೇಷ್ಠವಾದ ಜಾಗ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಈ ಭಾರತವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ತನು ಮನಧನಗಳನ್ನು ಕೊಟ್ಟು ಸರಿಯಾದ ಭಾರತವನ್ನು ಮತ್ತೊಮ್ಮೆ ಕಟ್ಟಬೇಕು. ಯೋಗ್ಯರಾದವರನ್ನು ಆರಿಸ್ತರಬೇಕು, ಯೋಗ್ಯರಿಗೆ ಬೆಂಬಲವಾಗಿ ನಿಂತ್ಕೋಬೇಕು, ಸತ್ಕಾರ್ಯಗಳಿಗೆ ಬೆಂಬಲ ಕೊಡಬೇಕು, ಆಶ್ರಮಗಳನ್ನು ಬೆಳೆಸಬೇಕು, ವಿವೇಕಾನಂದರ ಚಿಂತನೆ ಮನೆ ಮನೆಗೆ ಮುಟ್ಟಬೇಕು, ರಾಮಕೃಷ್ಣರ ಚಿಂತನೆ ಮುಟ್ಟಬೇಕು, ಎಲ್ಲರ ಕಣ್ಣು ತೆರೀಬೇಕು. ಏನೇನೋ ಧರ್ಮ ಅಂದರೆ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಧರ್ಮ ನಿರಪೇಕ್ಷತೆಗಿಂತಲೂ ಕೂಡ ಅರ್ಥಹೀನವಾದ ಕಾನ್ಸೆಪ್ಟ್ ಏನಾದರೂ ಒಂದಿದೆಯಾ? ಇದು ಧರ್ಮ, ಈ ಧರ್ಮ ಬೇಡವಾ? ಪ್ರೈಮ್ ಮಿನಿಸ್ಟರ್ಗೆ ಬೇಡವಾ? ಬಿಜೆಪಿಗೆ ಬೇಡವಾ? ಕಾಂಗ್ರೆಸ್ಗೆ ಬೇಡವಾ? ಇಷ್ಟೊತ್ತು ನಾ ಹೇಳಿದ ಧರ್ಮ ಕಾಂಗ್ರೆಸ್ ಬಿಜೆಪಿಗೆ ಬೇಡವಾ? ವೇರ್ ಇಸ್ ದಿ ಸ್ಕೋಪ್, ವೇರ್ ಇಸ್ ದಿ ರೆಲಿವೆನ್ಸ್ ಫಾರ್ ಧರ್ಮ ನಿರಪೇಕ್ಷತೆ? ವಿಚಾರ ಮಾಡಿ. ಹೀಗಾಗಿ ಪ್ರೀತಿಯ ಬಂಧುಗಳೇ, ಇದನ್ನ ನೀವು ಪರಮಪೂಜ್ಯರಾದ ಸ್ವಾಮಿ ರಂಗನಾಥಾನಂದಜಿಯವರ ಚಿಂತನೆಗಳು, ಸ್ವಾಮಿ ವಿವೇಕಾನಂದರ ಚಿಂತನೆಗಳು, ಜಗದಾತ್ಮಾನಂದಜಿಯವರ ಬದುಕಲು ಕಲಿಯಿರಿ, ಪುರುಷೋತ್ತಮಾಂಜಿ ಮಹಾರಾಜರವರ ಇದನ್ನೆಲ್ಲ ಮೊದಲು ಓದಿ ಸ್ವಲ್ಪ ಭಕ್ತಿ ಬೇಕು ಅಂತ ಅನಿಸಿದ್ರೆ ಆವಾಗ ನೀವು ಪುರುಷೋತ್ತಮಾಂಜಿ ಯುಗಾವತಾರ ಶ್ರೀರಾಮಕೃಷ್ಣ ಓದಿಬಿಡಿ. ಎಷ್ಟು ಭಕ್ತಿ ಬೇಕಾದರೂ ಹುಟ್ಟುತ್ತೆ. ರಾಮಕೃಷ್ಣನ ತಪಸ್ಸಿನ ವರ್ಣನೆ ಬರುತ್ತೆ ಅದರಲ್ಲಿ. ಅದನ್ನು ನೀವು ಓದ್ಬಿಟ್ರೆ ಬೇರೆ ಎಲ್ಲ ಬಿಸಾಕ್ಬಿಟ್ಟು ನಾನು ತಪಸ್ಸಿಗೆ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ. ಆದರೆ ಹಾಗೆ 60 ವರ್ಷ ವಯಸ್ಸಾಗಿದ್ದರೆ ತಕ್ಷಣ ತಪಸ್ಸು ಶುರು ಮಾಡಿ, ಇಲ್ಲ ಅಂದರೆ ನಮ್ಮ ಹೆಂಡತಿ ಪರ್ಮಿಷನ್ ಕೇಳ್ಕೊಂಡು ಶುರು ಮಾಡಿ. ಆಮೇಲೆ ಸ್ವಾಮಿಗಳ ಮಾತು ಕೇಳಿ ಸುಮ್ಮನೆ ಬಯಸ್ಕೊಂಡಲ್ಲಪ್ಪ ಇವ್ರ ಕೈನಲ್ಲಿ ಅಂತ ನಮ್ಮ ಮೇಲೆ ಬೇಜಾರು ಮಾಡ್ಕೋಬೇಡಿ. ತಪಸ್ವಿ ಆಗಬೇಕು ಮನುಷ್ಯ, ತಪಸ್ವಿ ಆಗಬೇಕು. ಜೀವನದಲ್ಲಿ ಒಂದಷ್ಟು ತಪಸ್ಸು ಮಾಡಬೇಕು. ಒಂದಷ್ಟು ಜಪ, ಧ್ಯಾನ, ಮೌನ, ನಿರ್ಜನ ಪ್ರದೇಶದಲ್ಲಿ ವಾಸ. 1-2 ವರ್ಷದಲ್ಲಿ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾರೆ, ಈಗ ನೀನು ಬೇರೆಯೇ ಕಾಣ್ತೀಯ, ಈಗ ಬೇರೆಯೇ ಆಗಿಬಿಟ್ಟಿದೀಯ. ಎಷ್ಟು ಆಗುತ್ತೆ ಗೊತ್ತಾ ನಿಮಗೆ? ನಿಮ್ಗೆ ಕಲ್ಪನೆ ಇಲ್ಲ. ಜಪದಿಂದ ಬರುವ ಆನಂದ ಯಾವ ಹೆಂಡದಿಂದಲೂ ಬರಲ್ಲ. ಇದೊಂದು ವಾಕ್ಯದಲ್ಲಿ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಅದು ಶುರುವಾಗುವವರೆಗೆ ನೀವು ಪಟ್ಟು ಬಿಡದೆ ಹಠ ಹಿಡಿದು ಮಾಡಬೇಕಷ್ಟು. ಪ್ರಾರಂಭದಲ್ಲಿ ಕೂತ್ರೆ ಕನಿಷ್ಠ ಒಂದು 6-7 ಸಾವಿರ ಆಗಲೇಬೇಕು. 6-7 ಸಾವಿರ, 10 ಸಾವಿರ ಆದರೆ ಇನ್ನೂ ಒಳ್ಳೆಯದು. 10 ಸಾವಿರ ಆಗುವವರೆಗೆ ಹೇಳ್ಬಾರ್ದು. ಅದೇನು ಮಾಡ್ತಿರೋ ನಿಮ್ಮಿಷ್ಟ. 10 ಸಾವಿರ ಕೂತರೆ 10 ಸಾವಿರ ಮಾಡಬಲ್ರಿ, ಅಥವಾ ಒಂದು 6 ಸಾವಿರ, 5 ಸಾವಿರ, 6 ಸಾವಿರ ಮಾಡಿ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡು, ಸ್ನಾನ ಮುಗಿಸ್ಕೊಂಡು ಮತ್ತೆ ಬಂದು ಕೂತು ಇನ್ನೊಂದು 5-6 ಸಾವಿರ ಮಾಡಿ, ಹೀಗೆ ಒಂದು 6 ತಿಂಗಳು ಮಾಡಿ. ಬ್ರಹ್ಮಚರ್ಯ ಬೇಕು, ಬ್ರಹ್ಮಚರ್ಯ ಬೇಕು. ಇಷ್ಟು ಮಾಡಿ ನೋಡಿ. ಆಮೇಲೆ ಹೀಗೆ ಅದೊಂದು ಬೇರೆ ಲೋಕ. ಕಬೀರ್ ದಾಸ ಹೇಳ್ತಾನೆ, ನನ್ನ ಪ್ರಿಯತಮನ ದರ್ಶನವಾಯಿತು, ಬೆಳಕಿನ ಲೋಕ ಅದು, ಆ ಲೋಕದ ಆನಂದ ಏನೆಂತ ಬಣ್ಣಿಸಲಿ. ಕಬೀರ ಹೇಳ್ತಾನೆ, ಅದೊಂದು ಬೇರೆ ಲೋಕ, ಅದು ಬೆಳಕಿನ ಲೋಕ. ಅದು ಸ್ವಲ್ಪ ರುಚಿ ನೋಡ್ಬೇಕು ಅದನ್ನೆಲ್ಲ. ಇಷ್ಟು ಸಾಕು. ಇನ್ನು ಮುಂದೆ ಏನಾದರೂ ಪ್ರಶ್ನೆಗಳಿದ್ದರೆ ಒಂದಷ್ಟು ಸಂವಾದ ಕಾರ್ಯಕ್ರಮ ಇಟ್ಕೊಳ್ಳೋಣ. ಬಹಳ ಶ್ರದ್ಧೆಯಿಂದ ಕೇಳಿದಿರಿ. ಶ್ರೀರಾಮಕೃಷ್ಣ ಕೃಪೆ, ತಾಯಿ ಕೃಪೆ, ವಿವೇಕಾನಂದ ಕೃಪೆ ನಿಮ್ಮ ಮೇಲೆ ನಿರಂತರ ಇರಲಿ ಅಂತ ಹೇಳಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ರಾಮಕೃಷ್ಣ.